ಈ ದೇಶದ ರಾಷ್ಟ್ರಪತಿ ಯಾರಂತ ಹೇಳಿದ್ರೆ ದ್ರೌಪದಿ ಗೆಲ್ಲುವಾಗ ಹೇಳ್ತಾ ಇದ್ದೆವು, ಏನಂತ ಹೇಳಿದ್ರೆ ವಿಶ್ವಕಪ್ ಗಂಡ್ಮಕ್ಳು ಮಾತ್ರ ಗೆಲ್ತಾ ಇದ್ದೇವೆ ಅಂತ. ದೊಡ್ಡಂತ ಮಹಿಳಾ ಮನೆಗಳು ಯಾರಿದ್ರೆ ಅದು ನಮ್ಮ ಮಹಿಳಾ ಮನೆಗಳು. ಹಾಗಾಗಿ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಕೂಡ ಮಿಂಚ್ತಾ ಇದ್ದಾರೆ, ಬೆಳಗ್ತಾ ಇದ್ದಾರೆ. ಅದೇ ರೀತಿ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು, ಸಮಾಜ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗಬೇಕಾದ್ರೆ, ಅಥವಾ ಆರೋಗ್ಯ, ಶಿಕ್ಷಣ ಮತ್ತೆ ಒಂದು ರಾಜಕೀಯವಾಗಿ ಚೆನ್ನಾಗಿ ಆಗಬೇಕಾದ್ರೆ ಮಹಿಳೆಯರು ಕೂಡ ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕುವಂತ ಅವಕಾಶಗಳು ಸಿಗ್ತದೆ. ಇವತ್ತು ಮುಖ್ಯವಾಗಿ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಯೋಜನೆಯಲ್ಲಿ ಮಾತೃಶ್ರೀ ಅಮ್ಮನವರು, ಪೂಜ್ಯ ಕಾವಂತರು, ಇವತ್ತು ಪೂಜ್ಯರ ಕಾವಂತರಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಬಂದರೆ ಅದನ್ನು ಫಸ್ಟ್ ಚರ್ಚೆ ಮಾಡೋದು ಅದು ಅಮ್ಮನವರಿಗೆ ಚರ್ಚೆ ಮಾಡ್ತಾರೆ, ಮಾತೃಶ್ರೀ ಅಮ್ಮನವರಿಗೆ ಚರ್ಚೆ ಮಾಡ್ತಾರೆ. ಮಾತೃಶ್ರೀ ಅಮ್ಮನವರು ಮಹಿಳೆಯರಿಗೆ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಯಾಕೆ ತಂದರು ಅಂತ ಹೇಳಿದರೆ, ಮಹಿಳೆಯರಲ್ಲಿ ಒಂದು ರೀತಿಯ ಹಿಂಜರಿಕೆ ಇದೆ, ಅವರಲ್ಲಿ ಆತ್ಮ ಸ್ಥೈರ್ಯವನ್ನು ಕೊಡಬೇಕು, ಅವರಿಗೆ ಧೈರ್ಯ ಕೊಡಬೇಕು, ಅವರಿಗೆ ಒಂದು ಒಳ್ಳೆಯ ಸಂಘಟನೆಯನ್ನು ಕೊಟ್ಟರೆ ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ ಅಂತ ಹೇಳಿ ಮಾತೃಶ್ರೀ ಅಮ್ಮನವರು ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಇದರಿಂದ ಇವತ್ತು ಮಹಿಳೆಯರಿಗೆ ಆರ್ಥಿಕವಾದ ಶಿಸ್ತು ಬಂದಿದೆ. ಇವತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಅದು ಬಹಳ ಸಂತೋಷ. ಅದೇ ರೀತಿ ಕೃಷಿ ಕ್ಷೇತ್ರದಲ್ಲಿ ಒಳ್ಳೆಯ ಪರಿವರ್ತನೆಗಳನ್ನು ಮಾಡ್ತಾ ಇದ್ದಾರೆ, ಸ್ವಾಉದ್ಯೋಗಗಳನ್ನು ಮಾಡಿ ಬದುಕನ್ನು ಕಟ್ಟಿಕೊಳ್ತಾರೆ. ಅದಕ್ಕೆ ನಮ್ಮ ಅಧ್ಯಕ್ಷರೇ ಸಾಕ್ಷಿ. ನಿಮಗೆ ನೋಡ್ಬೋದು, ಅವರೊಂದು ಸ್ಟಾಲ್ ಹಾಕಿದ್ದಾರೆ, ಅದರ ಜೊತೆಯಲ್ಲಿ ಅವರ ಮನೆಯಲ್ಲಿ RCC ಮನೆಯ ಮೇಲ್ಗಡೆ ಮಲ್ಲಿಗೆ ಕೃಷಿಯನ್ನು ಮಾಡ್ತಾರೆ. ಅವರು ಕೂಡ ನಮ್ಮ ಒಕ್ಕೂಟದ ಅಧ್ಯಕ್ಷರು. ಅದೇ ರೀತಿ ನಿಮ್ಮಲ್ಲಿ ಕೂಡ ಇವತ್ತು ಎಷ್ಟೋ ಮಹಿಳೆಯರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಒಳ್ಳೆಯ ರೀತಿಯಲ್ಲಿ ಪಡಿಸಿಕೊಂಡವರಿದ್ದಾರೆ. ಮೊದಲೆಲ್ಲ ಒಂದು ಮಾತಿತ್ತು, ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾ ಇದ್ದ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾ ಇದ್ದ ಅಂತೇಳಿ. ಇವತ್ತು ನಮ್ಮಲ್ಲಿ ಸುಮಾರು 60,000 ಜನ ಮಕ್ಕಳು ಮೆಡಿಕಲ್ ಓದ್ತಾ ಇದ್ದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಡಿಪ್ಲೊಮಾ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಹಿಳಾ ಕ್ಷೇತ್ರದಲ್ಲಿ ಧರ್ಮಸ್ಥಳ ಯೋಜನೆಯ ಕೊಡುಗೆ ಅಪಾರವಾಗಿ ಕೊಟ್ಟಿದೆ ಅಂತ ಹೇಳುವಂಥ ಮಾತನ್ನು ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಮಹಿಳೆಯರು ನಮ್ಮಲ್ಲಿ ನಾವು ಪರಿವರ್ತನೆ ಆದ ಹಾಗೆ ಸಮಾಜದಲ್ಲಿರುವಂಥ ಕೆಲವೊಂದು ವ್ಯವಸ್ಥೆಗಳನ್ನು ಸರಿಪಡಿಸುವಂಥ ಕೆಲಸಗಳನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಇವತ್ತು ಮುಖ್ಯವಾಗಿ ನಮಗೆಲ್ಲ ಗೊತ್ತಿರಬಹುದು, ನಾವು ತಂದೆ ತಾಯಿಯನ್ನು ಎಷ್ಟು ಪ್ರೀತಿಸ್ತೇವ, ಅದೇ ರೀತಿ ನಮ್ಮ ಅತ್ತೆ ಮಾವನನ್ನು ಕೂಡ ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಸೇರಿಸದೆ ಅವರನ್ನು ಕೂಡ ತಂದೆ ತಾಯಿಯಾಗಿ ನೋಡುವಂಥ ಅನಿವಾರ್ಯತೆ ನಮಗಿದೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಅನಿವಾರ್ಯತೆ ಇದೆ. ಅದರ ಜೊತೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಇದೆ, ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಬಹುಶಃ ಯಾಕೆ ಈ ಮಾತನ್ನು ಹೇಳ್ತೇವೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕೈಯಲ್ಲಿ ಎಲ್ಲವೂ ಕೂಡ ಇದೆ. ಕೈಯಲ್ಲಿ ಮೊಬೈಲ್ ಇದ್ದರೆ ಪ್ರಪಂಚನೇ ನನ್ನ ಕೈಯಲ್ಲಿದೆ. ಮನೆಯಲ್ಲಿ TV ಇದ್ದರೆ TVಯಲ್ಲಿ ನಾವು ಧಾರಾವಾಹಿ ನೋಡ್ತೇವೆ. ನನ್ನ ಮಗ ಚೆನ್ನಾಗಿ ಓದಲಿ ಬಿಡಲಿ ಅದು ಗೊತ್ತಿಲ್ಲ, ಮಗ ಚೆನ್ನಾಗಿ ಅವನೇನಾದರೂ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಬೇಕಾದ್ರೆ ಅವರ ಕೈಗೆ ನಾವು ಮೊಬೈಲ್ ಕೊಡ್ತೇವೆ. ಆ ಮೊಬೈಲಲ್ಲಿ ಅವನು ಏನು ನೋಡ್ತಾನೆ ಅಂತೇಳಿ ಗೊತ್ತಿಲ್ಲ, ಯಾವ ಗೇಮ್ ನೋಡ್ತಾನೆ ಅಂತ ಗೊತ್ತಿಲ್ಲ, ಯಾವ ರೀಲ್ಸ್ ನೋಡ್ತಾನೆ ಅಂತ ಗೊತ್ತಿರುವುದಿಲ್ಲ. ಹಾಗಾಗಿ ಮಕ್ಕಳ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲೇಬೇಕಂತ ಅನಿವಾರ್ಯತೆ ಇದೆ. ದೊಡ್ಡ ದೊಡ್ಡ ಕಾಲೇಜುಗಳಿಗೆ ನಮ್ಮ ಮಕ್ಕಳನ್ನು ಕಳಿಸ್ತೇವೆ, ಅಲ್ಲಿ ಮಕ್ಕಳು ಬೇರೆ ಬೇರೆ ದುಶ್ಚಟಗಳಿಗೆ ಒಳಗಾಗುವಂಥ ಅನಿವಾರ್ಯತೆಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಮಹಿಳೆಯರಲ್ಲಿ ವಿನಂತಿ ಏನಂತ ಹೇಳಿದರೆ, ನಿಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಸಂಸ್ಕಾರಯುತವಾಗಿ ಬೆಳೆಸುವಂಥ ಕೆಲಸವನ್ನು ನೀವು ಮಾಡಬೇಕಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಆರ್ಥಿಕವಾದ ಶಿಸ್ತನ್ನು ರೂಢಿಸಿಕೊಳ್ಳಿ. ಇವತ್ತು ಆರ್ಥಿಕವಾದ ಶಿಸ್ತು ಬಹಳಷ್ಟು ಮುಖ್ಯವಾಗುತ್ತೆ. ಯಾಕೆ ಆರ್ಥಿಕವಾದ ಶಿಸ್ತು ಅಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿರಬಹುದು, ಮೊದಲೆಲ್ಲ ಸಾಲ ಕೊಡುವಾಗ ನಿನಗೆ ಜಮೀನು ಎಷ್ಟುಂಟು, ನಿನ್ನಲ್ಲಿ ಎಷ್ಟು ಒಡವೆ ಇದೆ, ಅಥವಾ ಎಷ್ಟು ನಿನಗೆ ತೋಟ ಇದೆ ಅಂತೇಳಿ ಕೇಳ್ತಾ ಇದ್ರು. ಆದರೆ ಇವತ್ತು ನಿಮಗೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಬ್ಯಾಂಕಲ್ಲಿ ಸಾಲ ಸಿಗಬೇಕಾದ್ರೆ ಪ್ರಥಮದಲ್ಲಿ ನೋಡುವಂಥದ್ದು ನಿಮ್ಮ ಸಿಬಿಲ್ ಸ್ಕೋರ್. ಹಾಗಾಗಿ ನಿಮ್ಮ ಸಿಬಿಲ್ ಸ್ಕೋರನ್ನು ರಕ್ಷಣೆ ಮಾಡಿಕೊಳ್ಳುವುದು ಅದು ನಿಮ್ಮ ಆದ್ಯ ಕರ್ತವ್ಯ. ಸಾಲ ಪಡ್ಕೊಳ್ಳೋದಷ್ಟು ಇಂಪಾರ್ಟೆಂಟ, ಅದನ್ನು ಮರುಪಾವತಿ ಮಾಡೋದು ಕೂಡ ದೊಡ್ಡ ಒಂದು ಜವಾಬ್ದಾರಿ ನಮಗಿದೆ. ಯಾಕಂತ ಹೇಳಿದರೆ ಇವತ್ತು ಸಿಬಿಲ್ ಹೋದರೆ ಮತ್ತೆ ಬರಬೇಕಾದ್ರೆ ಅದನ್ನು ರಿಕವರಿ ಮಾಡಿದ ನಂತರ ಸಿಬಿಲ್ ಬರ್ತದೆ. ಹಾಗಾಗಿ ಸಿಬಿಲ್ನ ಬಗ್ಗೆ ಹೆಚ್ಚಿನ ಆದ್ಯತೆಗಳನ್ನು ವಹಿಸಿಕೊಳ್ಳಿ. ಸಂಘದಿಂದ ಪಡೆದಂಥ ಸಾಲ ಇರ್ಬೋದು, ಬ್ಯಾಂಕಿನಿಂದ ಪಡೆದ ಸಾಲವೇ ಇರ್ಬೋದು, ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಯಿಂದ ತೆಗೆದಂಥ ಸಾಲವನ್ನು ಕಾಲ
ಮಾಡಬೇಕಾಗುತ್ತೆ. ಮತ್ತೊಂದು ನಮ್ಮ ಹೆಣ್ಮಕ್ಳಿಗೆ ದೊಡ್ಡ ಚಟ ಇದೆ, ಸಿಕ್ಕಿದಲ್ಲಿ ಸಾಲ ಮಾಡಿಕೊಳ್ಳುವುದು. ಇವತ್ತು ಧರ್ಮಸ್ಥಳ ಯೋಜನೆ ನಿಮಗೆ ಗೊತ್ತಿದೆ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥ ಯಾವುದಾದ್ರೂ ಒಂದು ಸ್ವಯಂ ಸೇವಾ ಸಂಸ್ಥೆ, ಅದು ಕೂಡ ಬ್ಯಾಂಕ್ ಆಫ್ ಬರೋಡದ ಮುಖಾಂತರ ಕೊಡುವಂಥ ಸಂಸ್ಥೆ ಇದ್ದರೆ ಅದು ಧರ್ಮಸ್ಥಳ ಯೋಜನೆ. ಇವತ್ತು 1 ಲಕ್ಷ ರೂಪಾಯಿಗೆ 1,000ಕ್ಕೆ 7,246 ರೂಪಾಯಿ ಬಡ್ಡಿಯಲ್ಲಿ ಇವತ್ತು ಸುಮಾರು 7.5% ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸಿಗ್ತದೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ. ಅದನ್ನು ಬಿಟ್ಟು ನೀವು 22%, 24% ಏನು ಬಡ್ಡಿಯಲ್ಲಿ ಮೈಕ್ರೋಫೈನಾನ್ಸ್ಗಳಿಂದ ಸಾಲ ತಗೊಂಡ್ರೆ ನಾಳೆ ನಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ನಮ್ಮ ಸಾಲದ ಹೊರೆ ಆದರೆ ನಾಳೆ ಖಂಡಿತವಾಗಿಯೂ ನೀವು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಳ್ತೀರಿ. ಹಾಗಾಗಿ ಆರ್ಥಿಕವಾದ ಶಿಸ್ತನ್ನು ರೂಢಿಸಿಕೊಳ್ಳುವಂಥ ಅನಿವಾರ್ಯತೆ ನಿಮ್ಮಲ್ಲಿದೆ. ಇವತ್ತು ಈ ಒಂದು ಸಂಘ, ನಿಮ್ಮ ಸಂಘ ಏನಿದೆ ಅದನ್ನು ಪ್ರೀತಿಸಿ. ಧರ್ಮಸ್ಥಳ ಯೋಜನೆಯ ಸಂಘ ಅದು ನಿಮಗೆ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತೇವೆ. ಯಾಕಂದರೆ ಕೇಳಿದನ್ನು ಕೊಡ್ತದೆ ಅಂತೇಳಿ ಯೋಜನೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಿದೆ ಅದರಲ್ಲಿ. ಇವತ್ತು ಬೆಳಗ್ಗೆ ಭಜನೆಯನ್ನು ಮಾಡಿದರೆ ಮಕ್ಕಳು, ನಾವು ಭಜನಾ ತರಬೇತಿಯನ್ನು ಕೊಡ್ತೇವೆ, ಕುಡಿತ ಬಿಡಿಸುವಂಥ ಮಧ್ಯವರ್ಗೀಯ ಶಿಬಿರ ಮಾಡ್ತೇವೆ, ಸಮುದಾಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಕೆಲಸಗಳನ್ನು ಮಾಡ್ತೇವೆ. ಆದರೆ ನಿಮ್ಮ ಸಂಘವನ್ನು ಒಳ್ಳೆಯ ರೀತಿಯಲ್ಲಿ ಪ್ರೀತಿಸಿ. ನೀವು ಧಾರಾವಾಹಿಗೆ ದಿನದಲ್ಲಿ 4 ಗಂಟೆ ನೋಡ್ಬೋದು, ಧಾರಾವಾಹಿ ಅಥವಾ ಜಾಸ್ತಿ ಕೂಡ ನೋಡ್ಬೋದು. ನಾನು ಒಬ್ಬರಲ್ಲಿ ಮುನ್ನೆ ಕೇಳಿದೆ, ಏತು ಧಾರಾವಾಹಿ ರೂಪರೇಖ ಎನ್ನ 4 ಸೀರಿಯಲ್ ಅವು ಯಾರು ಮಿಸ್ ಮಾಡ್ಬೋದು ಅಂತೇಳಿ. 4 ಸೀರಿಯಲ್ ಅಂತ ಹೇಳಿದ್ರೆ 2 ಗಂಟೆ. ಆದರೆ ನಮ್ಮ ಯೋಜನೆಯ ಸಂಘದ ಬಿಲ್ಡಿಂಗ್ ಅರ್ಧ ಗಂಟೆ ವಾರದಲ್ಲಿ ಬಂದು ಸೇರುವಂಥ ಕೆಲಸವನ್ನು ಮಾಡಿ ತಿಂಗಳಲ್ಲಿ 2 ಗಂಟೆ ಜ್ಞಾನ ವಿಕಾಸಕ್ಕೆ ನೀವು ಸಮಯವನ್ನು ಕೊಡಿ. ಇದರಿಂದಾಗಿ ನಿಮ್ಮ ಸಂಘನೂ ಬೆಳೀತೀರಿ, ನೀವು ಬೆಳೀತೀರಿ, ನಿಮ್ಮ ಊರು ಕೂಡ ಅಭಿವೃದ್ಧಿ ಆಗ್ತದೆ ಅಂತ ಹೇಳುವಂಥ ಚಿಂತನೆಯನ್ನು ಮಾಡಿಕೊಳ್ಳಿ. ಮಹಿಳೆಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಇವತ್ತು ನಾವೆಲ್ಲ ನೋಡ್ತೇವೆ, ದೊಡ್ಡ ದೊಡ್ಡ ಕಾಯಿಲೆಗಳು, ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾ ಇದೆ. ಸಣ್ಣ ವಯಸ್ಸಲ್ಲಿ BP ಶುಗರ್ ಬರ್ತದೆ, ಸಣ್ಣ ವಯಸ್ಸಲ್ಲಿ ಕ್ಯಾನ್ಸರ್ ಕಾಯಿಲೆಗಳು ಬರ್ತದೆ. ಮೊದಲೆಲ್ಲ ಅದು ಕೇಳಲಿಕ್ಕಿರಲಿಲ್ಲ, ಊರಲ್ಲಿ ಒಂದು ಕೂಡ ಇರಲಿಲ್ಲ. ಇವತ್ತು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಚಿಂತನೆಗಳನ್ನು ಮಾಡಿಕೊಳ್ಳಿ. ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ಸಿಗ್ತದೆ, ಸ್ವಾಉದ್ಯೋಗಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ಸಿಗ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಚಿಂತನೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥ ಉದ್ದೇಶವನ್ನು ಇಟ್ಕೊಂಡು ಕೇಂದ್ರದ ಸಭೆಗಳನ್ನು ನಡೆಸಿ ಇವತ್ತು ಜ್ಞಾನ ವಿಕಾಸ ಮಹಿಳಾ ವಿಚಾರಗೋಷ್ಠಿಯಲ್ಲಿ ಬೆಳಗ್ಗಿಂದ ಮಧ್ಯಾಹ್ನ 1-1.5 ಗಂಟೆ ತನಕ ಕಾರ್ಯಕ್ರಮ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಯಾವ ಕೇಂದ್ರ ಎಷ್ಟು ಚೆನ್ನಾಗಿದೆ, ಯಾವ ಕೇಂದ್ರದ ಸದಸ್ಯರು ಇವತ್ತು ಯಾವುದೆಲ್ಲ ಪ್ರತಿಭೆಗಳನ್ನು ಹೊಂದಿದ್ದಾರೆ ಅಂತ ಹೇಳುವಂಥ ಒಂದು ನಿಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ. ಯಾಕಂತ ಹೇಳಿದ್ರೆ ರಂಗೋಲಿ ಸ್ಪರ್ಧೆ, ಪುಷ್ಪಗುಚ್ಛ ಸ್ಪರ್ಧೆ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರೂ ಆಸಕ್ತಿಯಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಮಾಡಿ. ಇವತ್ತು ನಮ್ಮ ಯೋಜನೆಯು ಇಡೀ ಒಂದು ವಿಶ್ವಕ್ಕೆ ಮಾದರಿಯಾದಂಥ ಯೋಜನೆಯನ್ನು ಪೂಜ್ಯರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಪ್ರೀತಿಸಿ ಇವತ್ತು ಸಮಸ್ಯೆಗಳು ಅಥವಾ ಸವಾಲುಗಳು ಬಂದರೆ ನಮ್ಮ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ಎಲ್ಲ ಜ್ಞಾನ ವಿಕಾಸ ಕೇಂದ್ರಗಳು ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಕೇಂದ್ರಗಳಾಗಿ ಮೂಡಿ ಬರಲಿ. ಇವತ್ತು ಕೇಂದ್ರದಿಂದ ಸಿಗುವಂಥ ಪ್ರತಿಯೊಂದು ಸೌಲಭ್ಯವನ್ನು ಕೂಡ ಪ್ರತಿಯೊಬ್ಬರು ಪಡ್ಕೊಳ್ಳಿ. ಅದರ ಜೊತೆಯಲ್ಲಿ ಕನಸುಗಳನ್ನು ಇಟ್ಕೊಂಡು ಬದುಕಿ ಅಂತೇಳಿ. ಇವತ್ತು ಕನಸುಗಳೇ ಇಲ್ಲ ನಮಗೆ ಕೆಲವರಿಗೆ. ನನ್ನ ಸಂಘ ಹೇಗಿರಬೇಕು, ನಾನು ಹೇಗಿರಬೇಕು ಅಂತ ಹೇಳುವಂಥದ್ದು ಕನಸು ಇಲ್ಲದಿದ್ದರೆ ಭಾರಿ ಕಷ್ಟ. ಒಬ್ಬ 2 ಕತ್ತೆಗಳನ್ನು ಸಾಕಿದ್ನಂತೆ. 2 ಕತ್ತೆಗಳನ್ನು ಸಾಕುವಾಗ ಒಂದು ಕತ್ತೆಯನ್ನು ಮತ್ತೊಬ್ಬನಿಗೆ ಮಾಲೀಕನಿಗೆ ಮಾರಾಟ ಮಾಡಿದ. ಆ ಕತ್ತೆ 1 ತಿಂಗಳು ಕಳೆದು ಒಂದು ಕಡೆಯಲ್ಲಿ ಭೇಟಿಯಾದವಂತೆ. ಮಾರಾಟವಾದ ಕತ್ತೆ ಹೇಳಿದಂತೆ, ನಿನ್ನ ಮೊದಲ ಮಾಲೀಕ ಹೇಳಿದಂತೆ, ಅಲ್ಲ ನೋಡು, ಮೊದಲ ಮಾಲೀಕ ನಿನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾನೆ, ನಿನಗೆ ಒಳ್ಳೆಯ ಆಹಾರ ಕೊಟ್ಟಿದ್ದಾನೆ. ಈಗ ನಾನು ಕೂಡ ಒಳ್ಳೆಯ ಆಹಾರವನ್ನು ತಿಂದು ಒಳ್ಳೆಯ ಚೆನ್ನಾಗಿದ್ದೇನೆ. ನೀನು ಮೊದಲ ಮಾಲೀಕನಲ್ಲಿ ಬಂದು ನೀನು ಸೇರ್ಕೊ, ನಿನ್ನ ಆರೋಗ್ಯ ಚೆನ್ನಾಗಿ ಆಗುತ್ತೆ, ನೀನು ಚೆನ್ನಾಗಿ ಆಗ್ತೀಯಾ, ನನ್ನ ಹಾಗೆ ಬೆಳೀತೀಯಾ ಅಂತೇಳಿ. ನಾನು ಬರೋದಿಲ್ಲ, ನನ್ನ ಆರೋಗ್ಯ ಚೆನ್ನಾಗಿದ್ದರೆ ತೊಂದರೆ ಇಲ್ಲ. ಮಾಲೀಕ ಯಾವಾಗಲೂ ಹೇಳ್ತಾ ಇರ್ತಾನೆ, ಏನಂತ ಹೇಳಿದರೆ ಮಾಲೀಕನಿಗೊಬ್ಬಳು ಹೆಣ್ಣು ಮಕ್ಕಳಿದ್ದಾಳಂತೆ. ಅವಳು ಪ್ರತಿದಿನ ಹೇಳ್ತಾಳಂತೆ, ಮಾಲೀಕ ಹೇಳ್ತಾಳಂತೆ, ಏನಂತ ಹೇಳಿದರೆ ಈ ಸರ್ತಿ ಓದಿದ ಅಂಡ ನಿಕ್ಕ ಕಟ್ಟೆ ದೊಡ್ಡಿಗೆ ಮತ್ತೆ ಮಲ್ದು ಕೊಡ್ಬೆ ಅಂತೇಳಿ. ನೀನು ಚೆನ್ನಾಗಿ ಓದೋದಿದ್ರೆ ನಿನ್ನನ್ನು ಕತ್ತೆಯೊಟ್ಟಿಗೆ ಮದುವೆ ಮಾಡಿ ಕೊಡ್ತೇನೆ ಅಂತೇಳಿ. ಹಾಗೆ ಆ ಕತ್ತೆ ಅದನ್ನು ಮಾತು ಕೇಳಿ, ಓ ಮಾಲೀಕನ ಮಗಳನ್ನು ನನ್ನ ಜೊತೆಯಲ್ಲಿ ಮದುವೆ ಮಾಡ್ತಾನೆ ಅಂತ ಹೇಳುವಂಥ ರೀತಿಯಲ್ಲಿ ಅಲ್ಲಿಂದ ಬರಲಿಕ್ಕೆ ರೆಡಿ ಇಲ್ಲ ಅಂತ, ಊಟ ಇಲ್ಲದಿತ್ತು. ಹಾಗೆ ಕತ್ತೆಗೂ ಕನಸಿದೆ, ನಮಗೂ ಕನಸಿರಬೇಕು.
ನಾವು ಕೂಡ ಜ್ಞಾನ ವಿಕಾಸ ಕೇಂದ್ರ ಅಂತ ಹೇಳಿದರೆ ಇಲ್ಲಿ ಇರುವಂಥ 25 ಕೇಂದ್ರಗಳಲ್ಲಿ ನಮ್ಮ ಕೇಂದ್ರ ನಂಬರ್ 1 ಕೇಂದ್ರ ಬರುವ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಇವತ್ತು ನಿಮ್ಮ ಕುಟುಂಬವನ್ನು ಪ್ರೀತಿಸಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ, ಒಳ್ಳೆಯ ಸಂಸ್ಕಾರವನ್ನು ಕೊಡಿ, ಒಳ್ಳೆಯ ಮನೆತನವನ್ನು ಬೆಳೆಸುವಂಥ ರೀತಿಯಲ್ಲಿ ಕೇಂದ್ರಗಳು ಕೆಲಸ ಮಾಡಲಿ. ನಮ್ಮ ಯೋಜನೆಯ ಎಲ್ಲ ಕಾರ್ಯಕರ್ತರು ನಾವು ಸಿಬ್ಬಂದಿಗಳಾಗಿರುವುದಿಲ್ಲ, ನಾವು ಒಂಥರ ನಮ್ಮ ಕುಟುಂಬದ ಸದಸ್ಯರಾಗಿ ನಮ್ಮ ಜ್ಞಾನ ವಿಕಾಸದ ಸಮನ್ವಯದಿಕ್ಕಿರ್ಬೋದು, ಮೇಲ್ವಿಚಾರಕರಿರ್ಬೋದು, ಸೇವಾ ಪತ್ನಿಗಳಿರ್ಬೋದು, ಅವರೆಲ್ಲ ಇರ್ತಾರೆ. ಅವರ ಪ್ರೀತಿ ವಿಶ್ವಾಸ ಮತ್ತು ಮಾಹಿತಿ ಮಾರ್ಗದರ್ಶನವನ್ನು ಪಡ್ಕೊಂಡು ನೀವೆಲ್ಲ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪರಿವರ್ತನೆಯನ್ನು ಆಗಿ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮಗೆ ಭಾಳ ದೊಡ್ಡ ಶಕ್ತಿ ನಮ್ಮ ಬ್ರಹ್ಮ ಬೈದಾರ್ಗಳ ಗರಡಿ ಕ್ಷೇತ್ರ. ಅವರು ನಮ್ಮ ಪ್ರತಿ ಸಲ ಕಾರ್ಯಕ್ರಮ ಆಗುವಾಗಲೂ ನಮಗೆ ಇಲ್ಲಿ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಕೊಡ್ತಾರೆ. ಅಂಥ ಹಿರಿಯರು ಮತ್ತು ಆ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಯೋಜನೆಯ ವತಿಯಿಂದ, ಕ್ಷೇತ್ರದ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಮಾನ್ಯ ಜಿಲ್ಲಾ ನಿರ್ದೇಶಕರು, ಮಹಿಳೆಯರ ಸಬಲೀಕರಣ ಹೇಗೆ ಇರಬೇಕು, ಈ ಒಂದು ವಿಷಯದ ಬಗ್ಗೆ ಮಹಿಳೆಯರು ಯಾವ ರೀತಿ ಮಾದರಿಯನ್ನು ಹೊಂದಬೇಕು ಎಂಬ ಬಗ್ಗೆ ವಿವರಾತ್ಮಕವಾಗಿ ಮಾರ್ಗದರ್ಶನ ನೀಡಿರುವಂಥ ಶ್ರೀ ದಿನೇಶ್ ಸರ್ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ, ಕ್ಷೇತ್ರದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ. ಅಂಜನಾತಾಯ ನಮ್ಮ ಅಂಜನೆ ಏನ ಕುಲದೇವರ ಅಂಜನ ಬೆಮ್ಮೆರಿ ಬೈದರೇನ ಪಾದకు ನಮಸ್ಕಾರ ಮಾಡ್ತದೆ. ವೇದಿಕೆ ಕಡಿತಿನ ಮಾತಾ ಕನ್ಯಾರೆ ಸೇರ್ತಿನ ಅಂಚಿನ ಮಾತಾ ಮಹಿಳೆಯರೇ ಅಂಚನೆ ಜೋಕಲ್ಲ ಪುಟನಲ್ಲಿ ಏನೇ ಈ ಕ್ಷೇತ್ರಡು ಮಾಮಾಲ ಒಂಜಿ ಪಂಜಾಲ್ನ ಕೂಟನೆ ಉಂಡು ಬಣ್ಣ ಎಂಟ್ಲೆ ಬಾರಿ ಸಂತೋಷ. ಪ್ರತಿ ವರ್ಷಲ ಬತ್ತದ ಹಾಲ್ಗೆ ಅನ್ನಗ ಹಾಲ್ ನಿಕ್ಲೆ ಕೊರಪ ಪನ್ಪಿನ ಭಾವನೆಡು ಎಂಕ್ಲೆಗೆ ಇಂಥ ದಿನ ಭಾರಿ ವಿಶೇಷ ದಿನ ವರ್ಷದ ಅಂಚಿನ ಧರ್ಮಸ್ಥಳ ಯೋಜನೆ, ಗ್ರಾಮೀಣ ಯೋಜನೆ ಅಂಚಿನ ಒಂಜಿ ಧರ್ಮಸ್ಥಳದ ಹೆಗಡೆ ಮಲ್ತಪಾಡ್ದು ಎತೇ ಜನಕ್ಕೆ ಕೆಲಸ ಕೊಡ್ದು, ಎತೇ ಜನ ಆ ದುಡ್ಡು ತಂದು ಬಿಸ್ನೆಸ್ ಮಲ್ತದು, ಎತೇ ಜನಗಳು ಐಟಮ್ ಮಲ್ಲಾತ ಒಳ್ಳೆಯದು. ಅಂಜನಾಗ ಈ ಸಂಸ್ಥೆ ಭಾರಿ ಎಡ್ಡೆ ಸಂಸ್ಥೆ. ಅಂಚನೆ ಪದಾಧಿಕಾರಿಗಳ ಭಾರಿ ಎಡ್ಡೆ ಕೆಲಸ ಮಲ್ಪೇರು. ಅಂಚನೆ ರಾತ್ರ ಮಕ್ಕಳೇ ಮಾತ ದೇವರು ಸುಖ ಸಂಪತ್ತು ಕೊರಡು, ಅಂಚನೆ ಆರೋಗ್ಯ ಕೊರಡು ಪಡೆದ ನಟ್ಟದ ಎರಡು ಪಾತ್ರ ನಮಗೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಉದ್ಘಾಟನೆಗೊಳಿಸಿ ಎಲ್ಲ ಮಹಿಳೆಯರಿಗೆ ಶುಭ ಹಾರೈಕೆಗಳನ್ನು ಮಾಡಿರುವಂಥ ಶ್ರೀ ಚಿತ್ತರಂಜನ್ ಸರ್ ಅಧ್ಯಕ್ಷರು, ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರ. ಮುಂದಿನ ಹಂತವಾಗಿ ಶ್ರೀಮತಿ ಸೌಮ್ಯ ಲೀಲಾ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತೀನಿ. ದಯವಿಟ್ಟು. ಹರಿ ಓಂ. ವೇದಿಕೆಡ್ ಸೇರ್ದಿನ ಗಣ್ಯರು ಒಕ್ಕ ಸೇರ್ದಿನ ಸಭಿಕೆರೆಗೆ ಎನ್ನ ಉಡಲ್ದಿಂಜಿ ಸೋಲ್ಮೇಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಮಂಗಳೂರು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ನೆನ್ನ ಆಯೋಜನೆ ಮಂತಿನ ಪೂರ ಆಯೋಜಕರೆಗ್ಲ ಎನ್ನ ಸೊಲ್ಮೇಲು ಎಂಕ ಜಾಸ್ತಿ ಪಾತ್ರೆ ಬರ್ಪುಜಿ ಅಂಚ ಚೂರಡೆ ಅನ್ನೋ ಮುಗಿತೊಂದುಲ್ಲ. ನೆಟ ಸಂಪನ್ಮೂಲ ವ್ಯಕ್ತಿ ಆಯ್ನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರು ಮಸ್ತ್ ಪಾತ್ಯರು ವೇರು ಪಂದ ಉದ್ದೇಶಡ್ ಆರ್ ಪನ್ಪುನೆ ನೆಂಕಲ್ಕೆ ಎನ್ಗ ಪಂದ್ ಎನ್ನೊಂದುಲ್ಲ ರೇಪಣ ನಮಕ್ ಮಸ್ತ್ ತೆರಿದಿನಕ್ಕಲತ್ತು ಆರಡಕ್ಕೆಂದು ನಮ್ಮ ಕಲ್ಪಗ ಪನ್ಪನ ಉದ್ದೇಶಡ್ ಯಾನಿಡೆಗುವ ಇದೆ. ಅಂಚನೆ ಮೂಲ ಭಾರಿ ಶೋಕದ ಪ್ರೋಗ್ರಾಮ್ನ ಆರ್ಗನೈಸ್ ಮಂದೇರು, ಪುಷ್ಪಗುಚ್ಛ ಸ್ಪರ್ಧೆ ಮಂದೇರು, ತಟ್ಟೆ ಆರತಿಡು ಬೊಡ ಏನಾಯ್ತು ಶೋಕದ ಕಾಂಪಿಟೇಷನ್ಸ್ನ ಮಕ್ಕಳು ಆರ್ಗನೈಸ್ ಮಂದೇರು ಇಂದು ಒಂಜಿ ಬಾರಿ ಪ್ರಮೋಟ್ ಮಾಡ್ಕೊಂಡು ವಿಮೆನ್ ಅಂತ ಅವತ್ತಂದೆ ಎಲ್ಲಿಯ ಬಿಸ್ನೆಸ್ ಓನರ್ಸ್ನ ಕುಲ್ಪುರ ಮೂಲ ಪ್ರೆಸೆಂಟ್ ಮಂದೇರು ಇಂದು ಒಂಜಿ ಬೆಸ್ಟ್ ಸ್ಟೆಪ್ ಅಂತ ಪನೋಲಿ ಪೂರ ಯಾನ್ಲ ಒಂಜಿ ಬಿಸ್ನೆಸ್ ಪವರ ಮಡುಲ್ಲೆ ಸ್ವಲ್ಪ ಬೊಡೈನಾಥ ಬಿಸ್ನೆಸ್ ಓನರ್ಸ್ ಅಂತ ತುಪ್ಪೆ ಬಟ್ ಇಂದು ಒಂಜಿ ಕ್ರಿಯೇಟಿವ್ ಆದ ವಿಮೆನ್ ಆಂಟರ್ಪ್ರೈನರ್ಸ್ಗೆ ಆಪುನಂಚಿಂತ ಉದ್ಯೋಗನ ಪ್ರೆಸೆಂಟ್ ಮನ್ಪುನಂಚಿಂತ ಅವಕಾಶನು ಪೂರರಿಗೆ ಕೊಡ್ತಾರೆ. ಎನ್ನ ರಡ್ಡು ಪಾತ್ರೆಡು ಮುಗಿಪೆ ಒಂದು ಪ್ರೋಗ್ರಾಮ್ ಭಾರಿ ಶೋಕಡ್ ಆರ್ಗನೈಸ್ ಮಂದರ್ ಕೂಡ ಆಯ್ನಾತ್ ಪ್ರೋಗ್ರಾಮ್ಸ್ ಇಂಚನೆ ಬರಡು ಬಂದು ಮುಗಿತೊಂದಲ್ಲ. ಧನ್ಯವಾದ. ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದ ಪರವಾಗಿ ಶ್ರೀ ಕ್ಷೇತ್ರದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ. ಹಾಗೆ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಉದ್ಘಾಟಕರಾಗಿ ಬಂದು ಶ್ರೀ
ಉದ್ಘಾಟನೆಗೊಳಿಸಿರುವಂಥ ಶ್ರೀ ಚಿತ್ತರಂಜನ್ ಸರ್ ಅಧ್ಯಕ್ಷರು ಇದ್ದಾರೆ. ಅವರಿಗೆ ಜಿಲ್ಲಾ ನಿರ್ದೇಶಕರು ಶ್ರೀ ದಿನೇಶ್ ಸರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಇದರ ಜ್ಞಾನ ವಿಕಾಸ ಕೇಂದ್ರಗಳ ವತಿಯಿಂದ ಇವತ್ತು ಮಂಗಳೂರು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಿರ್ತೀರಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಮಾತೆಯರಿಗೂ ಕೂಡ ನಮಸ್ಕರಿಸುತ್ತಾ, ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೀವಿಲ್ಲಿ ಆಯೋಜನೆ ಮಾಡಿಕೊಂಡಿದ್ದೀರಿ. ಮಾತೃದೇವೋಭವ ಎನ್ನುವ ಮಾತಿನಂತೆ ತಾಯಿ ಸಕಲವನ್ನು ಸೃಷ್ಟಿಸಬಲ್ಲಳು, ಸಕಲವನ್ನು ವಿನಾಶ ಕೂಡ ಮಾಡಬಲ್ಲಳು. ನಾವು ಇವತ್ತಿನ ಒಂದು ಈ ವಿಚಾರಗೋಷ್ಠಿಯ ಈ ಒಂದು ವಿಷಯ ಏನಿದೆ, ಮಕ್ಕಳನ್ನು ಭವಿಷ್ಯದ ಸಭ್ಯ ನಾಗರಿಕರನ್ನಾಗಿ ರೂಪಿಸುವಲ್ಲಿ ತಾಯಂದಿರ ಪಾತ್ರ. ಈ ವಿಷಯವನ್ನೇ ಇವತ್ತು ಆಯ್ಕೆ ಮಾಡಿಕೊಂಡಿರೋದು ಬಹಳ ಸಂತೋಷದ ವಿಷಯ. ಯಾಕಂದರೆ ಜ್ಞಾನ ವಿಕಾಸ ಈ ಕೇಂದ್ರಗಳಲ್ಲಿರುವ ತಾಯಂದಿರು ನೀವು ಎಷ್ಟರ ಮಟ್ಟಿಗೆ ನಮ್ಮ ಮನೆಯ ಮಕ್ಕಳಿಗೆ ನಿಜವಾದ ಸರಿಯಾದ ದಾರಿಯಲ್ಲಿ ನಾವು ಅವರಿಗೆ ಒಂದು ಒಳ್ಳೆಯ ಗುಣಗಳನ್ನಾಗಲಿ ಸಂಸ್ಕಾರವನ್ನಾಗಲಿ ನಾವು ಕೊಡ್ತೇವೋ ಅಷ್ಟೇ ಒಂದು ಉತ್ತಮ ರೀತಿಯಲ್ಲಿ ಆ ಮಕ್ಕಳು ಮುಂದೆ ಸಮಾಜದ ಮುಂದೆ ಬಂದು ನಿಲ್ತಾರೆ. ನಾವು ಇತ್ತೀಚಿನ ದಿನಗಳಲ್ಲಿ ಹಲವಾರು ಉದಾಹರಣೆಗಳನ್ನು ನೋಡ್ತೇವೆ. ನಮ್ಮಲ್ಲಿ ಕೂಡ ಆಗ ಗೌರಿ ಮೇಡಮ್ ಮಾತಾಡಿದರು. ಖಂಡಿತವಾಗಿ ಗೌರಿ ಮೇಡಮ್ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇರುವವರು. ಈ ಮಹಿಳೆಯರ ಒಂದು ದೌರ್ಜನ್ಯ ಅಥವಾ ಮಕ್ಕಳ ದೌರ್ಜನ್ಯ ಪ್ರಕರಣಗಳಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇರುವವರು. ಇತ್ತೀಚಿನ ಈ ದೌರ್ಜನ್ಯ ಪ್ರಕರಣಗಳು ಯಾಕೆ ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ ಅಂತ ಹೇಳಿದರೆ, ಅಲ್ಲಿ ನಾವು ತುಂಬ ವಿಚಾರವನ್ನು ಮಾಡುವಾಗ ಮುಖ್ಯವಾಗಿ ಕಂಡುಬರುವಂಥದ್ದು ಮಕ್ಕಳ ಬಗೆಗಿನ ನಿರ್ಲಕ್ಷ್ಯತನ ಅಂತ ಹೇಳ್ಬೋದು. ಯಾವ ರೀತಿಯ ನಿರ್ಲಕ್ಷ್ಯತನ? ಮಕ್ಕಳು ಹುಟ್ಟುವಾಗಲೇ ತಾಯಿಯ ಆರೈಕೆ ಆ ಮಾನಸಿಕ ದೈಹಿಕ ಬೆಳವಣಿಗೆ ಮೇಲೆ ಬಹಳಷ್ಟು ಒಂದು ಪರಿಣಾಮವನ್ನು ಬೀರುವಂಥದ್ದು. ಮಗು ಕೇವಲ ದೈಹಿಕವಾಗಿ ಆರೋಗ್ಯವಾಗಿ ಪುಷ್ಟಿಕರವಾಗಿದ್ದರೆ ಸಾಕಾಗುವುದಿಲ್ಲ. ಮಾನಸಿಕ ಬೆಳವಣಿಗೆ ಇರ್ಬೋದು, ಅದರ ಬೌದ್ಧಿಕ ಬೆಳವಣಿಗೆ ಇರ್ಬೋದು, ಇದೆಲ್ಲವೂ ಕೂಡ ನಾವು ತಾಯಂದಿರಾದ ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ನಾವೇನು ಮಾಡ್ತೇವೆ, ಮಗು ಅಳ್ತದೆ ಅಂತ ಹೇಳಿದ ತಕ್ಷಣಕ್ಕೆ ಅಳು ನಿಲ್ಲಿ ಅಂತ ಹೇಳಿ ಈಗಿನ ಆಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡ ಮೊಬೈಲ್ ಫೋನ್ಗಳನ್ನು ಅಥವಾ ಏನಾದರೂ ಕೊಟ್ಟು ಬಿಡ್ತೇವೆ. ಅದರಿಂದ ಮಗುವಿಗೆ ಏನು ಸಿಗ್ತದೆ? ಅದರ ಬೌದ್ಧಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಅಲ್ಲಿಗೆ ಅದು ಹಿಡಿದಿಡ್ತದೆ ಬಿಟ್ಟರೆ ಖಂಡಿತವಾಗಿಯೂ ಅದು ಬೆಳವಣಿಗೆ ಅಥವಾ ವಿಕಾಸ ಹೊಂದುವಲ್ಲಿ ಅದು ಸಹಕಾರಿ ಆಗುವುದಿಲ್ಲ. ಮಗುವಿಗೆ ಆ ಮೊಬೈಲ್ ಬಗ್ಗೆ ಏನು ಗೊತ್ತಿರ್ತದೆ ಹೇಳಿ? ನಿಮಗಾದರೂ ಒಂದು ಮೊಬೈಲಲ್ಲಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆಯಾ? ಖಂಡಿತ ಸಾಧ್ಯ ಇಲ್ಲ. ಆದರೆ ಮಗು ಏನೇನೋ ವಿಷಯಗಳನ್ನು ನೋಡ್ತಾ ಹೋಗ್ತದೆ. ಆ ಡಿಸ್ಪ್ಲೇ, ಆ ಸಣ್ಣ ಮಕ್ಕಳು ಆ ಡಿಸ್ಪ್ಲೇ ನೋಡಿದಾಗ ಅದರ ಕಣ್ಣಿನ ನರಗಳಿಗೆ ಎಷ್ಟು ಪರಿಣಾಮ ಬೀರುತ್ತದೆ, ಅದರ ಬುದ್ಧಿಮತ್ತೆಯ ಮೇಲೆ ಅಂದರೆ ಮೆದುಳಿನ ನರಗಳ ಮೇಲೆ ಎಷ್ಟು ಪರಿಣಾಮಗಳನ್ನು ಬೀರ್ತದೆ. ಇದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು. ನಮಗೆ ತಕ್ಷಣಕ್ಕೆ ಮಗು ಅಳು ನಿಲ್ಲಿಸಬೇಕು. ನಾವು ನಮ್ಮಷ್ಟಕ್ಕೆ ನಮ್ಮ ಕೆಲಸಗಳಲ್ಲಿ ಅಥವಾ ಅವಾಗ ಸರ್ ಹೇಳಿದಾಗೆ ಟಿ ವಿ ಸೀರಿಯಲ್ಗಳಲ್ಲಿ ನಾವು ನಿರತರಾಗಬೇಕು ಅಥವಾ ನಮಗೆ ಬೇರೆ ನಮ್ಮ ವೈಯಕ್ತಿಕ ಕೆಲಸಗಳಿರ್ತದೆ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಆ ಮಗು ಬೆಳೀತಾ ಏನಾಗ್ತಾ ಹೋಗ್ತದೆ, ಮಗುವಿಗೆ ಒಂಟಿತನ ಕಾಡಲಿಕ್ಕೆ ಶುರುವಾಗ್ತದೆ. ಮನೆಯವರು ತನ್ನ ಬಗ್ಗೆ ತಾತ್ಸಾರ ಭಾವನೆ ತೋರ್ತಾರೆ ಅಂತ ಹೇಳುವಾಗ ಆ ಮಗು ಅಂತರ್ಮುಖಿ ಆಗ್ತಾ ಹೋಗ್ತದೆ. ಆ ಮಗು ಬೇರೆ ಮಕ್ಕಳೊಟ್ಟಿಗೆ ಬೆರೆಯುವುದಿಲ್ಲ, ಯಾವುದೇ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ, ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ, ಅಥವಾ ಆಹಾರ ತಗೊಂಡ್ರೂ ತಾನು ಏನು ಆಹಾರ ತಗೊಳ್ತಾ ಇದ್ದೇನಂತ ಹೇಳುವ ಅರಿವು ಆ ಮಗುವಿಗೆ ಇರುವುದಿಲ್ಲ. ಸೊ ಹಿಂದಿನ ಕಾಲದಲ್ಲೆಲ್ಲ ಹೇಗಿರ್ತಾ ಇತ್ತು ನಮ್ಮ ಮನೆಗಳಲ್ಲಿ? ಹಿರಿಯರ ಜೊತೆ ಕೂತು ಊಟ ಮಾಡುವಂಥದ್ದು, ಮಾತಾಡಿಕೊಂಡು ಆ ತಟ್ಟೆಯಲ್ಲಿ ಏನಿದೆ ಆ ಖಾದ್ಯಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಅಥವಾ ಏನು ದಿನನಿತ್ಯದ ಆಗು ಹೋಗುಗಳನ್ನು ಚರ್ಚೆ ಮಾಡಿಕೊಂಡು ಹಿರಿಯರು ಊಟ ಮಾಡುವ ಒಂದು ಪದ್ಧತಿ ಇತ್ತು ಎಲ್ಲರೂ ಮನೆಯಲ್ಲಿ ಒಟ್ಟುಗೂಡಿ. ಆದರೆ ಈಗ ತಟ್ಟೆಯಲ್ಲಿ ಹಾಕಿ ಅಲ್ಲಿಡ್ತಾರೆ, ಅದು ಬಿಸಿ ಆರಿ ಹೋದರೂ ಪರವಾಗಿಲ್ಲ, ಆ ಮಗು ತಿನ್ನದಿದ್ರೂ ಪರವಾಗಿಲ್ಲ, ನಾವುಗಳು ಆ ಕಡೆ ಗಮನನೇ ಕೊಡೋದಿಲ್ಲ. ಸೊ ಇದರಿಂದಾಗಿ ಮುಖ್ಯವಾಗಿ
ಏನು ಮಗುವಿಗೆ ನಿಜವಾಗ್ಲೂ ಆ ಬೆಳವಣಿಗೆಗೆ ಪೂರಕವಾಗಿ ಬೇಕಾಗಿರುವಂತಹ ಯಾವುದೇ ಒಂದು ಅವಕಾಶಗಳು ನಾವು ತಪ್ಪಿಸಿದಂತಾಗ್ತದೆ. ಆದ್ದರಿಂದ ಎಲ್ಲರೂ ದಯಮಾಡಿ ತಮ್ಮ ಮಕ್ಕಳನ್ನು, ಮುಖ್ಯವಾಗಿ ಒಂದನೇದಾಗಿ ಈ ಆಧುನಿಕ ತಂತ್ರಜ್ಞಾನಗಳು ಅದು ಬೇಕು ನಮಗೆ, ಆದರೆ ಒಂದು ವಯಸ್ಸಿನ ನಂತರ ಸಣ್ಣ ಮಕ್ಕಳಿಗೆ ಇದರ ಅವಶ್ಯಕತೆ ಇಲ್ಲವೇ ಇಲ್ಲ. ಮಕ್ಕಳು ಆಟ ಆಡಲಿ, ಅವರ ದೈಹಿಕ ಚಟುವಟಿಕೆಗೆ ಪ್ರೋತ್ಸಾಹ ಮಾಡಿ. ನೀವು ಅಂಗಳದಲ್ಲಿ ಹೋಗಿ ಆಟ ಆಡಲಿ, ಅಥವಾ ಮನೆಯಲ್ಲಿ ಒಳಗಡೆ ಆಡುವಂತಹ ಒಳಾಂಗಣ ಆಟ ಕ್ರೀಡೆ ಸಾಮಗ್ರಿಗಳನ್ನು ತಂದುಕೊಡಿ ಅವರಿಗೆ, ಅಥವಾ ನೀವು ಅವರ ಜೊತೆ ಸೇರಿಕೊಂಡು ಸಮಯ ಕಳೆಯಿರಿ. ಅದು ಮುಖ್ಯವಾಗಿ ಬೇಕಾಗಿರೋದು. ನೀವು ನಿಮ್ಮ ಮಕ್ಕಳ ಜೊತೆಯಲ್ಲಿ ದಿನಕ್ಕೆ ಎಷ್ಟು ಸಮಯ ಕಳೀತೀರಿ ಅನ್ನೋದು ಕೂಡ ಮುಖ್ಯವಾಗಿರ್ತದೆ. ಕನಿಷ್ಠ ಒಂದು ಅರ್ಧ ಗಂಟೆ ಆದರೂ ನೀವು ಮಕ್ಕಳ ಹತ್ರ ಮಾತಾಡ್ತೀರ ದಿನಕ್ಕೆ? ನಮಗೆ ಪುರ್ಸೋತಿರೋದಿಲ್ಲ, ನಾವೆಲ್ಲಿ ಮಾತಾಡ್ತೇವೆ ಮಕ್ಕಳ ಹತ್ರ ಅಲ್ವಾ? ಸಂಜೆ ಆದರೆ 6 ಗಂಟೆ ಆದರೆ ಸೀರಿಯಲ್ಗಳು ಶುರುವಾಗ್ತದೆ 11 ಗಂಟೆವರೆಗೆ. ಅದರ ಮಧ್ಯದಲ್ಲಿ ಊಟದ ಟೈಮು ಗೊತ್ತಿಲ್ಲ ನಮಗೆ, ಮನೆಯಲ್ಲಿ ಇರುವ ಸದಸ್ಯರ ಬಗ್ಗೆಯೂ ಕಾಳಜಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇಂಥದ್ದೆಲ್ಲ ಆಗುವಂಥದ್ದು. ಆದ್ದರಿಂದ ಎಲ್ಲ ತಾಯಂದಿರಲ್ಲಿ ವಿನಂತಿ ಮಾಡೋದೇನಂತ ಹೇಳಿದರೆ, ಈ ಎಲ್ಲ ಒಂದು ಈ ಸಂದರ್ಭಗಳನ್ನು ಆದಷ್ಟು ಅವಾಯ್ಡ್ ಮಾಡಿ, ಆದಷ್ಟು ನಿಮ್ಮ ಮಕ್ಕಳ ಬೆಳವಣಿಗೆಯ ಬಗ್ಗೆ ಮತ್ತು ಅವರ ಸುರಕ್ಷತೆಯ ಬಗ್ಗೆ ಮುಖ್ಯವಾಗಿ. ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆ ಹೇಳಿದರೆ, ನಾವು ಮಕ್ಕಳ ಜೊತೆ ಸಮಯ ಕಳೆಯೋದಿಲ್ಲ, ಮಕ್ಕಳು ನಮ್ಮ ಜೊತೆ ಓಪನ್ ಆಗಿ ಮುಕ್ತವಾಗಿ ಮಾತಾಡುವುದಿಲ್ಲ, ನಾವು ಅವರಿಗೆ ಅವಕಾಶವನ್ನು ಕಲ್ಪಿಸಿಯೇ ಕೊಡುವುದಿಲ್ಲ. ಮಗು ಏನಾದರೂ ಹೇಳಿದರೆ ಅದು ಇರಲಿ, ಹೋಗಲಿ ಬಿಡ, ಅದು ಇರ್ತದೆ ಹಾಗೆ ಅಂತ ಹೇಳಿ ಅವಾಯ್ಡ್ ಮಾಡಿಬಿಡ್ತೇವೆ. ಇನ್ನೊಂದು ಸಲ ಮಗು ನಿಮ್ಮ ಹತ್ರ ಬಂದು ಹೇಳ್ತದ ಏನಾದರೂ ಸಮಸ್ಯೆ ಇದ್ದರೆ. ಸೊ ಇದೆಲ್ಲ ಸಣ್ಣ ಸಣ್ಣ ಎಕ್ಸಾಂಪಲ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಇರುವಂಥದ್ದು. ಯಾಕಂದರೆ ದಿನನಿತ್ಯ ನಾವು ನಮ್ಮ ಫೀಲ್ಡಲ್ಲಿ ನೋಡ್ತಾ ಇರುವಂತಹ ಪ್ರಕರಣಗಳು. ಆದ್ದರಿಂದ ಮುಖ್ಯವಾಗಿ ನಿಮ್ಮ ಸಮಯವನ್ನು ನಿಮ್ಮ ಮಕ್ಕಳಿಗೆ ಮೀಸಲಿಡಿ. ನೀವು ಇವತ್ತು ಮಗುವಿಗೆ ಎಷ್ಟು ಸಮಯ ಕೊಡ್ತೀರಾ, ಮುಂದೆ ಭವಿಷ್ಯತ್ತಿನಲ್ಲಿ ಆ ಮಗು ಅಷ್ಟು ಉತ್ತಮವಾಗಿ ಒಂದು ಏನು ಅದರ ಫ್ಯೂಚರನ್ನು, ಅದರ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರ್ತದೆ. ಆದ್ದರಿಂದ ಮುಂದೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಮಗೆಲ್ಲ ಕೊಡಲಿಕ್ಕಿದ್ದಾರೆ. ಎಲ್ಲರೂ ಈ ವಿಚಾರಗೋಷ್ಠಿಯ ಒಂದು ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ವಿಷಯಗಳನ್ನು ಪಡ್ಕೊಂಡು ಅದನ್ನು ಖಂಡಿತವಾಗಿ ಪಾಲನೆ ಮಾಡಿಕೊಳ್ಳಿ. ನಾಳೆ ನಮ್ಮ ಮಕ್ಕಳು ನಮ್ಮ ಮುಂದೆ ಬೇರೆ ಏನಾದರೂ ಆಗೋದನ್ನು ನೋಡಲಿಕ್ಕೆ ನಮ್ಮಿಂದ ಖಂಡಿತ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇವತ್ತೇ ಎಚ್ಚೆತ್ತುಕೊಳ್ಳೋಣ. ಅದಕ್ಕೆ ಬೇಕಾದಂತಹ ಒಂದು ಎಲ್ಲ ಸಂದರ್ಭಗಳನ್ನು ರೂಪಿಸಿಕೊಳ್ಳೋಣ ಅಂತ ಹೇಳ್ತಾ, ನನಗೆ ಇಲ್ಲಿ ಆಹ್ವಾನಿಸಿ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂತಹ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಶ್ರೀಮತಿ ಶ್ವೇತಾ ಮೇಡಮ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಮಕ್ಕಳನ್ನು ಭವಿಷ್ಯದ ಸಭ್ಯ ನಾಗರಿಕರನ್ನಾಗಿ ರೂಪಿಸುವಲ್ಲಿ ತಾಯಂದಿರ ಪಾತ್ರ, ಮಹಿಳಾ ವಿಚಾರಗೋಷ್ಠಿಯ ಕಾರ್ಯಕ್ರಮದ ಅಂಗವಾಗಿ ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಸದಸ್ಯರು ರಾಣಿ. ಎಲ್ಲ ಮಾತೃ ಸ್ವರೂಪಿ ತಾಯಂದಿರಿಗೆ ವೇದಿಕೆಯ ಮೇಲಿರುವಂತಹ ಆತ್ಮೀಯ ಸೋದರ ಯೋಜನಾಧಿಕಾರಿಗಳಾದಂತಹ ಸುರೇಶ್ ಅವರೇ, ವೇದಿಕೆಯನ್ನು ಅಲಂಕೃತಗೊಂಡಿರುವಂತಹ ಮಾತೃ ಸ್ವರೂಪಿಗಳಾದಂತಹ ಸೌಮ್ಯಕ್ಕ, ಶ್ವೇತಕ್ಕ, ಗೀತಕ್ಕ ಮತ್ತು ಆತ್ಮೀಯ ನಮ್ಮೂರಿನ ಸಹೋದರ, ಸದಾ ಯೋಜನೆಯ ಜೊತೆ ಕೊಂಡಿಯಾಗಿರುವಂತಹ ಆತ್ಮೀಯ ಸಹೋದರನಾಗಿರುವಂತಹ ನನ್ನ ದೀಪಮ್ ಅಂತ ಹೇಳೋದು. ಅವ್ರದ್ದು ಹೆಸರು ಸತ್ಯನಾದರೂ ಕೂಡ, ನಮ್ಮದು ಸತೀಶ್ ಆದರೂ ಕೂಡ ದೀಪಮ್ ಅಂತ ಕರೆಯುವಂಥದ್ದು. ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ದುಡಿಯುವ ಅವಕಾಶಕ್ಕಾಗಿ ವಂದನೆಗಳನ್ನು ಹೇಳೋದ್ರ ಮೂಲಕ ಯಾನು ಯೋಜನಾಧಿಕಾರಿಗಳ ಪಾತ್ರ ಹೊಂದಿತ್ತೆ. ಬಾರಿ ಬಂಗೊಡುಕೇನೊಂದುಲ್ಲೇರು ಎಕಡೆ ಕುಲ್ದೇರು ಬೆರಿ ಬೆಂಡ ಆತಂಡು ಇಲ್ಲ ದಾಂಡ ಏತ್ತು ಸಲ ಅಂಚಿಂಚಿ ಪೋದಾತ ಬಿಸಲೆಡ ಕಜ್ಜಿಪದ ರುಚಿ ತೂದಾತ್ವ, ಕಾಂಡದ ದೋಸೆ ತಿಂದದಾತ್ವ, ಟಿ ವಿ ಓದೋದು ಆತ, ಮೊಬೈಲಿನ ಒಚ್ಚಿದಾತ್ವ ಒಂದು ಎಂಕಲ್ನ ಅಪ್ಪೆಲ್ಲು ಬಾರಿ ಪೊರ್ಲ ಗಂಟೆದ ವಿಷಯ ಯಾನು ಶ್ವೇತ ಕಡಪಂಡೆ ಮಾತಿರ್ಲ ಪಾತಿರಿ ನಾನು ಯಾನದಾದ ಪಾತಿರ್ನಿ ಅಂಚದುಪ್ಪನಗ ಎನ್ನ ಆತ್ಮೀಯ ಸಹೋದರಿ ಎಂಗ್ಲನ ಗೌರಿ ಅಕ್ಕ ಎನ್ನ ಊರ್ದಾರೆ ಬಾರಿ ಶೋಕುಡರ್ನ ಅನಿಸಿಕೆಯನ್ನು ಪಂಡೇರು. ಇನ್ನು ಎಲ್ಲ ಯೋಜನೆದ ಒಂಜಿ ಕಾರ್ಯಕರ್ತೆಯಾದ ಈ ಮಟ್ಟಗು ಬುಳೆಯರ ಸಾಧನೆಗೆ ಸ್ಫೂರ್ತಿ ಯೋಜನೆ ಪನಿಯರೆಲ್ಲ ಬಾರಿ ಪೆರ್ಮೆದ ಒಟ್ಟುಗು ಎಂಕ್ಲಿಗ ಇನ್ಸ್ಪಿರೇಷನ್ ಕೊಡ್ತೀನಿ. ಮಾತುಶ್ರೀ ಹೇಮಾವತಿ ಹೆಗ್ಗಡೆಗೆ ಬರೆತಿನಂಚಿನ ಆ ಪೊರ್ಲ ಕಂಠದ ಧ್ಯೇಯ ಗೀತೆ ಯಾನು ಎಣ್ಣೆ ಒಂದಿತ್ತೆ ಬನ್ನಗನೆ ಪ್ರಾರ್ಥನೆಗೆ ಅವೇ ಒಂಜಿ ಪ್ರಾರ್ಥನೆ ಆದುಪ್ಪು
ಎಂಕ್ಲೆ ಏಪಲ್ಲ ಇತ್ತೆಲ್ಲ ಯೋಜನೆದ ಪರ ಮಂಡೇಲು ಒಟ್ಟು ಸೇರ್ನಾಗ ಎಂಗ್ಲ ಗೆಟ್ ಟುಗೆದರ್ ದಾದ ಇನ್ನು ಇಂಗ್ಲೀಷಿದ ಕಂಗ್ಲೀಷ್ ಉಂಡ ಶಾಲೆಗೆ ಪೋನಾಗ ಶಾಲೆಡು ಪನ್ನಿನ ಪ್ರಾರ್ಥನೆ ಯೋಜನೆದಕ್ಲು ಒಟ್ಟು ಸೇರ್ನಾಗ ಒಂಜಿ 2 ಸಾಲ ಅಂಡಲ್ಲ ಬಾರಿ ಪೊರ್ಲ ಕಂಟದ ಬದುಕನ ಕಟ್ಟೆರ ಸಾದಿ ತೋಜಾಯಿ ನಂಚಿನ ಆ ಗೀತೆಯನ್ನು ಪಂಡಿದು ಎಂಗ್ಲ ಒಂಜಾತ್ ಮನಸ್ಸಡಿತ್ತೇನೆ ಎಂಗ್ಲನ ಒಂಜೊಂಜಿ ಅನುಭವಲೇನು ಪಟ್ಟೋಣುವ ಅಂಚಿತ್ತಿನ ಸಂದರ್ಭ ಎಕ್ಕಡೆ ಕುಲೋಂದಾರೆ ಮಾತೆರ್ಲರ ಲಕ್ಕದ ಉಂತದು ಮಾತುಶ್ರೀ ಹೇಮಾವತಿ ಹೆಗಡೆಗೆ ಈ ಒಂಜಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಮಹಿಳಾ ಗೋಷ್ಠಿದ ಪರವಾದ ಸೊಲ್ಮೆ ಸಂದಾಯ್ತದ ಒಟ್ಟಿಗೂ ಆ ಒಂಜಿ ಪೊರ್ಲ ಪದನ ನಿಕ್ಲ ಒಟ್ಟಿಗೂ ಯಾನ್ಲ ಪನ್ಪೆ ಆ ಒಂದೇ ಎಲ್ಲರೊಮ್ಮೆ ಎದ್ದು ನಿಂತ್ಕೊಳ್ಳಿ. ಕನ್ನಡ ತುಳು ಮಿಕ್ಸ್ ಮಂತ್ ಪಾತಿರ್ವೆ ಬೇಜಾರಿಜ್ಜತೆ ಇರು ಕನ್ನಡ ಪಾತಿರ್ಲೆ ಮಾರ್ಯಾರೆ ಅಂಚದಲ್ಲ ಇಜ್ಜತೆ ಕುಸಲ್ದ ಎಸಲ್ ಬೋರ್ಡಿಗೆ ಶುರು ಮಾಡೋಣ. ಸಾವಧಾನ್. ಮೊದಲು ತಾಯಿ ಅಂತಹ ಮಾತೃ ಸ್ವರೂಪಿ ಯಾರಂತೇಳಿದರೆ ತಾಯಿ ಭಾರತ ಮಾತೆ ಘೋಷಣೆಯೊಂದಿಗೆ ನಮ್ಮ ಧ್ಯೇಯ ಗೀತೆಯನ್ನು ಹಾಡುವ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನೀವು ಹೇಳಬೇಕು, ನನ್ನ ನೆನಪಿನಲ್ಲಿರುವಂಥ ಹಾಡನ್ನು ನಿಮ್ಮ ಜೊತೆ ಹಾಡ್ತೇನೆ. ದಯವಿಟ್ಟು ಯೋಜನೆಯ ಸೇವಾ ಪ್ರತಿನಿಧಿಗಳು ಕೂಡ ಬಂದು ಈ ಹಾಡಲ್ಲಿ ಸೇರಿಕೊಳ್ಳಿ. ಎಲ್ಲರಿಗೆ ಬರ್ತದೆ ಅಂತ ತಿಳ್ಕೊಂಡಿದ್ದೇನೆ. ಸುಟ್ಟು ಬಿಡುವೆವು ಕೇಳು ತಾಮರೆಗಳೆಲ್ಲವನ್ ಒಟ್ಟಾಗಿ ಸೇರಿ ಹೊಸ ಹುಟ್ಟು ಪಡೆಯುವೆವು, ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆಂದು ತಟ್ಟುವೆವು ಜ್ಞಾನದ ದ್ವಾರಗಳನ್ನು. ಕಷ್ಟವೆಷ್ಟೇ ಬರಲಿ ಕುಗ್ಗಿ ಕುಸಿಯುವುದಿಲ್ಲ, ದೈವ ದಿಟ್ಟೆಯು ದಾರಿ ತೋರಲೆಂದು. ಜ್ಞಾನವಾಹಿನಿ ಹರಿದು ಮಾನವತೆಯರಳಿ, ತಂಪೆರೆಯಲಿ ಮತಿಯ ಕೊಳೆ ಕಳೆಯಲಿ, ತಂಪೆರೆಯಲಿ ಮತಿಯ ಕೊಳೆ ಕಳೆಯಲಿ. ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆಂದು ತಟ್ಟುವೆವು ಜ್ಞಾನದ ದ್ವಾರಗಳನ್ನು. ಸಿದ್ಧಿ ಸಾಧನೆ ತಪವು ನಮ್ಮ ಉಸಿರಾಗಿರಲಿ, ಪರಿಪೂರ್ಣತೆಯು ನಮ್ಮ ಗುರಿಯಾಗಲಿ. ನಿಮ್ಮೆಲ್ಲರ ಹರಕೆ ಹಾರೈಕೆ ನಮಗಿರಲಿ, ಶುಭವಾಗಲಿ ಬಾಳು ಬೆಳಕಾಗಲಿ, ಶುಭವಾಗಲಿ ಬಾಳು ಬೆಳಕಾಗಲಿ. ಧನ್ಯವಾದ. ಹಾಡಿನ ಸಾಲುಗಳು ಹೇಗಿದೆ ಅಂತ ಹೇಳಿದರೆ, ಒಂದೊಂದು ಶಬ್ದವು ಮಾತೃಶಕ್ತಿಗೆ ಪ್ರೇರಣೆಯಾಗಿ ನಾವು ಹೇಗೆ ಬದುಕಬೇಕೆಂಬುದನ್ನು ತಿಳಿಸಿಕೊಟ್ಟಿದೆ. ಅದೇ ರೀತಿ ಕವಿವಾಣಿಯಲ್ಲಿ ಬಹಳ ಒಂದು ಸುಂದರವಾದಂತಹ ನಮ್ಮ ನಾರಿ ಶಕ್ತಿಯನ್ನು ಹೇಳುವಂಥ ಹಾಡಿನ ಸಾಲಿನ ಮೂಲಕ ಮಾತಿಗೆ ನಿಮ್ಮ ಜೊತೆ ಆಗ್ತೇನೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಮನೆ ಮನೆಯಲ್ಲಿ ದೀಪ ಬೆಳೆಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ. ತಂದೆ ಮಗುವ ತಬ್ಬಿದಾಕೆ, ತಂದೆ ಮಗುವ ತಬ್ಬಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಬಂಧುಗಳೇ, ಸ್ವರ ಇಂಚೊಂಡೊಂದು ಗೊತ್ತಿಜ್ಜಿ ದೇವರನ ಸಂಪೂರ್ಣ ಅನುಗ್ರಹದ ಮಹಾಪೂಜಾ ಒಂದುಂಡು. ಮನಸ್ಸುಡೆ ಕೊಲ್ಲಿನಲ್ಪ ಕೈ ಮುಗಿಯೊಂದು ಎಲ್ಲ ಮಾತೆಯರಿಗೆ ಕೂಡ ಆ ತಾಯಿ ಭಗವತಿ ಸರಸ್ವತಿ ಎಲ್ಲ ಧರ್ಮದ ದೈವ ದೇವರುಗಳ ಸಂಪೂರ್ಣ ಆಶೀರ್ವಾದದೊಂದಿಗೆ ಇವತ್ತು ಕೊಟ್ಟಿರುವಂಥ ವಿಚಾರ, ಮಕ್ಕಳನ್ನು ಭವಿಷ್ಯದ ಸಭ್ಯ ನಾಗರಿಕರನ್ನಾಗಿ ರೂಪಿಸುವಲ್ಲಿ ತಾಯಂದಿರ ಪಾತ್ರ. ಇಲ್ಲಿರುವಂಥ ಎಲ್ಲ ತಾಯಂದಿರ ಕನಸು, ಮನಸ್ಸು, ನನಸ್ಸು, ಭವಿಷ್ಯವೆಲ್ಲ ಒಂದೇ ಆಗಿರ್ತದೆ. ಏನಂತ ಹೇಳಿದರೆ, ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು, ನನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡಬೇಕು. ಈಗಾಗಲೇ ವೇದಿಕೆಯಲ್ಲಿರುವಂಥ ಒಂದಷ್ಟು ಗಣ್ಯರು ನಿಮಗೆ ಹೇಳಿದರು. ಆದರೆ ನಾನು ಹೇಳುವಂಥ ಒಂದೇ ಮಾತು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ. ನಿಕ್ಲೆನೊಟ್ಟಿಗೆ ಪಾತಿರೋಡು ನಿಕ್ಲ ಅಂಚತುನಗ ವೆಚ್ಚ ನೆಂಕಲ ಮಕ್ಕಳಿಗೆ ಬರ್ತಾಂಡದ ನಾನು ಇಜ್ಜತೆ ಸರ್
ಡ್ಯಾನ್ಸ್ಗೆ ಮಾತ್ರ ಡ್ರೆಸ್ ಮನ್ಪನಕ್ಲು ಕುಲ್ದಿತ್ತನವರ ಮುಗಿತದು ಬೇರೆಂದ ಅದು ಈತ್ತು ಪೊರ್ಲುದ ಒಂಜಿ ಅಟ್ಟಣೆ. ನಾನು ಬರುವಾಗಲೇ ಬೆಲ್ಲ ನೀರಿನೊಂದಿಗೆ ನಮ್ಮ ಹಿಂದೂ ಸನಾತನ ಧರ್ಮ ಭಾರತದ ಈ ಹಿಂದೆ ಈಗ ಜ್ಯೂಸು, ಮಿಕ್ಸರ್, ಮಿಲ್ಕ್ ಶೇಕ್ ಎಲ್ಲವೂ ಬಂದಿದೆ. ನಿಜವಾದ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ಯಾವಾಗ ಬೆಲ್ಲ ಮತ್ತು ನೀರು ನಮ್ಮ ದೇಹವನ್ನು ಸ್ವಾಗತಿಸುವುದರ ಮೂಲಕ ಸಂಪರ್ಕಿಸ್ತದ, ನಮ್ಮ ಇಡೀ ದಿನ ಆ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಫ್ರೆಶ್ನೆಸ್ಸನ್ನು ಕೊಡುವಂಥ ಒಂದು ಸೈಂಟಿಫಿಕ್ ಹಿನ್ನೆಲೆ ಮತ್ತು ಸಂಪ್ರದಾಯದ ಮೂಲಕ ವಿಶೇಷವಾಗಿ ನಿಮ್ಮಲ್ಲಿರುವಂಥ ಅದ್ಭುತ ಕಲೆಗಳು. ಮಾನ್ಯ ಯೋಜನಾಧಿಕಾರಿಗಳು ಪ್ರಾಸ್ತಾವಿಕದಲ್ಲಿ ಯೋಜನೆಯ ಸಂಪೂರ್ಣ ವಿಚಾರಗಳನ್ನು ತಿಳಿಸಿದರು. ನಾನು ವಿಶೇಷವಾಗಿ ಗಮನಿಸಿದೆ, ಮುಂದೆ ನಮಗೂ ಕೂಡ ಪ್ರೇರಣೆ ಇಂಥ ಕಾರ್ಯಕ್ರಮಗಳು. ಎಲ್ಲ ಸ್ಪರ್ಧೆಗಳನ್ನು ನೋಡಿದ್ದೇವೆ, ರಂಗೋಲಿ, ಹೂಗುಚ್ಛ ಅಂತೇಳಿ. ಆ ಹೂಗುಚ್ಛ ಕೂಡ ತನ್ನ ಪ್ರಕೃತಿಯ ಸುತ್ತಮುತ್ತಲೂ ಸಿಗುವಂಥ ಹೂಗುಚ್ಛದ ಜೊತೆಗೆ ಬಹಳ ಅದ್ಭುತವಾದಂಥ ಆರತಿ ತಟ್ಟೆಗಳನ್ನು ಮಾಡಿದಿರು. ನನ್ನ ಆತ್ಮೀಯ ಸಹೋದರಿ ಚಂದ್ರಕ್ಕ ಇದ್ರು, ನಾವೆಲ್ಲ ಒಟ್ಟಿಗೆ ಯೋಜನೆಯಲ್ಲಿ ಕೆಲಸ ಮಾಡಿದವರು. ಅಲ್ಲಿ ಪಕ್ಕದಲ್ಲಿ ನೆಲ್ಲಿಕಾಯಿ, ಗಣಪತಿ ಎಲ್ಲವನ್ನ ಇನೋವೇಟಿವ್ ಥಿಂಕಿಂಗ್ಸ್ ಯಾರಿಗಿದೆ ಅಂತ ಹೇಳಿದರೆ ಒಂದು ತಾಯಿಗೆ ಮಾತ್ರ ಇರುವಂಥದ್ದು. ಅವಳು ಯಾವುದೇ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಅವಳು ರ್ಯಾಂಕ್ ಸ್ಟೂಡೆಂಟ್ ಅಥವಾ PhD ಮಾಡಿರುವುದಿಲ್ಲ, ಡಿಗ್ರಿಗಳನ್ನು ಪಡೆಯುವುದಿಲ್ಲ. ಅವಳ ಅನುಭವ ಮತ್ತು ಅವಳ ಶಕ್ತಿ ಅವಳನ್ನು ಇಂಥ ಒಂದು ಚಟುವಟಿಕೆಗಳಿಗೆ ಅಚ್ಚುಕಟ್ಟಾದ ವೇದಿಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಬಿಹೈಂಡ್ ಅ ವುಮನ್ ಅಂತ ನಾವೇನು ಹೇಳ್ತೇವೆ. ಅದರ ಯೋಜನೆಯಲ್ಲಿ ಎಲ್ಲ ಸಂಪೂರ್ಣವಾದಂಥ ಸಹಕಾರ ಪೂಜ್ಯ ಕಾವಂದರ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನದೊಂದಿಗೆ ಇಡೀ ನಮ್ಮ ಯೂನಿಟ್ ಕೆಲಸ ಮಾಡುವಂಥದ್ದನ್ನು ನಾವು ನೋಡ್ಬೋದು. ನಾನಾಗಲೇ ಹೇಳಿದ್ದೆ, ತಾಯಿಯೇ ಮೊದಲ ಗುರು ಅಂತೇಳಿ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಾವು ತಾಯಿ ಆಗೋ ಮೊದಲು ಹೇಗಿದ್ದೆವು ಸ್ವಲ್ಪ ಯೋಚನೆ ಮಾಡುವ. ಪೊಣ್ಣಾದು ಪುಟ್ಟರವಲ್ಲಿ ತಜಂಕಾದು ಹಿರಿಯ ಅಕ್ಕಲುಲ್ಲ ರವೆ ಬಾರಿ ತೆಲಿಕೆ ಬರ್ಕೊಂಡು ಅಪ್ಪೆಗೆ. ಪೊಣ್ಣಾದು ಪುಟ್ಟರವಲ್ಲಿಗೆ ತಜಂಕಾದು ಜೋರ್ಡು ಬಲ್ಲೆ ಅಂದಲ್ಲ ಒಂಜಿ ಶಕ್ತಿ ನಿಕ್ಲೆನ. ತಜಂಕಾದ ಕೇನುಜಿ ಕೊಡಿಪೆರವಲ್ಲಿ ಸತ್ಯನೇವು ಯಾನ್ ನಂಬುಜಿ ತಜಂಕೆ ಇಜ್ಜಿ ಬೊಕ ಓಡೆ ಕೊಡಿಪುನ ಅವು ಆನಿದ ಕಾಲ ಇತ್ತೆ ತಜಂಕಾದತ್ತು ಇತ್ತೆ ಕಮ್ಯುನಿಸ್ಟ್ ಆದ ದೈ ಅವನು ಪನ್ಪೆರತೆ ಗಾಯನಾಗ ಮುಟ್ಟವನ ಇತ್ತ ಅವಲೆಜ್ಜಿ ತಜಂಕಲೆಜ್ಜಿ ತಜಂಕಗ್ಲ ನಮ್ಮ ಮಾರ್ಕೆಟ್ಗೆ ಪೋಪುನ ಅವು ಆನಿದ ಹಿರಿಯಕ್ಲೆನ ಪಾತ್ರ. ಆದರೆ ಒಂದು ಹೆಣ್ಣು ಮಗು ಜನಿಸಿದಾಗ ನಾವೆಲ್ಲ ಇಲ್ಲಿರುವ ಪುಟ್ಟ ಪುಟ್ಟ ಹೆಣ್ಮಕ್ಕಳನ್ನು ಕನಸುಗಳ ಜೊತೆ ಬೆಳೆದವರು. ಈಗಾಗಲೇ ವೇದಿಕೆಯಲ್ಲಿರುವಂತಹ ನಮ್ಮ ನಿರ್ದೇಶಕರು ಹೇಳಿದರು, ಕನಸು ಕಾಣುವುದಕ್ಕೆ ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅಬ್ದುಲ್ ಕಲಾಂ ಜಿಯವರ ಮಾತು, ಕನಸುಗಳನ್ನು ಕಾಣಿ ಅಂತ. ನಾವೆಲ್ಲ ಹೆಣ್ಣು ಮಕ್ಕಳು, ನನ್ನನ್ನು ಸೇರಿಸಿ ಮಧ್ಯಮ ವರ್ಗದ ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ಹೆಣ್ಣು ಮಗಳು ನಾನು. ಬಾಲ್ಯದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಜ್ಜಿ ಸಾಂಕಿನ ಪುಳ್ಳಿಯಾದ ಬುಳೆಯಿನ ಪೊಣ್ಣೆಯ ಭಾಳಷ್ಟು ಕನಸಿತ್ತು. ಕಲಿಯುವಾಗ, ಕಾಲೇಜಿಗೆ ಹೋಗುವಾಗ ಹಾಗೆ ಆಗಬೇಕು, ಹೀಗೆ ಆಗಬೇಕು. ಆದರೆ ಎಲ್ಲ ಕನಸುಗಳು ಬೇರೆ ರೀತಿಯಲ್ಲಿ ನನಸಾಗಿದೆ ವಿನಃ ಇಲ್ಲಿರುವಂಥ ಎಲ್ಲ ತಾಯಂದಿರು ಬಾಲ್ಯದಲ್ಲಿ ಬೇರೆ ಬೇರೆ ಕನಸುಗಳನ್ನು ಹೊತ್ತುಕೊಂಡು ನಮ್ಮ ಜೀವನ ನಿರ್ವಹಣೆಯನ್ನು ಮಾಡಿ ಮದುವೆ ಎಂಬ 3 ಅಕ್ಷರದ ಗಂಟಿನೊಳಗಡೆ ಸಿಲುಕಿಕೊಂಡಲ್ಲ, ಭವ್ಯವಾದಂತಹ ಒಂದು ಸಂಪ್ರದಾಯಬದ್ಧವಾದಂತಹ ಒಂದು ನಮ್ಮ ಬದುಕಿಗೆ ಪ್ರೇರಣೆಯನ್ನು ಕೊಡುವಂತಹ ಮದುವೆ. ಈಗ ಮದುವೆಗೆ ಕೂಡ ಬೇರೆ ಬೇರೆ ವ್ಯಾಖ್ಯಾನ ಇದೆ ಸೌಮ್ಯಕ್ಕ. ಮದುವೆ ಅಲ್ಲಿ ತನಕ ಮುಟ್ಟಿದೆ. 3 ತಿಂಗಳ ಹಿಂದೆ ಗೌಜಲ್ಲಿ ಮದುವೆ ದಿವಸ ಬೆಳಿಗ್ಗೆ ಹುಡುಗಿ ಇಲ್ಲ ಅಥವಾ ಮಾರನೇ ದಿವಸ ಹುಡುಗ ಇಲ್ಲದಂಥ ಪರಿಸ್ಥಿತಿಗೆ ನಮ್ಮ ಸಂಸ್ಕಾರ ಮುಟ್ಟಿ ಬಂದಿದೆ. ಇಂಥ ವಿಚಾರಗಳನ್ನೆಲ್ಲ ನೆನಪಿಟ್ಕೊಂಡು ನಮ್ಮೆಲ್ಲ ಕನಸುಗಳನ್ನು ನನಸು ಮಾಡಿಕೊಂಡು ಆ ತಾಯಿ ಮದುವೆ ಆದ ಮೇಲೆ 9 ತಿಂಗಳು ತನ್ನ ಹೊಟ್ಟೆಯೊಳಗಡೆ ಪ್ರಾಕೃತಿಕವಾಗಿ ಯಾವುದೇ ಇಲ್ಲ. ಇಲ್ಲಿರುವಂಥ ಎಲ್ಲ ತಾಯಂದಿರು ನಾವು ಹೇಳಲಿಕ್ಕೆ ಉಂಟು ನಮ್ಮ ಮಕ್ಕಳಲ್ಲಿ, ವರ್ಮ ತಿಂಗಳು ನೀನನ್ನು ಪೊದ್ದಿದು ತರ್ಕದು ಎಷ್ಟೋ ನೋವುಗಳು. ಆ 9 ತಿಂಗಳು ಹೇಗಿರುತ್ತಂತ ಹೇಳಿದರೆ ನಮಗೆ ಕಲ್ಪನೆಗೂ ಸಾಧ್ಯ ಇಲ್ಲ. ಕೆಲವೆಲ್ಲ ಪುಣ್ಯವಂತರಿರ್ಬೋದು ಇಲ್ಲಿ ಹಿರಿಯ ತಾಯಂದಿರು. ಆಕಳಿಗೆ 10 ಬೆದ್ದುಂಡಲ್ಲ ನಮಗೆ ಹೇಳಲಿಕ್ಕುಂಟು, 1 ಬೆತ್ತಿನಲ್ಲ 10 ಬೆದ್ದಿನಲ್ಲಿಗೆ ಬಂದ್ಪುಣ್ಯ ಅತೆಮ್ಮ ಅವ್ರಿಗೆ ಬಂತು. ನಮಗೀಗ ಒಂದಾಗುವಾಗಲೇ ಡಾಕ್ಟ್ರಲ್ಲಿ ಹೇಳ್ತಾರೆ 2 ವರ್ಷ ಗ್ಯಾಪ್ ಮಾಡಿಕೊಳ್ಳಿ ಅಂತ. 2 ವರ್ಷ ಅಲ್ಲ, ನಾವು ಲೈಫ್ ಲಾಂಗ್ಗೆ ಗ್ಯಾಪ್ ಮಾಡಿಕೊಳ್ಳುವವರು. ಯಪ್ಪೋ ಏರೆ ಗಾವಿ ಅಂತ ಅಲ್ವಾ, ಅಂಥ ಕನಸುಗಳನ್ನು ಇಟ್ಕೊಂಡು ಬಂದವರು. ಹಾಗಿರುವಾಗ ಸೈಂಟಿಫಿಕ್ ಆಗಿ WHO ವಿಶ್ವ ಆರೋಗ್ಯ ಸಂಸ್ಥೆಯ ಸಮೀಕ್ಷೆಯ ಪ್ರಕಾರ ಒಂದು ತಾಯಿ ಗರ್ಭವತಿಯಾಗಿ ಅವಳ ಹೆರಿಗೆ ಆಗುವಾಗ, ಏನು ನಾರ್ಮಲ್ ಡೆಲಿವರಿ ಅಂತ ಹೇಳ್ತೇವೆ ನೋಡಿ, ಆ ಡೆಲಿವರಿ ಆಗುವಾಗ ಅವಳ ದೇಹದ 100ಕ್ಕಿಂತ ಹೆಚ್ಚು ಸ್ನಾಯುಗಳು ಸಂಕುಚಿತಗೊಂಡು ಬಿಡ್ತದಂತೆ.
ಅದಕ್ಕೋಸ್ಕರ ಅವಳ ಹೆರಿಗೆ ಸಂದರ್ಭದಲ್ಲಿ ಎಷ್ಟೋ ತಾಯಂದಿರು ನೋವನ್ನು ಸಹಿಸಲಿಕ್ಕಾಗದೆ ಅತಿಯಾದ ರಕ್ತಸ್ರಾವದೊಂದಿಗೆ ಸಾವನ್ನು ಅನುಭವಿಸ್ತಾರೆ. ಈಗಾಗಲೇ ಇಲಾಖೆಗಳು ಸಂಪೂರ್ಣವಾದ ತಾಯಿ ಮಗುವಿನ ಆರೈಕೆಯನ್ನು 40 ದಿವಸದಲ್ಲೇ ಅವರು ಆರಂಭ ಮಾಡಿರೋದ್ರಿಂದ ಇವತ್ತು ಉತ್ತಮವಾದ ಹೆರಿಗೆ ಆಗತ್ತೆ. ತದನಂತರ ಏನು? ಮಗು ಹೊಟ್ಟೆಯಲ್ಲಿರುವಾಗ ಒಂದು ಕನಸು, ಮಗು ಭೂಮಿಗೆ ಬಂದಾಗ ಮತ್ತೊಂದು ಕನಸು. ಅಲ್ಪ ಪೆದ್ದರಿಗೆ ಆಸ್ಪತ್ರೆ ಫಸ್ಟ್ಗೆ ಬಾಲ್ಯವೇ ಮಗು ಗಂಡಾಗಿದ್ರೆ ನೀವೀಗ ಒಂದು ಕೊಡಬೇಕು. ಮಗು ಇಂಥದ್ದು ಗಂಡ ಆಣ ಅಪ್ಪ ಬಚ ಪೊಣ್ಣ. ಈಗ ಉಲ್ಟ ಮಾರೇರೆ. ನಾನು ಮೊನ್ನೆ ಒಂದು ಕಡೆ ಹೋಗುವಾಗ ಇಂಗೆ ಈ ಸಲ ಆಣೆ ಆಯ್ನಿ ನಾನು ಪೊಣ್ಣೆ ಏತು ಪಟ್ಟ ಬರಕ್ಕೆ ಬಂದಿದ್ದೆ ಅಂತ. ಬೇಜಾರು ಮಾಡಬೇಡಿ ದಯವಿಟ್ಟು, ಅಣ್ಣಂದಿರು ಇಲ್ಲಿರುವಂಥವ್ರು. 10 ಪೊಣ್ಣುಲೆ ನಾಡಲ್ಲ ಸಾಂಕೋಲಿ ಬರಿ ಮಗನ ಸಾಂಕ್ಯಾರೆ ಬಂಗಾನ ಹಾಗೆ ಅಂತೇಳಿ ಪಾಪ ತಪ್ಪು ತಿಳ್ಕೊಳ್ಬೇಡಿ. ನಾನಾಗಲೇ ಹೇಳಿದೆ, 9 ತಿಂಗಳು ಹೊಟ್ಟೆಯಲ್ಲಿ ಹೊರುವಾಗ ಎಷ್ಟೋ ಕನಸುಗಳನ್ನು ಕಂಡ ನಾವು ಮಕ್ಕಳನ್ನು ಸಭ್ಯ ನಾಗರಿಕರನ್ನಾಗಿ ಬೆಳೆಸಲಿಕ್ಕೆ ಮಾರ್ಗದರ್ಶನ ಕೊಡುವುದು ಅವರು PUCಗೋ SSLCಗೋ ಅಥವಾ ಯುವಕರಾಗುವಾಗೆ ಅಲ್ಲ. ಹುಟ್ಟಿದ ಮಗುವನ್ನು 5 ವರ್ಷದ ತನಕ ಹೇಗೆ ಆರೈಕೆ ಮಾಡ್ತೇವೆ ಅಂತೇಳಿ ತಮಗೆಲ್ಲರಿಗೆ ಗೊತ್ತಿದೆ. ಬೇರೆ ಬೇರೆ ಕಾಯಿಲೆಗಳು. ನಾನು ಗರ್ಭದಿಂದಲೇ ಬಂದೆ, ತಾಯಾಗಿ ಬಂದೆ, ಯಾರಿಗೂ ಗೊತ್ತಿಲ್ಲ. ಮಕ್ಕಳು ಹೇಳಿಕೊಂಡು ಈಗ ನಿಮ್ಮೇಲೆಲ್ಲ ನಿರ್ಮ ಶುರುವಾಂಡು ರಾಮಾಯಣ ಪಂತಾನೆ ಎಂಕಲ್ ಪೆದರವ ನೋಡಿ ಎಲ್ಲ ಹೇಳಿದವರಿಗೆಲ್ಲ ನಗು ಬರ್ತಾ ಇದೆ. ಇನ್ನೊಂದುವೆ ಮುಗಿಯರ ಹೆಚ್ಚಿ ನಾನು ಅಂಚ ಮಂತದೆ ಇಂಚ ಮಂತದೆ ಅವಳು ಪೋತೆ ಮೂಲು ಪೋತೆ ಹೇಳಿ. ನಿಮ್ಮ ಮೊದಲ ಒಂದು ಮಗುವನ್ನು ಈ ಸಮಾಜಕ್ಕೆ ಕೊಡಲಿಕ್ಕೆ ಅವರನ್ನು ಸಭ್ಯ ನಾಗರಿಕರನ್ನಾಗಿ ಮಾಡಬೇಕಿದ್ರೆ ಮೊದಲನೆಯ ತಾಯಿಯಾಗಿ ಮಾಡಬೇಕಾದದ್ದು ಅವರು ಹೇಳಿ ಕೇಳಿ 4 ಬೈರಿ ಗಿಡವಾಗಿ ಬಗ್ಗದ್ದು ಇತ್ತೆ ಬೊಕ್ಕ ಓಡೆ ಬಗ್ಗುನಿ. ವಾರಕ್ಕೆ 4-5 ಫೋನ್ಗಳು ಕೇಸುಗಳು. ನಮಗೆ ಐನೆಟ್ ಆಜಿನೆಟ್ ಮೇಡಮ್ ಸರಿ ಇತ್ತೆ ಪಂಡಿನಗೇನುಜಿ ಅಮ್ಮಿರೆಗ್ಲೆ ಎದುರು ಪಾತ್ವೆ ಅಜ್ಜರಿಗ್ಲೆ ಎದುರು ಪಾತಿರ್ವೆ ಟೈಮಿಗೆ ಬರ್ಪೂಜೆ ದಾಯವರ್ಪೆ. ನಾವು ಮೊದಲನೆಯದಾಗಿ ಆ ಮಕ್ಕಳನ್ನು ಎಲ್ಲಿ ತಿದ್ದಿತಿಡ್ಬೇಕಂತ ಹೇಳಿದರೆ ಪ್ರತಿಯೊಬ್ಬ ಮಧ್ಯಮ ವರ್ಗದಿಂದ ಶ್ರೀಮಂತವರ ನನಗೆ ಗೊತ್ತಿರುವ ಅನುಭವ ಸ್ನೇಹಿತರೆ, ನಾನೇನು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಕಲಿತಂಥವು ಅಲ್ಲ, ನಿಮ್ಮಂತಹ ಸಾಮಾನ್ಯ ಜನರ ಜೊತೆ ಜಿಲ್ಲೆ ಮತ್ತು ರಾಜ್ಯದಾದ್ಯಂತ ಒಂದಷ್ಟು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅನುಭವವನ್ನು ಪಡೆದಂಥ ನೆಲೆಯಲ್ಲಿ ನನ್ನ ಮನಸ್ಸಿನ ಮಾತುಗಳನ್ನು ನಿಮ್ಮ ಮುಂದೆ ಹೇಳುವಂಥದ್ದು. ಆ ತಾಯಿಯಾದವರು ಈಗಾಗಲೇ ಎಲ್ಲರ ಮಕ್ಕಳು ಕೂಡ ಇಲ್ಲಿರುವಂಥ ಒಂದು ಹಂತಕ್ಕೆ ಹದಿಹರೆಯಕ್ಕೆ ತಲುಪಿದ್ದಾರೆ ಅಂತ ತಿಳ್ಕೊಳ್ತೇನೆ. ಮಕ್ಕಳನ್ನು ಬಾಲ್ಯದಲ್ಲಿರುವಾಗಲೇ ಅವರ ಆಚಾರ ವಿಚಾರಗಳನ್ನು ನಾವು ಗಮನಿಸಬೇಕು. ತಾಯಿಯಾದವಳು ಆ ಮಗುವನ್ನು ಸಾಕಿ ಸಲಹುವುದು, ಒಳ್ಳೆ ಆಹಾರ, ಒಳ್ಳೆ ಬಟ್ಟೆ, ಇವತ್ತಿನ ದಿನ ನೋಡಿ ಮತ್ತು ನಮ್ಮ ದಿನಗಳನ್ನು ನೆನೆಸಿ ಒಂದೇ ಯೂನಿಫಾರ್ಮ್ ಹಾಕಿಕೊಂಡು ಅದನ್ನು ಸಂಜೆ ಹೊದ್ದು ನನ್ನ ಅನುಭವಗಳನ್ನೇ ನಾನು ಯಾವಾಗಲೂ ಹೇಳಲಿಕ್ಕೆ ಇತ್ತು. ಒಂಜೇ ಜೋಡಿ ಇತ್ತೀನಿ, ಒಂದು ಪುಸ್ತಕ 60 ಪೇಜಿನ ಪುಸ್ತಕ ತರುವಲ್ಲಿ ನಮಗೆ ಗತಿ ಇಲ್ಲ. ಎಲ್ಲೆಲ್ಲೋ ಕೆಲಸ ಮಾಡಬೇಕಿತ್ತು. ತಾಯಂದಿರು ನಮ್ಮನ್ನು ಸಾಕುವಂಥವರೆಲ್ಲಾದರೂ ಕೆಲಸ ಮಾಡುವಾಗ ಅವರ ಜೊತೆ ಹೋಗಿ ನಾವು ಕೆಲಸ. ಆದರೆ ಇವತ್ತಿನ ಮಕ್ಕಳಿಗೆ ಏನೂ ಇಲ್ಲ. ಸಂಘ ಸಂಸ್ಥೆಗಳು, ಪೋಷಕರು ಎಲ್ಲವನ್ನು ಕೊಟ್ಟು ನಾವು ಬೆಳೆಸ್ತೇವೆ. ಅವರು ಕೇಳಿದ ಬ್ರ್ಯಾಂಡೆಡ್ ಬ್ಯಾಗ್, ಅವರು ಕೇಳಿದ ಕಾಲಿಗೆ ಹಾಕುವ ಚಪ್ಪಲು ಕೂಡ ಅವರ ಸೆಲೆಕ್ಷನ್ ಆಗಿರ್ತದೆ. ಆದರೆ ಅವರ ಬದುಕನ್ನು ನಾವು ಎಷ್ಟು ಸೆಲೆಕ್ಷನ್ ಆಗಿ ಅವರಿಗೆ ಮುಂದಕ್ಕೆ ಕೊಡ್ತಾ ಇದ್ದೇವೆ. ಅಕ್ಲಿಕ್ಕೇನು ಮಾತು ಕೊರ್ಪುನಿ ಈ ಜಿಂಡ ಬರಿತಿಲ್ಲದರ್ಕಲ ಜೋಕು ಲಂಚ ಪೋನಾಗ ಎನ್ನ ಮಗಲೇ ನಂಚ ಕಡಪರ ಅಪ್ಪುಂಡ. ಮೊದಲನೆಯದಾಗಿ ಒಂದು ಮಾಡಬೇಕಾದದ್ದು, ನಮ್ಮ ಮಕ್ಕಳನ್ನು ಪಕ್ಕದ ಮನೆಯ ಮಕ್ಕಳಿಗೆ ಶಾಲೆಯಲ್ಲಿ ಆಯಾತು ಮಾರ್ಕದೇ ಇದೆ ನಿಕ್ಕದಾನೆ ಸನ್ನಿ ಕೇನ್ನ ಮಾತ ಕೊರ್ಪ ಆಯಿತು. ಮಗುವಿನ 100ರಲ್ಲಿ 60% ಅದು ಕೂಡ ನಿಮಗೆ ಈಗ ಹಿಂದೆ ರಿಟರ್ನ್ ಬಂದಿರ್ಬೋದಂತ ಹೇಳ್ಬೋದು. ಅಪ್ಪ ನಾಯನೇ ಸಾಂಕಲೆ ಏನಂದೇ ಸಾಂಕುನಿ ಬಂದಿದ್ರೆ ಅದನ್ನು ಸೈಡಿಗೆ ಹಾಕಿಕೊಳ್ಳಿ. ಎಲ್ಲದಕ್ಕೂ ಎದುರುತ್ತಾರೆ, ನಮ್ಮ ಮಕ್ಕಳಿಗೆ ಯಾವುದಕ್ಕೂ ಇಲ್ಲ. ಆದರೂ ಕೂಡ ಮೊದಲನೇದಾಗಿ ಎಲ್ಲ ನನ್ನ ತಾಯಂದಿರಲ್ಲಿ ಪ್ರಾರ್ಥನೆ, ನೀವೇನು ಕಷ್ಟಪಟ್ಟಿದ್ದೀರಿ ಅವ್ರಿಗೆ ಹೇಳ್ತಾ ಇರಿ. ಅವರು 10 25 ವರ್ಷ ಆಗೋ ತನಕ ನೀವು ಬಂದ ದಾರಿಯ ಬಗ್ಗೆ ಮೊದಲು ಹೇಳಿ. ನನ್ನಲ್ಲಿ ಎಷ್ಟೋ ಕೌನ್ಸಿಲಿಂಗಿಗೆ ಬರೋ ಮಕ್ಕಳು ನಾನು ಕೇಳ್ತೇನೆ, ನಿನ್ನ ಅಪ್ಪ ಅಮ್ಮನ ಜೊತೆ ಎಷ್ಟೊತ್ತು ಮಾತಾಡ್ತೀಯ ಮಗನೇ, ಎಷ್ಟೊತ್ತು ಮಾತಾಡ್ತೀಯ ಮಗಳೇ, ನಿನ್ನ ಪಪ್ಪನ ಕಷ್ಟಕ್ಕೆ ಎಂದಾನ, ನಿನ್ನ ಪಪ್ಪ ದಾಯ ಕೂಲಿ ಬೇಲೆಗೆ ಪೋಂದುಲ್ಲೇರು, ಅಮ್ಮ ದಾಯ ಕುಂಟು ಶಾಪಿಗೆ ಪೋನಾಗ ಅವು ಮಾತಾಕ್ಲಿಗೆ ಪಾತೆರ ಪುರ್ಸೊತ್ತಿಚ್ಚು. ಆಗಲೇ ಹೇಳಿದ್ರಲ್ಲ ಶ್ವೇತಕ್ಕ,
ನಾವು ನಮ್ಮ ಮಕ್ಕಳ ಜೊತೆ ಎಷ್ಟು ಕಳೀತೇವೆ? ನರ್ಸರಿಗೆ ದುಡ್ಡಿದೆ, LKGಗೆ ನೀವು ಹೇಗೂ ಕಲೀರಿ. ಈಗಾಗಲೇ ಸರ್ಕಾರದ ಯೋಜನೆಗಳು ಭಾಳಷ್ಟಿದೆ. ನಿಮ್ಮ ಮಗು ನೀವು ಎಲ್ಲಿಯಾದರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಇಡೀ ತಾಲೂಕು ರಾಜ್ಯದಾದ್ಯಂತ ಶಿಶುಪಾಲನಾ ಕೇಂದ್ರಗಳನ್ನು ಮಾಡ್ತಾರೆ. ಬ್ಯುಸಿ ಲೈಫ್, ತಾಯಂದಿರು ತನ್ನ ಹೊಟ್ಟೆಪಾಡಿಗಾಗಿ ಜೀವನಕ್ಕಾಗಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ. ಆದರೆ ಮುಖ್ಯವಾಗಿ ನಾವು ಎಲ್ಲಿ ದಾರಿ ತಪ್ತಾ ಇದ್ದೇವೆ? ಚಿಕ್ಕ ಮಕ್ಕಳನ್ನು ತಾಯಿ ತಂದೆಯಾಗಿ 2 ಪೆಟ್ಟು ಹೊಡೆದು ಕಲಿಸಿದರೆ ಮಾತ್ರ ಮುಂದೆ ಅವನು ಮತ್ತೊಂದು ತಪ್ಪನ್ನು ಮಾಡುವಾಗ ಯೋಚನೆ ಮಾಡ್ತಾರೆ ಮಕ್ಕಳು. ಓ ಹೌದು, ನನ್ನ ಮನೆಯಲ್ಲಿ ನಾನು ಒಂದಿಷ್ಟು ಚಿಕ್ಕ ವಸ್ತುವನ್ನು ತೆಗೆದಾಗ ಇನ್ನೂ ಕೆಲವು ಪೇರೆಂಟ್ಸ್ ಇದ್ದಾರೆ. ನಾನು ಶಿಕ್ಷಕಿಯಾಗಿ ಕೂಡ ಒಂದಷ್ಟು ಅನುಭವಗಳನ್ನು ಹಂಚ್ಕೊಳ್ತೇನೆ. ತನ್ನ ಮಗು ಏನಾದರೂ ಚಿಕ್ಕ ಪುಟ್ಟ ವಸ್ತುಗಳನ್ನು ಕದಿಯುವುದಾ ಅಥವಾ ಭಾಷೆಯಲ್ಲಿ, ಇದು ಭಾಳಷ್ಟು ನಮಗೆ ಶ್ವೇತಾ ಅವರಿಗೆ ಗೊತ್ತಿರ್ಬೋದು. ಅದು ಡ್ಯಾಶ್ ಮಗ, ಡ್ಯಾಶ್ ಮಗೆ, ಅದು ಬಿಟ್ಟ ಪದ ತುಂಬಿಸಿ. ಕಾಂತಾರ ನೋಡಿದವರು ನನ್ನ ಬಾಯಲ್ಲೂ ಬರುತ್ತೆ ಕೆಲವೊಮ್ಮೆ, ಯಾಕಂದರೆ ನನ್ನ ಮಗ ಎಲ್ಲ ಇದ್ದಾರೆ ಕಾರ್ಯಕ್ರಮದಲ್ಲಿ. ಆದರೆ ಅದನ್ನೇ ನೀವು ಅನ್ನಿಸ್ಕೊಳ್ಬೋದು, ನನ್ನ ಮಗುವಿಗೆ ಒಳ್ಳೆ ಪಾಠ ಪುಸ್ತಕ, ಒಳ್ಳೆ ಮೊಬೈಲು ಚಿಕ್ಕದಿರುವಾಗಲೇ. ಮೊನ್ನೆ ಒಂದು ದಿವಸ ಒಂದು 10ನೇ ವರ್ಷದ ಮಗುವಿನ ಬರ್ತ್ಡೇಗೆ ಕರೆದ್ರು. ನಾನು ಕೇಳಿದೆ, ಎಂತಪ್ಪ ಈಗಿನ ಮಕ್ಕಳಿಗೆ ಎಂತ ಐಫೋನ್ಗೆ ಅಂಕಲ್ ವರ್ಷ, ನಮ್ಮ ಕೈಯಲ್ಲಿ ಈಗಲೂ ಡಬ್ಬೆ ಮೊಬೈಲ್ ಮಾರ್ರೆ. ನಾನು ಹೇಳಿದೆ 10 ವರ್ಷದ ಮಗು ಐಫೋನ್, ಇತ್ತೆ ಮಾತ ಬೋರ್ಡು. ಈಗ ರೀಲ್ಸ್ ರಾಣಿಯರು, ರೀಲ್ಸಲ್ಲಿ ಎಲ್ಲಿ ಹೋಗ್ತದಂತ ಕೂಡ ಮುಂದೆ ನಾನು ತಿಳಿಸ್ತೇನೆ. ನಮಗೆ 10 ವರ್ಷದ ಮಗುವಿನ ಬರ್ತ್ಡೇಗೆ ನಮಗೆ ಸ್ಮಾರ್ಟ್ ಫೋನ್ ತೆಗೆಯುವಷ್ಟು ಪುರ್ಸೊತ್ತಿದೆ, ಅಥವಾ ಗಿಫ್ಟ್ ಕೊಡುವಾಗ ಕೂಡ ಭಾರಿ ಖುಷಿ. ಬಾಲೆಡೆತ್ತನೆ ಎಂಕ್ಲೆಗಳು ಆತ ಪತ್ತೊಂದು ಫೋನಾಗ. ನಾವು ಅದರ ಬಗ್ಗೆ ಯೋಚನೆ ಮಾಡ್ತೇವೆ. ಮಕ್ಕಳ ಜೊತೆ ಎಷ್ಟು ಸಮಯ ಚಿಕ್ಕದಿರುವಾಗಲೇ, ಬರೀ ಮಕ್ಕಳನ್ನು ಎಲ್ಲಿಯಾದರೂ ಹೋಗುವಾಗ, ಇತ್ತೀಚಿನ ದಿನಗಳಲ್ಲಿ ನಾನು ಸರ್ ಯಾವಾಗಲೂ ಮಾತಾಡುವಂಥದ್ದು, ಇಂಥ ಕಾರ್ಯಕ್ರಮಗಳಿಗೆ ನೀವು ಬರ್ಬೋದು ಮಾತ್ರ ಅಲ್ಲ ಸ್ನೇಹಿತರೆ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ. ಯೋಜನೆ ಇಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ಮುಂದಿನ ದಿನಗಳಲ್ಲಿ ಸರ್ ದಯವಿಟ್ಟು ಮಕ್ಕಳ ಜೊತೆ ಬನ್ನಿ. ಇಲ್ಲಿ ಕೂತವರಿಗೆ ಯಾರಿಗೆ ಕೂಡ ನಾನು ಹೇಳಬೇಕಾಗಿಲ್ಲ ನಿಮ್ಮ ಮಕ್ಕಳನ್ನು ಸಭ್ಯ ನಾಗರಿಕರನ್ನಾಗ ಮಾಡಿ ಅಂತ. ನೀವು ಹಾಗೆ ಮಾಡಿದ್ರಿಂದ ಇವತ್ತು ಜ್ಞಾನ ವಿಕಾಸ ಮತ್ತು ಯೋಜನೆ ಅಂತ ಒಂದು ಅರ್ಥಪೂರ್ಣ ಸಿಸ್ಟಮ್ ಒಳಗಡೆ ಇದ್ದೀರಿ. ಎಷ್ಟೋ ತಾಯಂದಿರು ಕೂತ್ಕೊಂಡು ಕಣ್ಣೀರು ತೆಗಿತಾ ಇದ್ದಾರೆ. ಇನ್ನು ಕಾಣೆ ಬೇಗ ಪೋಡಿ ಧರ್ಮಸ್ಥಳದಲ್ಲಿ ಉಂಡತಿ ಪ್ರೋಗ್ರಾಮ್, ಬೇಗ ಒಂದು ಕೋರಿ ಸುಕ್ಕಲ್ಲ ಸಾರಲ್ಲ ಈಜಿನ ಕೋಡ ರಾತ್ರಿ ಕೆಲವು ಅಡಿಗೆ ಹಾಕೊಂಡು ಉಣ್ಲ ತಿನ್ಲ TV ಉಂಡು ಅದು ಇರ್ಪೋಲೆ ಮೊಬೈಲ್ ಒಂಜು ಕೊರ್ದು ಪೋಲೆ ಇರಗದಾಗ ಆಯ್ತು ಸತ್ಯ ಪೋಡಂಚು ಪಡ. ಎಷ್ಟು ಜನ ಮೊಬೈಲೆಲ್ಲ ಕೊಟ್ಟು ಬಂದಿದ್ದೀರಿ ಸಂತೆ ಬಕ್ಯಾನ್ ಫೋನ್ ಮನ್ಪುಲ್ಲ 11 ಗಂಟೆಗರ ಮನ್ಪುಲ್ಲ ಉನ್ನಗರ ಮನ್ಪುಲ್ಲ. TV ಬೇಡ, ನಿಮ್ಮ TV ಎಲ್ಲ ಇನ್ನು ಗುಜರಿಗೆ ಹಾಕುವ. ಏನು ಮಾಡ್ತಾ ಇದ್ದಾರೆ ನಮಗಿಂತ ಸ್ಮಾರ್ಟ್. ನಾನಾಗಲೇ ಹೇಳಿದೆ, ಇಲ್ಲಿರುವಂಥ ಎಲ್ಲ ತಾಯಂದಿರಿಗೆ ಅವರವರ ಶಕ್ತಿ ಅನುಸಾರನೇ ವಿದ್ಯಾಭ್ಯಾಸಗಳನ್ನು ಪಡೆದಿರ್ಬೋದು. ಯಾವ ರೀತಿ ನಮಗೆ ಗೊತ್ತಿಲ್ಲ. ಈ ಮೊಬೈಲ್ ಎಂಬ ಜಂಗಮವಾಣಿ ಇವತ್ತು ಇಡೀ ಮಕ್ಕಳ ಭವಿಷ್ಯವನ್ನು ಒಂದು ಕಡೆ ಉಜ್ವಲ ಮಾಡ್ತಾ ಇದೆ ಸ್ನೇಹಿತರೆ. ಒಂದು ಕಡೆ ಅತಿರೇಕದ ದುರ್ವರ್ತನೆಯಿಂದ ಎಷ್ಟೋ ಮಕ್ಕಳು ಡಿಪ್ರೆಷನ್ನಿಗೆ ಹೋಗಿ ತನ್ನ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ. ಒಂದಷ್ಟು ದುಶ್ಚಟಗಳಿಗೆ, ಸೈಬರ್ ಕ್ರೈಮ್ಗಳಿಗೆ ಬಲಿಯಾಗ್ತಾ ಇದ್ದಾರೆ. ನಾನಾಗಲೇ ಹೇಳಿದಾಗೆ, ನನ್ನ ಮಗು ತಪ್ಪು ಮಾಡಿದಾಗ ನಾನು ನನ್ನ ಮಗುವಿನ ತಪ್ಪು ಅಂತ ಸ್ವಲ್ಪ ಆ್ಯಟಿಟ್ಯೂಡಲ್ಲಿ ಗೊತ್ತಿರ್ತದೆ. ಆ್ಯಟಿಟ್ಯೂಡ್ ಅಂತ ಹೇಳಿದರೆ ವರ್ತನೆ, ಅಕ್ಕಲ್ನ ಅಭ್ಯಾಸ. ನಮ್ಮ ಪನ್ನನೇ ನಮಕ್ ಅಣ್ಣ ನಮ್ಮ ಪಿದಾಯ್ಡು ಪನ್ನರ ಪುಂಡ ಎನ್ನ ಮಗಲ್ಲಿ ಎನ್ನ ಮಗಿ ಹಿಂಗೆ ಪಾತಿರುವೆ ಅಂದು ಇಲ್ಲ. ನಾವೇನು ಮಾಡೋದು, ಇನ್ನೊಬ್ಬರನ್ನು, ನಾವು ಮತ್ತೊಬ್ಬರ ಮಕ್ಕಳನ್ನು ದೂರುವ ಮೊದಲು ನನ್ನ ಮಗುವಲ್ಲಿ ಏನು ತಪ್ಪು ಮಾಡಿದೆ ಅದನ್ನು ಗಮನಿಸೋಣ. ನಾವೇ ಕೆಲವೊಮ್ಮೆ ನಮ್ಮ ಮಕ್ಕಳಿಗೆ ಶತ್ರುಗಳಾಗ್ತೇವೆ. ಮಕ್ಕಳು ಬಂದು ಅಳುತ್ತಾ ಏನೋ ಒಂದು ಹೇಳಿದ ಕೂಡಲೇ ಆಯಿತು, ಈಗೆಲ್ಲ ಸ್ವಲ್ಪ ನೆರೆಕರೆ BBC ಎಲ್ಲ ನಿಂತಿದೆ ಮೊಬೈಲ್ಗಳು TV ಬಂದ ಮೇಲೆ. ಪೊಮ್ನಿ ಬಾರಿ ಪಂಡಿಗೆ ನಿನ್ನ ಮಗಲು ಪೆಟ್ಟಿ ಜಗಳವೇ. ನೀವು ಜಗಳ ಮಾಡಿ ಆ ಮಗೆ ಈ ಮಗೆ ನನಗೆ ಮತ್ತೆ ಕೂಡ ಸರ್ ಈ ವೇದಿಕೆಯಲ್ಲಿ ಹೇಳುವಾಗಿಲ್ಲ. ಅತ್ತೆ ಸೌಮ್ಯಕ್ಕ ಎಲ್ಲವೂ ಬರ್ತದೆ. ನಾವು ಭಯಂಕರ ಅಲ್ಲ ಮಾರೆ, ಕೋಪದವರಲ್ಲ. ಪೊಂಜೋಲು ಬಣ್ಣಂಚಿನಿದೆ ರಡ್ಡು ಜಾಸ್ತಿ ನೆರಡೆ ಮಾತ ಮಗ ನಕಲು ಮಾತ ಮಗಲ್ ನಕಲು ಬಿಟ್ಟ ಪದ ತುಂಬಿಸಿ ಬರ್ತದೆ. ನೀವು ಜಗಳ ಮಾಡಿ ನಾನಾ ಬಲ ಅಲ್ಲಿಗೂ ಮಲ್ಲ ಅಂಕ ಅಲ್ಲ ಕಣ್ಣ ನೆಟ್ಟೆ ಕಂತು ಪಾಡು ಎರಡಡ್ಡೆ ಸೀರಂಡು ಬಂಗಾರುಂಡು ನಿಖಲ್ ಗಲಟ್ಟಿನೇ ಒಂದಿನ ಬತ್ತನು ಮನದ ನಿಕಂಡ ನಿಖಲ ಜೋಲುಕುಲು ನಾವು ಒಟ್ಟಿಗೆ ಹೋಗುವ. ನಮ್ಮ ಒಟ್ಟಿಗೆ ಪೋಯಿ ಕ್ರಿಕೆಟ್ಗೆ ಬಲ ನಮ್ಮ ರೀಲ್ಸ್ ಮನ್ಪುಗ ನಿಖಲ್. ಇದನ್ನು ಯೋಚನೆ ಮಾಡಿಕೊಳ್ಳಿ. ಮಕ್ಕಳ ತಪ್ಪುಗಳನ್ನು ನಾವು ತಿದ್ದುವ ಮೊದಲು, ನಮ್ಮ ಮಕ್ಕಳು ಇನ್ನೊಂದು ಮಗುವಿನ ತಪ್ಪನ್ನು ತಿದ್ದುವ ಮೊದಲು ನಮ್ಮ ಮಕ್ಕಳ ಜೊತೆ ದಿನಕ್ಕೆ
ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತೇನೆ, ಯಾವ ಕ್ಲಾಸಿನ ಮಗುವೇ ಇರಲಿ, ಚಿಕ್ಕ ಮಕ್ಕಳಲ್ಲಿ ನೀವು ಬರೀ ಅವರ ಶಾಲೆಯ ವಿಚಾರಗಳನ್ನು, ಅವರ ಬ್ಯಾಗ್ ಚೆಕ್ ಮಾಡಿ. ನಾನು ಪ್ರಜ್ಞಾ ಸಲಹಾ ಕೇಂದ್ರದಲ್ಲಿ ಇಡೀ ಜಿಲ್ಲೆಯ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡುವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತಾ ಇದ್ದೆ. ಬಹಳಷ್ಟು ಪಾಪ ಶಿಕ್ಷಕರು ನಮ್ಮಲ್ಲಿ ಹೇಳ್ತಾರೆ, ಮೇಡಮ್ ಚೀಲದಲ್ಲಿ ಚಾಕ್ಲೇಟ್ ರೂಪದಲ್ಲಿ ಬೇರೆ ಬೇರೆ, ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ. ನಮ್ಮ ಮಕ್ಕಳನ್ನು ದಾರಿ ತಪ್ಪಿಸುವಂತಹ ಶಾಲೆಯಲ್ಲಿರುವಂತಹ ಅವರ ಸಹಪಾಠಿಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕೂಡ ದಾರಿ ತಪ್ತಾ ಇಲ್ಲ. ತನ್ನ ಸಹಪಾಠಿಗಳ ಅಥವಾ ಪಿಯರ್ ಗ್ರೂಪ್ಸ್ ಅಂತ ನಾವೇನು ಹೇಳ್ತೇವ, ಈ ಮಕ್ಕಳ ಜೊತೆ ಸೇರಿಕೊಂಡು ಮಕ್ಕಳು ದುಶ್ಚಟ ಅಂತ ಹೇಳಿದ ಕೂಡಲೇ ನಮಗೆಲ್ಲ ಹೇಗಿತ್ತು, ನಮ್ಮ ಕಾಲದಲ್ಲಿ ಹೇಗಿತ್ತು, ಆಯ್ ಬಿಯರ್ ಪಾರ್ನಿಗೆಯ ಆ ಅಕ್ಕಲೊಟ್ಟಿಗೆ ಕೊಲ್ಲೋದು ದಂಬುಗೆ. ಈಗ ದಂಬು ಗಿಂಬೆಲ್ಲ ನಿಂತಿದೆ, ಈಗ ಅಮಲು ಗೊತ್ತೇ ಆಗುದಿಲ್ಲ ಸ್ನೇಹಿತರೆ. ದಂಬು ಇತ್ತುಂಡ ಟಕ್ಕೊಂಜಿ ಫೋಟೋದೆತ್ತದು ಸೋಷಿಯಲ್ ಮೀಡಿಯಾಡ ಬರೋದು, ಬಿಯರ್ದ ಕುಪ್ಪಿದುಂಡ ಟಿಕ್ಕ ಅಂದು ಫೋಟೋದೆತ್ತದು ಇಲ್ಲಡೆ ಪೋಪುಂಡು. ಖಾಲಿ ಬ್ಯಾಗ್ದೊಲಾಯ್ದ ಈ ತೆಲಿಯ ಚಾಕ್ಲೇಟ್ ಹಿಡಿದು ಶುರುವಾಯಿನ ವ್ಯಸನ ದುಶ್ಚಟ. ಇವತ್ತು ಏನು ಯೋಜನೆಯಲ್ಲಿ ಕೂಡ ನೀವು ಹೋಗಿರ್ಬೋದು, ಮಧ್ಯವರ್ಜನ ಶಿಬಿರಗಳಿಗೆ ಚಿಕ್ಕ ಚಿಕ್ಕ ಪ್ರಾಯದ ಹುಡುಗರನ್ನೆಲ್ಲ ರಾತ್ರಿ ಹಗಲು ಟ್ರೈ ಮಾಡಿ ತರ್ತಾರೆ. 16-17 ವರ್ಷದ ಅವರ ಜೊತೆ ನಮಗೆ 1-to-1 ಕೌನ್ಸಿಲಿಂಗ್ ಇರ್ತದೆ. ನನ್ನ ಸೆಂಟರಲ್ಲಿತ್ತು. ನೀನು ಯಾವಾಗ ಮೊದಲನೆಯ ದುಶ್ಚಟ, ಮೊದಲನೆಯ ಸಿಪ್ಪು ಒಂದು ಪಿಟಕ ತೇವನ್ಪನ ಪಿಟಕ ಏಪ ಶುರುಮಂತದ ಅಂತೇಳಿ ಅವರಲ್ಲಿ ಕೌನ್ಸಿಲಿಂಗ್ 20 ವರ್ಷದ ಹುಡುಗನನ್ನು ಮಾಡಿ 40 ವರ್ಷದ ಮಧ್ಯವಯಸ್ಕನನ್ನು ಮಾಡುವಾಗ ಅವ್ರು ಹೇಳೋದು, ಎನ್ನ ಇಲ್ಲಡು ಭೂತ ಕೋಲ ಮೆಹಂದಿ ತಮ್ಮನೆ ಎತ್ತಂಡು ಮಾಮುನಕ್ಕಲು ದೋಸ್ತಿನಕ್ಕಲು ಪರೊಂದಿತ್ತೇರು ಎಂಕ ಒಂಜಿ ಚೂರು ಕೊರಿಯರು. ನನ್ನ ಮೊದಲನೆಯ ಸಿಪ್ಪು ನಾನು ಯಾವಾಗ ಶುರು ಮಾಡಿದ್ದು, ಕಿನ್ನೆಪ್ಪುನಾಗ ದಾಲಾಪುಜುಮೆ ಪರ ಐಕೋಸ್ಕರನೇ ಯೋಜನೆ ನಡಪನ್ ಬನ್ನಿ. ಕಲಿಗಂಗಸರ ಬುಡ್ಕ ತೆಲಿಗಂಜಿ ಪರ್ಕಾಂ ಆನಿದ ಕಾಲ ಎತ್ತಂಡು ಇನಿ ಕಲಿಗಂಗಸರ ಬೋಡುಂದಿಜ್ಜಿ ಬಂದುಳೆ ದಯಮಂತದಿಯ ನೈಕೆ ಪನ್ಪನವು ನಿಕ್ಲನ ಜೋಕುಲು ಶಾಲೆಗೆ ಪೋಂದಿತ್ತೇರಂಡ, ಕಾಲೇಜಿಗೆ ಪೋಂದಿತ್ತೇರಂಡ, ಅಕ್ಕಲು ವಾ ರೀತಿ ಉಳ್ಳೇರ ಅಕ್ಕಲ ಫ್ರೆಂಡ್ಸ್ ಗ್ರೂಪ್ ಎಂಚೊಂಡು ಎಷ್ಟೋ ಸಲ ಬರುತ್ತೆ. ನನ್ನ ಮಗನು ಕಲಿತಾ ಇದ್ದಾನೆ, ಒಂದು ದಿವಸ ಕಾಲೇಜಿಗೆ ಅಟೆಂಡ್ ಆಗದಿದ್ರೆ ಡೈರೆಕ್ಟ್ ಇವತ್ತು ವ್ಯವಸ್ಥೆಗಳಿದೆ, ಕಾಲೇಜಿಂದಲೇ ಬರ್ತದೆ, ಇವತ್ತು ನಿಮ್ಮ ಮಗ ಶಾಲೆಗೆ ಬರಲಿಲ್ಲ ಅಂತ ಎಲ್ಲ ಶಾಲೆ. ಆದರೆ ನಾವು ಕೇಳಿದ್ದೇವ ಈಚಿ ಅಮ್ಮ ಅವು ಅಲ್ಪೊಂಜಿ ಫೋನಾಗ ಲೇಟಾಂಡು ಅವು ಟೀಚರ್ ಜೋರು ಮಾಸ್ಟರ್ ಜೋರು ಐಕ್ ಪೋಯ್ಚಿ ಏನು ಒಂಜಿ ಪಿರಿಯಡ್ ಪಿದ ಎತ್ತೆ ತಾಯಿಗೆ ಸಮಾಧಾನ, ನನ್ನ ಮಗ ಒಳ್ಳೆಯವ. ಇವತ್ತು ಮಂಗಳೂರಿನಲ್ಲೇ ಸ್ನೇಹಿತರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲ ಸಮಾನರು. ಒಂದು ಕಾಲ ಇತ್ತು, 2025ಕ್ಕೆ ಎಲ್ಲವೂ ಈಕ್ವಾಲಿಟೀಸ್ ಬಂದಿದೆ, ಎಲ್ಲ ಎರಡೂ ವರ್ಗ ಕೂಡ ಸಮಾನ ವರ್ಗವಾಗಿದೆ. ಆದರೆ ಬಹಳಷ್ಟು ವಿದ್ಯಾರ್ಥಿಗಳು, ನಾವೊಂದು ಸಾರ್ವಜನಿಕ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಹೇಳುವಂಥದ್ದು, ಬಹಳಷ್ಟು ಕಲೀಲಿಕ್ಕೆ ಹೋಗುವಂಥ ಮಕ್ಕಳು ತನ್ನ ಶಾಲಾ ಕಾಲೇಜುಗಳನ್ನು ಬಿಟ್ಟು ಮಂಗಳೂರಿನ ಫಾರಂ ಮಾಲ್ಗಳಲ್ಲಿ ಸಿಗಳಲ್ಲಿ ಅಲ್ಲಲ್ಲಿ ಪತ್ತೆಯಾಗುವಂಥ ಪ್ರಕರಣಗಳು. ಶಾಲೆಗೆ ಹೋಗುವಾಗ ಯೂನಿಫಾರಮ್, ಎಲ್ಲೋ ಒಂದು ಫಾರಂ ಮಾಲಿನ ವಾಶ್ರೂಮಲ್ಲಿ ಕಲರ್ ಡ್ರೆಸ್, ಮತ್ತೆ ಸಂಜೆಗೆ ಯೂನಿಫಾರ್ಮ್ ಹಾಕುವಂಥ ಪರಿಸ್ಥಿತಿಯಲ್ಲಿ ಇತ್ತೀಚೆಗೆ ನಡೆದಂಥ 1-2 ಘಟನೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾಯಿದು ಏನು ತಪ್ಪು, ತಂದೆದು ಏನು ತಪ್ಪು? ಇವತ್ತು ಕೂಡ ತಾಯಿ ಕಣ್ಣೀರಾಗ್ತಾ ಇದ್ದಾಳೆ. ಮಂಗಳೂರಿಗೆ ಸಂಬಂಧಪಟ್ಟಂತಹ ಒಂದು ಕಾಲೇಜಿಗೆ ಹೋಗುವಂಥ ಒಂದು 18-19 ವರ್ಷದ ಯುವತಿ ಗೊತ್ತಿಲ್ಲದೆ ಎಲ್ಲಿವರೆಗೆ ಮುಟ್ಟಿತ್ತಂತ ಹೇಳಿದರೆ, ಒಂದು ಸಲ ಮಿಸ್ಸಿಂಗ್ ಆಯಿತು, ಕಂಪ್ಲೇಂಟ್ ಆಯಿತು, ಅವಳನ್ನೆಲ್ಲ ಹುಡುಕಿ ತಂದರು, ಬುದ್ಧಿ ಹೇಳಿದರು, ಸಂಬಂಧಪಟ್ಟ ಇಲಾಖೆಯ ಎಲ್ಲ ಕೌನ್ಸಿಲಿಂಗ್ ಆಗುತ್ತೆ. ಆದರೆ ಆದ ಹೆಣ್ಣು ಮಗು ತನ್ನ ತಂದೆ ತಾಯಿಯನ್ನು ಮಾತಿನ ಮೂಲಕ ನಂಬಿಸಿ ಕೊನೆಗೆ ಮದುವೆಯಾಗಿ 18 ತುಂಬುವುದಷ್ಟೇ. ನಿನಗೆ ಅವನ ಜೊತೆ ಮದುವೆ ಮಾಡ್ತೇನೆ ಅಥವಾ ಅದನ್ನು ಸೆಲೆಕ್ಷನನ್ನು ನೋಡು ಅಂತ ಹೇಳುವಾಗ ಕೇಳಲಿಲ್ಲ. ಆ ಹುಡುಗಿಯ ಜೊತೆ ಮಾತಾಡುವಾಗ ನಮಗೆ ಸಿಕ್ಕಿದಂಥ ಏನಂತ ಹೇಳಿದರೆ, ನನ್ನ ತಂದೆ ತಾಯಿ ನನ್ನ ಜೊತೆ ಸಮಯ ಕೊಡ್ತಾ ಇರಲಿಲ್ಲ, ನನಗೆಲ್ಲವನ್ನ ಕೊಡ್ತಾ ಇದ್ರು. ತಂದೆ ಮಲಗಿದಲ್ಲಿದ್ದಾರೆ, ಅಮ್ಮ ಒಳ್ಳೆ ಉದ್ಯೋಗದಲ್ಲಿದ್ದಾರೆ, ಸಮಾಜದ ಒಂದು ಒಳ್ಳೆ ಉತ್ತಮ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟೋ ಜನರಿಗೆ ಮಾರ್ಗದರ್ಶಕರಾಗಿದ್ದಾರೆ. ನಾನು ಅವರ ಜೊತೆ ಮಾತಾಡುವಾಗ ಬದುಕಿನ ಹೋರಾಟದಲ್ಲಿ ಅವಳು ಹೇಳಿರುವುದು ಸರಿಯಾಗಿರ್ಬೋದು ಮೇಡಮ್, ಆದರೆ ಇಷ್ಟು ದೊಡ್ಡ ತಪ್ಪು ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಅಂತ. ಈ ಒಂದು ಪ್ರಕರಣ ಹೆಣ್ಣು ಮಕ್ಕಳ ಮೇಲೆ ಆದರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ನೀವು ಮೊನ್ನೆ 2 ದಿವಸದ ಹಿಂದೆ ಒಂದು ಟಿವಿಯಲ್ಲಿ ನೋಡಿದೆ, PUCಯ ಒಂದು ವಿದ್ಯಾರ್ಥಿನಿ ಖಾಲಿ ತಾಯಿ ಹೇಳಿದ ಬುದ್ಧಿ ಮಾತಿಗೆ
ನೀನು ಹಾಗೆಲ್ಲಮ್ಮ ಹೀಗಿರು ಅಂತ ಹೇಳಿದಾಗ ನೀವು ನೋಡಿರ್ಬೋದು, ನ್ಯೂಸ್ಗಳಲ್ಲಿ ನೋಡಿರುವಂಥದ್ದು. ತಾಯಿ ಹೊರಗಡೆ ಹೋಗಿ ಒಳಗಡೆ ಬರುವಾಗ ಸುಸೈಡ್ ಮಾಡಿರುವಂಥದ್ದು. ಇದೆಲ್ಲ ಎಲ್ಲಿ ಬಂತು? ನಾವು ನಮ್ಮ ಮಕ್ಕಳನ್ನು ಸಭ್ಯ ನಾಗರಿಕರನ್ನಾಗಿ ಮಾಡುವಾಗ ದಾರಿ ತಪ್ಪಿದೆವಾ? ಅದಕ್ಕಿಂತಲೂ ಮಂಗಳೂರಿನಲ್ಲಿ ನಡೆದಂಥ ಹೃದಯ ವಿದ್ರಾವಕ ಘಟನೆ, ನನ್ನ ಸಂಸ್ಥೆಯಲ್ಲಿ ನನಗೆ ಕೆಲಸ ಮಾಡುವಾಗ ನಾನು ಪಟ್ಟಂಥ ಒಂದಷ್ಟು ನರಕ ವೇದನೆಗಳು. ಇದೇ ಮಂಗಳೂರು ತಾಲೂಕಿನ 9ನೇ ಕ್ಲಾಸಿನ ಮಗು ಒಂದು ದಿವಸ ನನ್ನ ಸಂಸ್ಥೆಯಲ್ಲಿ ಮಧ್ಯಾಹ್ನದ ಲಂಚ್ ಪೀರಿಯಡಲ್ಲಿ ನಾವು ಹೀಗೆ ಇರ್ತೀವ, ಕೊಲೀಗ್ಸ್ ಎಲ್ಲ ಊಟ ಮಾಡ್ತಾ ಇದ್ದೇವೆ, ಕಿಟಕಿಗೆ ಮುಖ ಹಾಕಿ ನಿಂತಂಥ ಮಗು ತಿರುಗಿಸ್ತಾ ಇಲ್ಲ. ನಮಗೆ ಗೊತ್ತಿದೆ ನಮ್ಮಲ್ಲಿ ಭಾಳಷ್ಟು ಕೇಸಸ್ಗಳು ಬರೋದಂತ. ಮಧ್ಯಾಹ್ನ ಊಟ ಮಾಡುವಾಗ ಏನೋ ಕೌನ್ಸಿಲಿಂಗ್ಗೆ ಬಂದಿರ್ಬೋದು ನಮ್ಮ ನಿರ್ದೇಶಕರ ಹತ್ರ ಅಂತ ಹೇಳಿ ಮಗುವನ್ನು ತಿರುಗಿಸುವಾಗ ಈ ಪುಟ್ಟ ಮಗು 8-9ನೇ ಕ್ಲಾಸಿನ ಮಗುವಿಗೆ ಭೂಮಿ ಕಾಣ್ತಾ ಇಲ್ಲ, ಭೂಮಿಯಷ್ಟೇ ಭಾರವನ್ನು ಹೊರುವ ಹೊಟ್ಟೆಯನ್ನು ಇಟ್ಕೊಂಡು ನಿಂತಿದೆ. ಹೇಗಾಗ್ಬೋದು ಸ್ನೇಹಿತರೆ? ತುಂಬು ಗರ್ಭಿಣಿ 8 ತಿಂಗಳು ತನಕ ತನ್ನ ಸ್ವಂತ ತಂದೆ ತಾಯಿ ಅಣ್ಣಂದಿರಿಗೆ ಗೊತ್ತಿಲ್ಲ. ಕೌನ್ಸಿಲಿಂಗ್ ಆಗುತ್ತೆ, ವಿಚಾರ ಆಗುತ್ತೆ, ಈಗ ಚೆನ್ನಾಗಿದ್ದಾಳೆ ಪುಣ್ಯಕ್ಕೆ, ಅವಳ ಸಾವು ಖಂಡಿತ ಅಂತ ನಮಗೆ ಗೊತ್ತಿತ್ತು. ತುಂಬ ವೀಕ್ ಆಗಿರುವಂಥ ಇಷ್ಟು ಪುಟ್ಟ ಮಗುವನ್ನು ಕೌನ್ಸಿಲಿಂಗ್ ಮಾಡುವಾಗ ಸಿಕ್ಕಿದಂಥ ಸತ್ಯ ಏನಂತ ಹೇಳಿದರೆ, ಮನೆಯಲ್ಲಿ ಎಲ್ಲರೂ ಇದ್ದುಕೊಂಡು 5 ರೂಪಾಯಿಯ ಮಂಚು ಚಾಕ್ಲೇಟ್ನ ಪ್ರಭಾವ ಈ ರೀತಿಯಾಗಿದೆ. ತನ್ನ ಅಣ್ಣನ ಸ್ನೇಹಿತನೇ ಮನೆಯಲ್ಲಿ ಟಿ ವಿ ನೋಡಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಯಾವ ಸಮಯ, ನಾನು ಅದನ್ನೆಲ್ಲವನ್ನು ಪಬ್ಲಿಕ್ಕಾಗಿ ತಿಳಿಸುವಂಥದ್ದಿಲ್ಲ. ಆ ಮಗುವನ್ನು ಪುಸಲಾಯಿಸ್ಕೊಂಡು ಆ ಮಕ್ಕಳಿಗೆ ಗೊತ್ತಿದೆ ಏನಾದರೂ ಯಾರಾದರೂ ತೆಗೆದುಕೊಡ್ತಾರೆ ಅಂತ ಹೇಳಿದರೆ ಅದು ನಮ್ಮ ಪ್ರಾಯದಿಂದಲೂ ಆಸೆ. ನಾವು ಕೂಡ ಎಷ್ಟೋ ಹೆರಾಸ್ಮೆಂಟ್ಗಳನ್ನು ನಾವು ಮಾಡಿರ್ಬೋದು, ಆದರೆ ಇಲ್ಲಿರುವಂಥ ತಾಯಂದಿರೆಲ್ಲ ಅದನ್ನು ಎದುರಿಸಿದ್ದೇವೆ. ಆದರೆ ಈಗಿನ ಮಕ್ಕಳು ತುಂಬ ಡೆಲಿಕೇಟ್. ನಾನು ಆಗಲೇ ಒಂದು ಮಾತು ಹೇಳಿದೆ, ನಮ್ಮ ಪೋಷಕರು ಎಲ್ಲವನ್ನು ಕೊಡ್ತಾರೆ, ತನ್ನ ಕಷ್ಟ ಒಂದೇ ಹೇಳುದು, ಒಬ್ಬ ಯಾನು ಬತ್ತಿನ ಬಂಗ ಎನ್ನ ಜೋಕುಲು ಬರ್ಪನ ಬೊಡ್ಚಪ್ಪ, ಯಾನು ಯಾವ ನರಕ ವೈದಿನ, ಯಾನು ಯಾವ ಬೆಂತಿನ, ಯಾನ ಯಾವ ಎಲ್ಲೆ ಪ್ರಾಯಡೆ ಸಾಲೆ ಬಿಡ್ದು ಬಂಗ ಬತ್ತದು ಮದಿಮೆ ಅದು ಕಷ್ಟ ಬರೋದುಪ್ಪನ ಇತ್ತೆಲ್ಲ ಕಷ್ಟ ಎನ್ನ ಜೋಕ್ಲೆಗೆ ಬಿಡ್ತಿ ಸಾಲ ಮೂಲ ಸೋಲ ಮಾಡಿಕೊಂಡು ನಮಗೆಕ್ಕೆ ಬಿಟ್ಟು ದಾಲೆಜ್ಜಂದ ಸಂತದ ತಿರ್ಗೊಂದುಂಡ ಇತ್ತುಂಡಲ್ಲ ಎನ್ನ ಬಾಲೆಗೆ ಆಗತಿ ಬರೇ ಬಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಮಕ್ಕಳಿಗೆ ನಮ್ಮ ನೋವುಗಳನ್ನು ನಮ್ಮ ಕಷ್ಟಗಳನ್ನು ತಿಳಿಸದ ಕಾರಣ ಮಕ್ಕಳಿಗೆ ಗೊತ್ತಿಲ್ಲ. ಎನ್ನಪ್ಪ ಎನ್ನ ಅಮ್ಮೇರು ಎನ್ನ ಇಲ್ಲದಕ್ಕಲ್ಲ ದಾದಲ ಕೇಂಡ ಕೊರ್ಪೇರು ಅಂತ ಹೇಳಿ ಈ ಮಗು ತನ್ನ ಹೊಟ್ಟೆಗೆ 3 ತಿಂಗಳಾಗುವಾಗ ತಲೆ ತುಂಬ ವೀಕ್ ಇರೋದ್ರಿಂದ ಎಲ್ಲೋ ಪಕ್ಕದ ಡಾಕ್ಟ್ರಲ್ಲಿ ಕ್ಲಿನಿಕಲ್ಲಿ ಮದ್ದು ತರುವಾಗ ಹೇಳಿದ್ರಂತೆ ಅವು ವೀಕ್ನೆಸ್ ಆದಪ್ಪು ಅಂತ. ಆದರೆ 8 ತಿಂಗಳು ತುಂಬು ಗರ್ಭಿಣಿ ನಮ್ಮ ಗೌರಕ್ಕನಿಗೆ ತುಂಬ ಗೊತ್ತಿದೆ, ತುಂಬ ಕೇಸ್ಗಳನ್ನು ಮಕ್ಕಳ ವೇದಿಕೆಯಲ್ಲಿ ನೋಡಿದವರು. ಆ ಮಗುವನ್ನು ಕೊನೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗುತ್ತೆ, ಅಡಾಪ್ಷನ್ ಸೆಂಟರ್ಗೆ ಏನು ಸರ್ಕಾರದ ನಿಯಮಗಳಿರುತ್ತಾ ನಾವು ಹೇಳಿದೆವು, ನಾವು ನಿಮ್ಮ ಜೊತೆ ಹೋರಾಟಕ್ಕೆ ಬರ್ತೇವಮ್ಮ, ನಮ್ಮ ಜೊತೆ ಇರಿ ಅಂತ ಹೇಳುವಾಗ ಆ ಪೇರೆಂಟ್ಸ್ ಕೇಳಲಿಲ್ಲ ಸ್ನೇಹಿತರೆ. ಕೇವಲ 1 ಲಕ್ಷ ರೂಪಾಯಿಗೆ ಕಾಂಪ್ರಮೈಸ್ ಆಗ್ತಾರೆ ಹುಡುಗನ ಕಡೆಯಲ್ಲಿ. ಆ ಮಗು ಹೇಳಿದೆ, ಇವತ್ತು ಇಡೀ ನಮ್ಮ ಮಂಗಳೂರನ್ನೇ ಬಿಟ್ಟು ಯಾವುದೋ ದೂರದ ಊರಿನಲ್ಲಿ ಕೂಲಿ ನಾಲಿ ಮಾಡಿ ಬದುಕ್ತಾ ಇದ್ದಾರೆ. ಇದು ಒಂದು ಘಟನೆಯಾದರೆ ನಮಗೆ ಮತ್ತೊಂದು ಸಿಕ್ಕಿದಂಥದ್ದು, ಎಲ್ಲಿ ನಾವು ದಾರಿ ತಪ್ತಾ ಇದ್ದೇವೆ. ಇದೆಲ್ಲ ಕತೆ ಕಾದಂಬರಿಗಳಲ್ಲ ಅಲ್ಲ ಸ್ನೇಹಿತರೆ, ಕುಟ್ಲದನೇ ಕತೆ ಕೊಲು. ಇದೆಲ್ಲ ನಾವು ತಿಳಿಯುವಾಗ ನಾವು ದಯವಿಟ್ಟು ಇದಕ್ಕೆಲ್ಲ ನಾನು ಹೇಳುವಂಥದ್ದು ಒಂದೇ, ನಮ್ಮ ಮಕ್ಕಳ ಜೊತೆ ಪುಟ್ಟದಿರುವಾಗ ಒಂದು ಸೂಕ್ತ ತಂದೆ ತಾಯಿಯಾಗಿ 4 ಪೆಟ್ಟು ಕೊಡಿ. ನೀವು ಚಿಕ್ಕದಿರುವಂಥ ಕೊಟ್ಟ ಪೆಟ್ಟು ಅವರ ಬದುಕಿನ ಉದ್ದಕ್ಕೂ ಆಗುತ್ತೆ. ನನ್ನ ಮಗ ಈಗಲೇ ಹೇಳಿಕೊಂಡು ಈಗ ಮೈಪುಡ ಹಾಕಿನೇ ಟೆಂಕ ಮೀಸೆವತ್ತಿನ ಲೇಟ್ ಅಂತ ಸರಿ ಬಿಡೊಂದಿತ್ತೆ ಅಂದರೆ ಏನು ಸಿಗೋದಿಲ್ಲ, ಕೈಗೆ ಏನು ಸಿಗ್ತದೆ ಅದು ಮತ್ತೆ ಬಿಸಾಡೋದು. ನಮ್ಮದು ಥ್ರೋಬಾಲಲ್ಲಿ ಇರ್ತದೆ. ಬಹುಶಃ ಗೊತ್ತಿಲ್ಲ ಇವತ್ತಿನ ಹೊರಗಡೆ ಒಬ್ಬ ಸಭ್ಯ ನಾಗರ ನನಗೆ ಹೇಳಲಿಕ್ಕುಂಟು, ಇಲ್ಲದಿದ್ದರೆ ಇದರಲ್ಲಿ ತುಂಬ ಜನ ಮಲ್ಲ ಮಗೆ ಬಾರಿ ಹೆಡ್ಡೆಲ್ಲೇನ ಅವಳು 1 ಗಂಟೆ ಬಗಲಿ ಅವಳು ನಮ್ಮ ಪುಂಜೋಲೆನಿಂದ ಆಲ ಮನ್ಪೇರ ಪೂಜೆ ಬಿಡ್ಲೆ. ಇವತ್ತಿಗೂ ಹೆಮ್ಮೆಯಿಂದ ನಿಮ್ಮ ಇದರಲ್ಲಿ ಹೇಳ್ಕೊಳ್ತೇನೆ, ನನಗಿಂತ ಚೆಂದ ಅವನು ಪ್ರೆಸೆಂಟ್ ಮಾಡ್ತಾನೆ. ಎಲ್ಲಿ ಹೋದಲ್ಲೂ ಕೂಡ ಆ ಒಂದು ಹೆಸರನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾನೆ. ಬೇರೆಯವರವನ ಬಗ್ಗೆ ಹೇಳುವಾಗ ಐ ಫೀಲ್ ಸೋ ಪ್ರೌಡ್, ಎಸ್ ಐ ಡಿಡ್ ಸಮಥಿಂಗ್. ಇದೇ ರೀತಿಯ ನಮ್ಮ ಇದೇ ಮಂಗಳೂರಿನ ಒಂದು ಸ್ಟೇಷನ್ನಿಗೆ ಒಂದು ಮಗುವನ್ನು ತಂದೆ, ನಾನಾಗಲೇ ಹೇಳಿದೆ ಅಲ್ಲ, ನಾವೆಲ್ಲ ಮಕ್ಕಳನ್ನಲ್ಲಿ ಕೂತ್ಕೊಳ್ಳಿಸಿ ನಾವು ಇವತ್ತು ಬಂದಿದ್ದೇವೆ. ಮದುವೆಗೆ ಅಂತ ಅಪ್ಪ ಅಮ್ಮ ಹೋಗಿದ್ದಾರೆ. 3 ಗಂಟೆ ಹೊತ್ತಿಗೆ ನಮ್ಮ ಮಂಗಳೂರಿನ ಕತೆ ಎಲ್ಲಿ ಏನು ಅಂತ ಬೇಡ, ನಿಮ್ಮ ಗಮನಕ್ಕೆ ಚಿಕ್ಕ ಚಿಕ್ಕ ಘಟನೆಗಳನ್ನು ನಾನು ತರ್ತಾ ಇದ್ದೇನೆ. ಪಪ್ಪ ಇಜ್ಜರು ಮದುವೆಗೆ ಪೋತೇರು ಅಂದ ಮಗ ಹಿಂಗೆ ಪಪ್ಪಡಂತೆ ಪಾತ್ರೆ ಇರ್ತಾನೆ, ನಾನು ಅಂತ ಪೊರ್ತು ಕುಲ್ಲುವೆ ಅಂತ ಹೇಳಿ ಬರ್ಬರವಾಗಿ
ಒಂದು ಪುಟ್ಟ ಮಗುವನ್ನು, ಹೆಣ್ಣು ಮಗುವನ್ನು ಅತ್ಯಾಚಾರ ಮಾಡಿ ಅವನು ಹೋಗಿದ್ದಾನೆ. ಆದರೆ ಮರ್ಯಾದೆಗೋಸ್ಕರ ಮದುವೆ ಮುಗಿಸಿ ಸಂಜೆ 5 ಗಂಟೆ ಬಂದಂಥ ತಂದೆ ತಾಯಿ, ಇದೇ ನಮಗೆ ಬಂದ ಕೇಸ್ ಇದು. ಸಮಾಜಕ್ಕೆ ಹೆದರಿ, ಮರ್ಯಾದೆಗೆ ಹೆದರಿ ಅವರ ಮಗುವನ್ನು ಬೇಗ ಎಲ್ಲ ಸ್ನಾನ ಮಾಡಿ, ಇವತ್ತು ಕೂಡ ಆ ಮಗುವಿಗೆ ನ್ಯಾಯ ಸಿಗಲಿಲ್ಲ. ಪರಿಚಯದ, ಆದರೆ ಊರಿನವರು ಅದಕ್ಕೆ ಬೇಕಾದಂತಹ ನ್ಯಾಯ ಕೊಟ್ಟಿದ್ದಾರೆ, ಹೊಡೆದು ಬಡ್ದು ಮಾಡಿದ್ದಾರೆ. ಇಲ್ಲಿ ಕೆಲವು ವಿಚಾರಗಳು ಮಕ್ಕಳಿಗೆ ಆಗುವಂಥ ಶೋಷಣೆ. ಈಗಾಗಲೇ ಶ್ವೇತಕ್ಕ ಹೇಳಿದರು, ದೌರ್ಜನ್ಯ ಖಾಲಿ ಮಹಿಳೆಯರ ಮೇಲೆ ಅಲ್ಲ ಮಕ್ಕಳೇ, ಸ್ನೇಹಿತರೆ, ತಾಯಂದಿರೇ, ನಮ್ಮ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಗಂಡು ಮಕ್ಕಳ ಮೇಲೆ ಕೂಡ ಆಗ್ತದೆ. ನಾನು ಈಗಲೇ ಹೇಳಿದೆ, ನಾನು ಬೇರೆ ಬೇರೆ ಶಾಲಾ ಕಾಲೇಜುಗಳಿಗೆ ಹೋಗುವಾಗ ಒಬ್ಬರು ಶಿಕ್ಷಕರು ಮಂಗಳೂರಿನ, ತನ್ನ 8ನೇ ಕ್ಲಾಸಿನ ಮಗು, ಅವನು ಒಳ್ಳೆ ಗುಂಡು ಗುಂಡಾಗಿ ಚಂದ ಇದ್ದ, ಸಡನ್ನಾಗಿ ಶಾಲೆಗೆ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ ಅಂತ ಹೇಳಿದರೆ ಒಬ್ಬ ಶಾಲಾ ಶಿಕ್ಷಕನ ಹ್ಯಾರಾಸ್ಮೆಂಟ್. ನಾವು ಕೇವಲ ಅತ್ಯಾಚಾರ, ದೌರ್ಜನ್ಯ ಅಥವಾ ದಬ್ಬಾಳಿಕೆ ಕೇವಲ ಹೆಣ್ಣು ಮಕ್ಕಳ ಮೇಲೆ ಅಲ್ಲ, ನಮ್ಮ ಗಂಡು ಮಕ್ಕಳ ಮೇಲೆ, ಹದಿಹರೆಯದ ಗಂಡು ಮಕ್ಕಳ ಮೇಲೆ ಕೂಡ ಇಂಡೈರೆಕ್ಟ್ ಆಗಿ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳಿದ್ದು, ಮಕ್ಕಳ ಜೊತೆ, ಮಕ್ಕಳ ದೇಹದ ಚಲನವಲನಗಳನ್ನು ಮಕ್ಕಳಿಗೆ ಎಲ್ಲಿ ಮುಟ್ಟಬೇಕು, ನಾವು ಗುಡ್ ಟಚ್ ಮತ್ತು ಬ್ಯಾಡ್ ಟಚನ್ನು ಹೇಳ್ತೇವೆ ಯಾವಾಗಲೂ. ಕೆಲವು ಮಕ್ಕಳಿಗೆ ಏನಾಗಿತ್ತು ಅಂತ ಹೇಳಿದರೆ, ಅಪ್ಪ ಅಮ್ಮ ತುಂಬ ಪ್ರೀತಿ ಮಾಡ್ತಾರೆ, ಅಲ್ಲಿ ಇಲ್ಲಿ ಮುಟ್ಟುವಂಥದ್ದು. ದಯವಿಟ್ಟು ಇದನ್ನು ತಿಳಿಸಿ. ಸಭ್ಯ ನಾಗರಿಕರನ್ನಾಗಿ ಮಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಧರ್ಮ, ಸಂಸ್ಕೃತಿ, ಸಂಸ್ಕಾರವನ್ನು ಚಿಕ್ಕಂದಿನಿರೋ ಯಾರು ಯಾವ ಧರ್ಮವೇ ಆಗಿರಲಿ, ಇಲ್ಲಿ ಎಲ್ಲ ಧರ್ಮದವರಿದ್ದಾರೆ, ನಿಮ್ಮ ಧರ್ಮದ ಸಮನ್ವಯವನ್ನು ತಿಳಿಸಿ. ಹಿಂದೂಗಳಾಗಿದ್ದರೆ ಒಂದು 5 ನಿಮಿಷ ದೇವರ ಎದುರಲ್ಲಿ ಕೂತ್ಕೊಂಡು ನಾಮಸ್ಮರಣೆ ಮಾಡಿ ಭಾಳ ಅದ್ಭುತವಾದಂಥ ಭಜನಾ ಕಾರ್ಯಕ್ರಮ ಇಲ್ಲಿ ಮಾಡಿದರು. ಎನ್ನ ಬಾಲೆಗೂ ಗೊತ್ತಿದೆ, ನಾವು ಕೂತ್ಕೊಳ್ಬೇಕಲ್ಲ. ಆಗಲೇ ಹೇಳಿದರು, ಎಂಕ್ಲೆಗೆ ಬಯ್ಯ ನಗ ತಾರ ಉಂಡತ್ತೆ ಪಾಪ ಅಲ್ಲ ಮರ್ಮಲೇನು ಬಿದಾಯ ಪಾಡ್ನಿಗೆ. ನಮಗೆ ಟೆನ್ಷನ್. ಅವರು ಕಲ್ಲರ್ ತೆಗೆದು, ಮೇಕಪ್ ತೆಗೆದು ಮನೆಗೆ ಹೋಗಿ ಅವರವರಷ್ಟಕ್ಕೆ ಅವರ ಜೀವನದ ಬಗ್ಗೆ ಚಿಂತೆ ಮಾಡ್ತಾರೆ, ಧಾರಾವಾಹಿಯವರು, ಪಿಕ್ಚರಿನವರು. ನಮಗೆ ಎಲ್ಲೇ ಅಲ್ಲಿ ಮಾಮಿನ ಬಿದಾಯ ಪಾಡುವಲ್ಲ, ಅಲ್ಲಿಗೆ ಮೂಜಿನ ಮದ್ದು ಮ್ಯಾಪುಂಡ ಅಂಚಾರ ಬಲ್ಲಿತ್ತು ನಿಂಗೆ ನಾವು ಡೈರೆಕ್ಟರ್ ಆಗೋದು. ಮತ್ತು ಕೆಲವರು ಪ್ರೊಡ್ಯೂಸರ್ ಆಗಿ ಕೂಡ ಆಗ್ತದೆ. ಮೇಡಮ್ ಇದ್ದಾರೆ ಅಲ್ಲಿ ಚಾನಲ್ನವರು, ಅವರ ಯಾವಾಗಲೂ ಮಾಡಿದ್ದನ್ನು ಮೇಕಪ್ ತೆಗೆದು ಹೋಗಿ ಆಗಿದೆ. ಕಾಂಡೆ ದೇಹ ಈ ಕೊಡವು ತುಯ್ಯನ ಎನ್ನ ಒಂಜಿ ಮಿಸ್ ಆಯ್ನೆ ಈ ಜೋಕಲ್ನ ದಿಸೆಟ್ಟು ಕರ್ಮ ವಿನರ್ ಬರ್ತೀನಿ. ಹೌದಾದ ನೀನು ಅಡುಟ್ಟು ಈಗ ಪುನಃ ರೀಕ್ಯಾಪ್ ಇದೆಯಂತೆಲ್ಲ ನೆಕ್ಸ್ಟ್ ಡೇ. ನಾವು ಟಿ ವಿಯಲ್ಲಿ ಬರುವ ನೀವು ನೋಡಬೇಡಿ ಹೇಳುವುದಿಲ್ಲ. ನಮೇ ಓದು ಬಾಕಲು ಡಬ್ಬ ಅಮ್ಮ ಪ್ರಾಜೆಕ್ಟ್ ಉಂಡು ಮೊಬೈಲ್ ಕೊರ್ಲೆ ಎಂಗ್ಲೆಗಿತ್ತ ಆನ್ಲೈನ್ ಕ್ಲಾಸ್ ಉಂಡು. ನನ್ನ ಯಜಮಾನ್ರೆ ಯಾವಾಗಲೂ ಹೇಳೋದು, ಯಾರಾದರೂ ಇಂಟರ್ವ್ಯೂ ಬರೋವಾಗ ಎಲ್ಲ ಕೊರೋನಾದಲ್ಲಿ ಪಾಸ್ ಆದದ್ದು ಮಾರಿದೆ, ಒಂದು ಬರುವುದಿಲ್ಲ ಅವ್ರಿಗೆ ಅರ್ಥ ಅಂತೇಳಿ. ಈ ಕೊರೋನಾ ಚೈಲ್ಡ್ಗಳೆಲ್ಲ ಇದ್ದಾರಲ್ಲ, ಆನ್ಲೈನ್ ಕ್ಲಾಸಸ್ ಇಡೀ ಲಗಾಡಿ ತೆಗೆದದ್ದು ಒಂದು ಮಟ್ಟದಲ್ಲಿ ಅಲ್ವಾ ಮೇಡಮ್? ಏನಿಲ್ಲ, ಅದು ಕೊರೋನಾ ಬೇಬೀಸ್. ಲೀವ್ ಲೆಟರ್ ಹೋಗಿ ಲವ್ ಲೆಟರ್ ಆಗ್ತದೆ. ನಾವು ಅಷ್ಟೇ, ನಮಗೆ ಗೊತ್ತಿಲ್ಲ. ನನ್ನಲ್ಲಿ ಕೊರೋನಾ ಸಮಯದ ಸಾಮಾಜಿಕ ಕ್ಷೇತ್ರದಲ್ಲಿ ಅಕ್ಕ ಎಂಕ್ಲು ಮಸ್ತ್ ಬಂಗಡುಂಡು ಎನ್ನ ಮಗಕ್ಕೆ ಆನ್ಲೈನ್ ನಾವೆಲ್ಲ ಬೇಡಿ ಕಾಡಿ ಕೊಡೋದು, ಮತ್ತು ಅದನ್ನು ನಿಲ್ಲಿಸಿದೆವು ನಾವು. ಇದೆಂಥದ್ದು, ನಾನು ಸ್ವಲ್ಪ ತಲೆಹರಟೆ ಅಂತ ಕೊಡಬೇಕಿದ್ರೆ ತಿಳ್ಕೊಳ್ಳಿ. ನಾವೇನಾದರೂ ಕೊಟ್ಟರೆ ನಾನು ಸ್ವಲ್ಪ ಫೀಡ್ಬ್ಯಾಕ್ ಎಲ್ಲ ತಗೊಳ್ತೇನೆ. ನಾನು ಹೋಗುವಾಗ ಒಳ್ಳೆ ಆಡ್ತಾ ಇದ್ದಾನೆ, ಒಳ್ಳೆ. ತಾಯಿಗೆ ಗೊತ್ತಿಲ್ಲ ಪಾಪ, ತಾಯಿ 2-3 ಮನೆಯ ಕೆಲಸ ಮಾಡಿ ಬರುವುದು. ನಿನಗೆ ಆನ್ಲೈನ್ ಕ್ಲಾಸ್ ಇದೆಲ್ಲ ಸ್ವಲ್ಪ ನೋಟ್ಸ್ ತೊಗಿಸುವಂತ. ನನಗೂ ಕೂಡ ಅಷ್ಟು ಗೊತ್ತಿಲ್ಲ, ನಾನು ಮಗನನ್ನು ಡಿಪೆಂಡ್ ಆಗೋದು ಮೊಬೈಲ್ನ. ಕೆಲವಿಗೆ ಒಚ್ಚಿನ ಮಾತ್ರ ಗೊತ್ತಪ್ಪ, ನೀವು ವಾಟ್ಸಪ್ಪಲ್ಲ ಫೇಸ್ಬುಕ್ಕಲ್ಲ ಈಗ ಸ್ವಲ್ಪ ಕಲ್ತದ್ದು. ಇದು ಎಲ್ಲ ಗೇಮ್ಗಳು ಡೌನ್ಲೋಡ್ ಇದೆ. ಏನಿದರ ಅರ್ಥ ಸ್ನೇಹಿತರೆ? ನಾನು ಅದಕ್ಕೋಸ್ಕರ ಹೇಳಿದ್ದು, ನೀವು ಕೊಡಿ, ಮೊಬೈಲಿಂದ ಎಷ್ಟೋ ಒಳ್ಳೆಯದಾಗುವಂಥದ್ದಿದೆ. ಇವತ್ತು ಸಾಧನೆಯನ್ನು ಮಾಡಿದಂತಹ, ಇತ್ತೀಚೆಗೆ ನನ್ನದೇ ಹೆಸರು ತುಂಬ ಪ್ರೌಡ್, ನಾನೆಲ್ಲ ಕಡೆ ಹೋಗೋದು, ಧನಲಕ್ಷ್ಮಿ ಪೂಜಾರಿಯವರನ್ನು, ಅವಳ ಬದುಕಿನ ಕಥೆಗಳನ್ನು ಹೇಳಿ. ನಮ್ಮ ಮಕ್ಕಳು ಹೇಳಲಿಕ್ಕುಂಟು, ಅವು ಇಜ್ಜವು ಆತ ಕಾಸು ಇಲ್ಲ, ದುಡ್ಡೇ ಎಲ್ಲದಕ್ಕೂ ದೊಡ್ಡಪ್ಪಲ್ಲ. ಯೋಜನೆಯ ಸಂಪೂರ್ಣ ಸಹಕಾರ, ನೀವು ಕಷ್ಟಪಡುವಂಥ ಕಷ್ಟ, ನಿಮ್ಮ ಸುತ್ತಮುತ್ತಲಿರುವ ಸಂಘ ಸಂಸ್ಥೆಗಳು ನಿಮ್ಮ ಮಕ್ಕಳ ಪ್ರತಿಭೆಗೆ, ಅವರ ಕೌಶಲ್ಯಕ್ಕೆ ದಾರಿ ಮಾಡಿಕೊಡ್ತದೆ. ಆ ಧನಲಕ್ಷ್ಮಿ ಪೂಜಾರಿಯ ಕಥೆಯನ್ನು ನಾನು ಮೊನ್ನೆ ಯೂಟ್ಯೂಬಲ್ಲಿ ನೋಡಿದೆ. ತುಂಬ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದರೆ, ಇವತ್ತಿಗೂ ಕೂಡ ಮೊನ್ನೆ ಸದನದಲ್ಲಿ ಹೋಗಬೇಕಿದ್ರೆ ಆ ತಾಯಿ ಅವಳಿಗೆ ಸರಿಯಾಗಿ ಅಲ್ಲಿ ನಿಲ್ಲಿಕ್ಕೆ ಬರುವುದಿಲ್ಲ. ಆ ಹೆಸಿಟೇಷನ್ ಅಂತ ಹೇಳ್ತೇವೆ, ಕೀಳರಿಮೆ. ರೆಮೋನಾ ಅಂತ ಒಬ್ಬಳು ಅದ್ಭುತ ಪ್ರತಿಭೆ, ಮೊನ್ನೆ ಗಿನ್ನಿಸ್ ರೆಕಾರ್ಡ್ ಆಗುತ್ತೆ ಕ್ರೀಡೆಯಲ್ಲಿ. ಆದರೆ
ಅವಳ ತಾಯಿ ಕೂಡ ನಾವು ಅವಳಿಗೆ ಗೌರವವನ್ನು ಸಲ್ಲಿಸುವಾಗ ಆ ತಾಯಿ ಟೈಲರಿಂಗ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಎಲ್ಲ ತಾಯಂದಿರ ಹಿಂದೆ ಇರುವುದೇ ಕತೆ ಹೀಗೆ ಮಾರೆ. ಹಾಗಾದರೆ ನನ್ನ ಮಕ್ಕಳು ಯಾಕೆ ಹೀಗಾಗ್ತಾ ಇದ್ದಾರೆ? ಎಷ್ಟೋ ಇದ್ದಾರೆ. ಇತ್ತೀಚೆಗೆ 1-2 ತಿಂಗಳ ಹಿಂದೆ ನನ್ನ ಮನೆಗೆ ಒಂದು ಕೇಸ್ ಬರ್ತದೆ ಪಕ್ಕದ ಕೇರಳದಿಂದ. ಪುಟ್ಟ ಬಾಲಕ, ಇಲ್ಲೊಂದು ಆ ಮಗು ಓಡಾಡ್ತಾ ಇತ್ತು, ಅವನ ಪ್ರಾಯದ ನೋಡಿ ಮಾತಾಡ್ತಾ ಇದ್ದೇವೆ ಎಷ್ಟು ಈಸಿಯಾಗಿ ಮೊಬೈಲಲ್ಲಿ ಆ ಮಗು ಇದೆ. ಪ್ರಪಂಚದ ನಮಗೆ ಜ್ಞಾನವೇ ಇಲ್ಲ. ಅವಚ್ಚಿನಿ ಎಂದು ಭಾಸನ ಸಂಕೋರಿಪೆರೆ ಮಾತ್ರ ನಮಕ್ಕೆ. ಅದಕ್ಕೆ ನಾನು ಹೇಳಿದ್ದು, ಮೊದಲು ನಾವು ಬರುವಾಗ ನಮ್ಮ ಮೊಬೈಲನ್ನು ಬ್ಯಾಗಲ್ಲಿ ಇಟ್ಕೊಂಡು ನಾನು ನಮ್ಮ ಅಕ್ಕ ಮಾತಾಡಿದೆವು. ಇಲ್ಲಿ ಯಾರು ಹೇಳ್ತಾ ಇದ್ರು ಒಟ್ಟಿಗೆ ಊಟ ಮಾಡುವಂಥದ್ದು ಎಲ್ಲಿದೆ ಪರಿಪಾಠ? ಮೊಬೈಲ್ ಕೊರ್ನ ಮಾತ್ರ ನೊನ್ಪುನಿ ಅಲ್ಲ, ತಿನ್ನೋಡತ್ತ ಮಲ್ಲ ಹೊಡತ ಗಟ್ಟಿ ಹೊಡತ ಬರೀ ತಕ್ಲೇನಲ್ಲ ಶೋಕ ಹೊಡತ ಎನ್ನ ಜೋಕುಲ್ಲ ಆಂಡ್ ಮೊಬೈಲ್ ಕೊರ್ಜಾರ ನೊನ್ಪುಜಿ ಟಿ ವಿ ದೀಜಿಂಡ ನಮಗೆ ಸುಲಭ ಕರ್ಮ ಉಪ್ಪಡಂಚಿ ಸತ್ಯ ಬಾಡಿ ಜೋಕುಲು. ಎಷ್ಟು ಸಲ ಹೇಳ್ತೇವಂತ ಹೇಳಿಲ್ಲ. ಒಟ್ಟಿಗೆ ಊಟ ಮಾಡುವಾಗ ತನ್ನ ಮೊಬೈಲ್ಗಳನ್ನು ಪಕ್ಕದಲ್ಲಿಟ್ಟು ಟಿ ವಿ ಪಕ್ಕದಲ್ಲಿಟ್ಟು, ಇವತ್ತು ನಮಗೆ ಪೌಷ್ಟಿಕವಾದ ಆಹಾರಗಳು ಸಿಗುವುದೇ ಕಷ್ಟ, ಅದನ್ನೂ ತಿನ್ನುವಾಗ ಮೊಬೈಲ್ ಅಡಿಕ್ಷನ್. ಫೋನ್ ಬಂದರೆ ಓಡುದು, ಫೋನ್ ಇಲ್ಲ ಚ್ವಿಂಕ್ ಅಂತ ಸೋಷಲ್ ಮೀಡಿಯಾ, ವಾಟ್ಸಪ್, ಇನ್ಸ್ಟಾ ಎಂಚಿನ ಮಾತಾಡು, ಪುನಃ ರೀಲ್ಸ್ ಅದರೊಟ್ಟಿಗೆ ಊಟದ ಜೊತೆಗೆ. ಬಂಜಿಗೆ 5-4 ಕಲ್ಲು ತಿಂದನಲ್ಲ ಬದುಕೊಲ್ಲಿ ಅತ್ತೆ. ಹಾಗಿರುವಾಗ ದಯವಿಟ್ಟು ಸ್ನೇಹಿತರೆ, ಭಾಳಷ್ಟು ಇಶ್ಯೂಸ್ಗಳಿದೆ, ಒಂದಲ್ಲ ಎರಡಲ್ಲ. ಇವತ್ತು ನಾವೆಲ್ಲೂ ಕೂಡ ದಾರಿ ತಪ್ಪಲಿಲ್ಲ, ನಮ್ಮ ಮಕ್ಕಳು ದಾರಿ ತಪ್ಪುವುದಿಲ್ಲ. ನೀವೊಂದು ತಿಳ್ಕೊಳ್ಳಿ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಶ್ಚಟಗಳ ಚಟವಾಗಿ ಮಕ್ಕಳು ದೊಡ್ಡ ಯುವಕರಾಗಿ ಬೆಳೆಯುವುದಲ್ಲ, ನಾವು ಯಾವಾಗ ಬಾಲ್ಯದಲ್ಲಿ ಮಕ್ಕಳ ಆಗುಹೋಗುಗಳನ್ನು ನಡೆನುಡಿಗಳನ್ನು ತಿದ್ದಲಿಲ್ವ, ಅವರ ಜೊತೆ ನೀವು ಸಮಯ ಕೊಡಲಿಲ್ವ, ಯಾವಾಗ ಅವರ ಹದಿಹರೆಯಕ್ಕೆ ಅವರು ಪ್ರೈಮರಿ ದಾಟಿ ಹೈಸ್ಕೂಲಿಗೆ ಹೋಗುವಾಗ ನೀವು ತಂದೆ ತಾಯಿಗಳಾಗಿ ಗೌ ಅಂತ ಮಾಡಿದರೆ ನಿಮಗಿಂತ ದೊಡ್ಡ ಸ್ವರ ಹೇಗಿರ್ತದೆ? ಒಂದು 5ನೇ ಗಾಜಿನ ಕ್ಲಾಸ್ ಮಟ್ಟ ಜೋಕುಲ ಸ್ವರ ಭಾರಿ ಶೋಕು ಬೊಕ್ಕ ಬಾತಿರ್ಲಿಗೆ. ನಾನೇ ಕೆಲವೊಮ್ಮೆ ಕನ್ಫ್ಯೂಷನ್ ಆಗಿ ನೋಡೋದು ಒಂದು ಮಾರೆ ಅಂಜೋ ಬಾತಿರ್ನಿ ಅಂತ ದೋನೆ ಅಪ್ಪೆ ಗಡೇನೆ ಚಲಿಗುದ್ದೇರೆ ದುಂಬು ಕಂಡನೆ ನಾಕಿ ಎಂದು ಚಲಿಗುದ್ದುಂಡು ನಾನು ನಮಗೆ ಮಲ್ಲಯ್ಯ ಮೀಸೆ ಕೊಡಿತ್ತುಂಡು ನನ್ನ ಪಾತಿರ್ನದಲ್ಲ ಮಂತ್. ಈಗ ಒಂದೇ ಎಲ್ಲ ತಾಯಂದಿರೋದು ಸರ್ ಕಂಪ್ಲೇಂಟು, ಮೇಡಮ್ ನೀವು ಹೇಳೋದು ಸರಿ, ಏನಾದರೂ ಮಾಡಿಕೊಂಡ್ರೆ ಅದು ಅವನ ದುರಾದೃಷ್ಟ. ಯಾಕೆ ಮಾಡಿಕೊಳ್ತಾರೆ? ನೀವು ಅಷ್ಟೆಲ್ಲ ಕಷ್ಟವನ್ನು ಪಟ್ಟು ಇವತ್ತು ನಿಮ್ಮ ಸುತ್ತಮುತ್ತವೇ ನೋಡಿರ್ಬೋದು. ಮಕ್ಕಳು PUC ನಿಜವಾಗಿ ಹೇಳ್ತೇನೆ, ನೀವು ಬೈದದ್ದಕ್ಕೆ ನೀವು ಹೊಡೆದದ್ದಕ್ಕೆ ಸಾಯುವುದಲ್ಲ, ದಾರಿ ತಪ್ಪಿ ಕೊನೆಯ ಹಾದಿ ಮುಟ್ಟಿ ಆಗಿರ್ತದೆ, ಅವರಿಗೆ ಇನ್ನು ಬದುಕಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಅಂತ ಹೇಳುವಾಗ ಅವರ ಡಿಸಿಷನ್ ತಗೊಳ್ಳೋದು ದಯವಿಟ್ಟು ತಿಳ್ಕೊಳ್ಳಿ. ಅದಕ್ಕೋಸ್ಕರ ದಾರಿ ತಪ್ಪುವ ಮೊದಲು ಹದಿಹರೆಯದಲ್ಲಿ ಮಕ್ಕಳ ಜೊತೆ ನಾವು ಸ್ನೇಹಿತರಾಗಿರ್ಬೇಕಂತೆ, ಫ್ರೆಂಡ್ಸ್ ಆಗಿರಬೇಕಂತೆ. ನಾನು ಯಾವಾಗಲೂ ಹೇಳೋದು, ಮಕ್ಕಳ ಜೊತೆ ಒಂದು ಸರೌಂಡಿಂಗ್ ಬಾಂಡ್. ನಾವು ಮಕ್ಕಳಲ್ಲಿ ಕೂಡ ಹೇಳ್ತೇವೆ, ಮೊದಲನೇದಾಗಿ ನಿಮಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ನಿಮ್ಮ ಪೇರೆಂಟ್ಸ್ ಜೊತೆ ಹಂಚಿಕೊಳ್ಳಿ. ಮತ್ತು ನಿಮ್ಮ ಒಳ್ಳೆಯ ಶಿಕ್ಷಕರು ಅಥವಾ ಯಾರಾದರೂ ಒಳ್ಳೆಯ ನಿಮ್ಮ ಸಂಬಂಧಿಕರಿದ್ರೆ ಹೇಳಿಕೊಳ್ಳಿ. ಅದು ಬಿಟ್ಟು ಇಮಿಡಿಯೇಟ್ ನಿಮ್ಮ ಫ್ರೆಂಡಿಗೆ ಹೋಗಿ ಹೇಳಿದರೆ ಅದು ಸೂ ಹೋಗಿ ಸುಕ್ಕುನುಂಡೆಯೂ ಆಗುತ್ತದೆ, ಸೂ ಹೋಗಿ ಅದರ ಮಧ್ಯದಲ್ಲಿ ಒಂದು ಶಬ್ದ ಬರ್ತದೆ, ಮಗ ಕೂಡ ಆಗ್ತದೆ. ಅವನು ಖಾಲಿ ಹೇಳಿರೋದು ಸೂ ಅಥವಾ ಅವಳು ಖಾಲಿ ಇರೋದು ಸೂ ಆಗಿರ್ತದೆ. ಊರಿಡೀ ಪ್ರಚಾರ ಆದರೂ ಕೂಡ ನಮ್ಮ ಮನೆಗೆ ಗೊತ್ತಾಗದಿರುವಂಥ ಪರಿಸ್ಥಿತಿಗೆ ಇವತ್ತು ಮುಟ್ಟುವಂಥ ಪರಿಸ್ಥಿತಿ ಬಂದಿದೆ. ಅಂಥ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ, ನಾವು ಯಾವಾಗಲೂ ಹೇಳೋದು, ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ. ಹೌದು, ನಮ್ಮ ಕೈ ಕೆಸರಾಗಿರೋದ್ರಿಂದಲೇ ಇವತ್ತು ನಮ್ಮ ಮಕ್ಕಳ ಬಾಯಿಗೆ ಮೊಸರನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ತಿಂಗಳಿಗೆ ಒಮ್ಮೆ ಆದರೂ ಕೂಡ ಕುಟುಂಬದವರೆಲ್ಲ ಕೂತ್ಕೊಂಡು, ಕುಟುಂಬ ಅಂತ ಹೇಳಿದರೆ ನೀವು ವರ್ಷಕ್ಕೊಮ್ಮೆ ಕೋಲ ನೇಮ ಕೊಡ್ತೀರಿ, ಆ ಕುಟುಂಬ ಅಲ್ಲ. ನಿಮ್ಮ ಮನೆಯ ಗುಟ್ಟು ನಿಮ್ಮ ಮನೆಯ ಒಳಗಡೆ ಇರಲಿ. ನೀವು ಮನೆಯಲ್ಲಿ ಯಾರೆಲ್ಲ ಇದ್ದೀರಿ, ತಂದೆ ತಾಯಿ ಮಕ್ಕಳು, ನೀವು ಒಟ್ಟಾಗಿ ಕೂತ್ಕೊಳ್ಳಿ. ಎಲ್ಲಿಯಾದರೂ ಒಂದು ಕ್ಷೇತ್ರಕ್ಕೋ ಅಥವಾ ಪುಣ್ಯಕ್ಷೇತ್ರಗಳಿಗೋ ಪಾರ್ಕ್ಗಳಿಗೋ ಹೋಗಿ. ಈಗ ನಮ್ಮ ಅಮ್ಮ ಇರೇ ಗೊತ್ತಾ ಬಜ್ಜಿ, ನನ್ನ ಫ್ರೆಂಡ್ ಎಲ್ಲ ಇದೆ, ಚಿಕ್ಕ ಮಕ್ಕಳು ಮಾರು ಪೋಪೋ ಹೆಂಗೆ ಹೋಸೋತೀಜ್ ಅಮ್ಮ ಅಕ್ಕಳು ಮಾಲ್ಗೆ ಪೋಪೇರಿಗೆ ಹೆಂಗೆ ಕೊಂಚ ನೋದುಕೊರ್ಲೇವೆ. ಇಂಥ ಘಟನೆ ನನ್ನ ಊರಿನಲ್ಲಿ ಸರಿಗೆ ಗೊತ್ತಿರ್ಬೋದು, ಎಲ್ಲಿ ಅಂತ ಹೇಳೋದಿಲ್ಲ.
ಕಷ್ಟಪಟ್ಟು ದುಡ್ದಂತಹ ಒಂದು ತಂದೆ ತಾಯಿ ಕೂಲಿನಾಲಿ ಮಾಡುವ SSLC ಆಗ್ತದೆ, ITIಗೆ ಅವನು ಖಾಲಿ 100 ರೂಪಾಯಿ ತಾಯಿ ಕೇಳಿದಕ್ಕೆ ಕೊಡಲಿಲ್ಲ, 8 ಗಂಟೆಗೆ ಚಾ ಕುಡಿತಾನೆ ತಂದೆ ತಾಯಿಯ ಜೊತೆ, ಕೊನೆಗೆ ಹೋಗಿ 9 ಗಂಟೆ ಆದರೂ ಡೋರ್ ತೆಗೆಯುವುದಿಲ್ಲ. ಪುಟ್ಟ ಮನೆ, ತಿಳ್ಕೊಳ್ಳಿ ಒಂದು ಮಧ್ಯಮ ವರ್ಗದ ಬಡ ಕುಟುಂಬದ ಮನೆ ಹೇಗಿರ್ತದೆ ಅಂತ. 3 ಕೋಣೆಯ ಮನೆಯಲ್ಲಿ ಆ ಕೋಣೆಗೆ ಬಾಗಿಲಾಕಿ 9 ಗಂಟೆ ಆಗುವಾಗ ಫ್ಯಾನಲ್ಲಿ ನೇತಾಡ್ತಾ ಇದ್ದಾನೆ. ಅಲ್ಲಿ ನಾವೆಲ್ಲ ಹೋದೆವು, ವಿಷಯ ಬಂತು ನಮಗೆ, ಏನಾಯಿತು ಅಂತ ಕೇಳುವಾಗ, ಅಕ್ಕ ಕೋಡೆ 100 ರೂಪಾಯಿ ಕೊಡ್ತೆ, ಬಸ್ಸುಕು ಪೋಯರ ಆತ ಖರ್ಚಾಪುಜ 50 ರೂಪಾಯಿ, ಇನ್ನು 100 ರೂಪಾಯಿ ಬೋಡೆ ಅಂತ ಹೇಳಿದ, ಕೊಡಲಿಲ್ಲ. ಅದಕ್ಕೆ ನಮ್ಮಲ್ಲಿ ಏನು ಮಾತಾಡದೆ ಇವತ್ತು ಸಾವಿಗೆ ಶರಣಾದ 16-17 ವರ್ಷದ ಹುಡುಗ. ಆದರೆ ಅವನ ಉತ್ತರ ಕ್ರಿಯೆ ಸಂದರ್ಭದಲ್ಲಿ ಆ ಫೀಡ್ಬ್ಯಾಕ್ ತೆಗೆಯುವಾಗ ನಮಗೆ ಸಿಕ್ಕಿದಂಥ ಸತ್ಯ, ಅವನ ಒಟ್ಟಿಗೆ ಇದ್ದ ಗುಂಪು ದುಶ್ಚಟಗಳಿಗೆ, ಗಾಂಜಾ, ಇವತ್ತು ಏನೆಲ್ಲ ಹೇಳ್ತೇವೆ ನೋಡಿ, ಇವನು ಯಾರದ ಒಂದು ಹಣದಲ್ಲಿ 2 ದಿವಸದ ಹಿಂದೆ ತಗೊಂಡಿದ್ದಾನೆ, ಇವತ್ತು ಆ 100 ರೂಪಾಯಿ ಅವನಿಗೆ ಕೊಡದಿದ್ರೆ ನಿನ್ನ ನೆಂಕಲಿನಿ ದೀಪುಜ ಅಂತ ಹೇಳಿದ್ದಾರೆ. ತಾಯಿಯಲ್ಲಿ ಹೇಳಲಿಕ್ಕಾಗದೆ, ಅವರನ್ನು ಎದುರಿಸಲಾಗದೆ ಆತ್ಮಹತ್ಯೆಗೆ ಇವತ್ತು ಮಕ್ಕಳು ಶರಣಾಗ್ತಾರೆ ಚಿಕ್ಕ ಪುಟ್ಟ ಕಾರಣಕ್ಕೆ. ಅಂಥ ಸಂದರ್ಭದಲ್ಲಿ ನಾವು ಪೋಷಕರು ಏನು ಮಾಡಬೇಕು? ವಿಶೇಷವಾಗಿ ನನಗೆಲ್ಲರಿಗೂ ಕೂಡ ಅರ್ಥ ಆಗ್ತದೆ, ಇವತ್ತು ನೀವು ಇಲ್ಲಿ ಕೂತಿದ್ರೂ ಕೂಡ ನಿಮ್ಮ ಮನಸ್ಸು, ನಿಮ್ಮ ಕಷ್ಟ, ನಿಮ್ಮ ಜೀವನ, ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ತಾಯಂದಿರೇ. ಆದರೆ ಇವತ್ತು ಒಂದು ತಾಯಿಯಾದವಳು ನಾವು ಹೇಗೆ ಇರಬೇಕು, ಮಕ್ಕಳ ಒಂದು ಉಜ್ವಲ ಭವಿಷ್ಯವನ್ನು ಮಾಡಲಿಕ್ಕೆ ಕೇವಲ ದುಡ್ಡು, ವಿದ್ಯೆ, ದೊಡ್ಡ ದೊಡ್ಡ ರ್ಯಾಂಕ್ಗಳು, ಡಿಗ್ರಿಗಳು ಮುಖ್ಯ ಅಲ್ಲ. ನಮ್ಮ ಸಂಸ್ಕಾರ, ನಮ್ಮ ಸೇವಾ ರೂಪ. ನೀವೆಲ್ಲ ಯೋಜನೆಯ ಜೊತೆ ಬೇರೆ ಬೇರೆ ಸಂಘಟನೆಗಳ ಜೊತೆ ಸೇವೆ ಮಾಡ್ತೀರಿ, ನಿಮ್ಮ ಮಕ್ಕಳನ್ನು ಅದರಲ್ಲಿ ತೊಡಗಿಸ್ಕೊಳ್ಳಿ. ಎಂಕ ಮೀಟಿಂಗ್ ಉಂಡು, ಎಂಕ ಮಹಿಳಾ ಮಂಡಲದ ಮೀಟಿಂಗ್ ಉಂಡು, ಸಮಿತಿದ ಮೀಟಿಂಗ್ ಉಂಡು, ಅತ್ತಂಡ ಜಾತಿ ಸಂಘದ ಮೀಟಿಂಗ್ ಉಂಡು ಅಂತೇಳಿ ನೀವು ಮಾತ್ರ ಎದ್ದುಕೊಂಡು ಹೋಗಬೇಡಿ. ನಿಮ್ಮ ಮಕ್ಕಳನ್ನು ಬಾಲ್ಯದಲ್ಲಿರುವಾಗಲೇ ಇಂಥ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸೇರಿಸ್ಕೊಂಡ್ರೆ ಆ ಮಗುವಿನಲ್ಲಿ ಕೂಡ ಒಂದು ಸೇವಾ ಮನೋಭಾವನೆ ಬರ್ತದೆ. ನಾಗರಿಕರನ್ನಾಗಿ ಬೆಳೆಸುವಲ್ಲಿ ಮಗು ಕೂಡ ಕಲಿತದೆ. ನನ್ನ ತಂದೆ ತಾಯಿ ಇಷ್ಟು ಕಷ್ಟ ಇದ್ರೂ ಕೂಡ ಇಷ್ಟಕ್ಕೆಲ್ಲ ತೊಡಗಿಸಿಕೊಂಡಿದ್ದಾರೆ, ಏನೋ ಇದರಲ್ಲಿದೆ. ತಾನು ತಪ್ಪು ಮಾಡುವಾಗ ಇನ್ನೊಂದು ಮಗುವನ್ನು ನೋಡಿ ಕಲಿತದೆ. ಎಸ್, ಹೌದು, ನನ್ನ ತಂದೆ ತಾಯಿಗೆ ಹೋದಲ್ಲಿ ಎಷ್ಟು ಗೌರವ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ಭಾಳ ಅದ್ಭುತವಾಗಿ ಕೂತಿದ್ದೀರಿ, ಬೇರೆ ಬೇರೆ ನಿಮ್ಮ ಸೇವೆಗಳನ್ನು, ಇದೆಲ್ಲ ನಮ್ಮ ಮಕ್ಕಳಿಗೆ ಗೊತ್ತುಂಟಾ? ಅಮ್ಮ ಒಳ್ಳೆಯರು, ಈಗ ಒಬ್ರು ಯಾರಾದರೂ ಫೋನ್ ಮಾಡಿ ಅಥವಾ ಫೋನ್ ಕೊಡಿ, ನಾನು ನಿಮ್ಮ ಮಕ್ಕಳಿಗೆ ಫೋನ್ ಮಾಡ್ತೇನೆ, ಬೇಕಿದ್ರೆ ಕೇಳ್ತೇನೆ. ಅಮ್ಮ ಒಳ್ಳೆಯರು, ಅಮ್ಮ ಧರ್ಮಸ್ಥಳದ ಮೀಟಿಂಗ್ ಪೋತೇರು, ದಾದ ಧರ್ಮಸ್ಥಳದ ಅವು ಗೊತ್ತಿಜ್ಜಿ, ಕಾಣೆ ಹೂ ಗುಚ್ಚವಂಥದ್ದು ಕೊಂತೇರು, ಪ್ಲೇಟ್ ಕೊಂತೇರು, ಪೂ ಕೊಂತೇರು, ದೀಪ ಕೊಂತೇರು. ಇಲ್ಲಿ ನಾವು ಹೋಗ್ತಾ ಚಿಕ್ಕ ವಿಚಾರ ಯಾರಾದರೂ ಕೊಟ್ಟರೆ ಅದು ಖಂಡಿತ ಅದನ್ನು ಕೂಡ ನಾನು ಸಭೆಯಲ್ಲಿ ಪ್ರೆಸೆಂಟ್ ಮಾಡ್ತೇನೆ. ಆದ್ದರಿಂದ ಎಲ್ಲ ತಾಯಂದಿರಲ್ಲಿ ಮನವಿ, ನಮ್ಮ ಬಾಲ್ಯ, ನಮ್ಮ ಯೌವನ ತುಂಬ ಕಷ್ಟದಲ್ಲಿ ನಾವು ಕಳೆದಿದ್ದೇವೆ. ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಕೊಡಬೇಕಿದ್ರೆ ನಾವು ಸದೃಢರಾಗಬೇಕು. ನಾವು ಪ್ರತಿ ಸಲ ಹೇಳುವಂಥದ್ದು, ಎಂಕ್ಲೆಗೆ ಬಚ್ಚುಂಡು, ಎಂಕ್ಲೆಗೆ ಸಾಕಾಂಡು, ಬದುಕೆ ಸಾಕಾಂಡು, ದೇವರೇ ಎನ್ನ ಜೋಕುಲು ಹೊರ ಸೆಟ್ಟಾದ ಹೊರೆಯಾನು ಮಿತ್ತು ಪೋಯಿ ಓಡೆ ಬಿತ್ತು ಹೋಪುನಿ ಏರೋಪ್ಲೇನ್ ಎಡ ಇಲ್ಲ. ಆ ಮಕ್ಕಳ ಭವಿಷ್ಯವನ್ನು ನೋಡುವ ಕನಸನ್ನು ನಾವು ಕಾಣುವ. ಮಕ್ಕಳಿಗೆ ಎಲ್ಲಿಯಾದರೂ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಸಮಾಧಾನವಾಗಿ, ಕೆಲವರು ಉಗ್ರರಿದ್ದಾರೆ ಭದ್ರಕಾಳಿಗಳು, ಈ ಮಂಥನೆಯನ್ನು ಮರೆಯದಿದ್ದೆ ಎತ್ತನ ಪೋಯನ ಅದೇ ಸಾಕು. ನೆಕ್ಸ್ಟ್ ಸ್ಟೆಪ್ ಅವನು ಹೋಗುವುದು ಅಥವಾ ಅವಳು ಹೋಗುವುದು ಅದಕ್ಕಿಂತ ಕಡೆ. ಯೌವನದಲ್ಲಿ, ಹದಿಹರೆಯದಲ್ಲಿ ನಿಮ್ಮ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಂದ ಏನಾದರೂ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆದರೆ ಆ ಮಕ್ಕಳನ್ನು ಕೂತ್ಕೊಂಡು ನಾವು ಮಾತಾಡಿಸುವ, ಕಷ್ಟಗಳ ಜೊತೆ ಅವಳಿಗೆ ಬುದ್ಧಿ ಹೇಳುವ. ನಿಮಗೆ ಆಗಲೇ ಇಲ್ಲ, ಯೋಜನೆ ಇದೆ, ಬೇರೆ ಬೇರೆ ಇಲಾಖೆಗಳಿದೆ, ಗುಟ್ಟಲ್ಲಿ ಇದೆಲ್ಲ ಪ್ರೈವೇಸಿ, ಇದನ್ನೆಲ್ಲ ಅದಕ್ಕೋಸ್ಕರ ನಾನು ಎಲ್ಲೂ ಕೂಡ ಯಾರ ಹೆಸರು ಉಲ್ಲೇಖ ಮಾಡೋದಿಲ್ಲ. ಇಂಥ ಬೇರೆ ಬೇರೆ ವಿಚಾರಗಳನ್ನು ಅರ್ಥ ಮಾಡಿಕೊಂಡಾಗ ಸ್ನೇಹಿತರೆ, ಎಲ್ಲ ತಾಯಂದಿರಲ್ಲಿ ಒಂದೇ ನಿಮಗೆ ಮನವಿ, ನಮ್ಮ ಮಕ್ಕಳು ಎಲ್ಲಿ ದಾರಿ ತಪ್ಪುವುದಿಲ್ಲ. ನಾವು ಯಾರಲ್ಲಿ ಹೇಳಬೇಕಾಗಿಲ್ಲ, ನಾವೇ ನಮ್ಮ ಮಕ್ಕಳ ಬಗ್ಗೆ ಇನ್ನೊಬ್ಬರಲ್ಲಿ, ಅವು ದಾದ ಮನ್ಪುನಿ ಹೆಂಗೆ ಬಚ್ಚಿನ ನನ್ನ ಅಪ್ಪುಜಿ, ನನ್ನ ಹೆಂಚಿನ ಹೊಂಡಲ ಯಾಕೆ ಆಗೋದಿಲ್ಲ? 9 ತಿಂಗಳು ಅಷ್ಟು ನೋವು ಹಿಡ್ಕೊಂಡು ಹೊತ್ತು ಹೆತ್ತಿ ಭೂಮಿಗೆ ತಂದಿದ್ದೇವೆ. ಯಾವುದ್ಯಾವುದೋ ಕಷ್ಟವನ್ನು ಪಟ್ಟು ನಮ್ಮ ಮನೆಯಲ್ಲಿ ಆ ಮಕ್ಕಳನ್ನು ಬೆಳೆಸಿದ್ದೇವೆ. ಆ ಮಕ್ಕಳಿಗೆ ನಿಜವಾಗಿ ನಿಮ್ಮ ಕಣ್ಣೀರು ತಟ್ಟದಿರ್ತದ? ಆದರೆ ನಾವೆಷ್ಟು ಸಮಯ, ಮತ್ತೆ ನಾನು ಬರ್ತಾ ಇದ್ದೇನೆ, ಎಷ್ಟು ಸಮಯ ಕೊಟ್ಟಿದ್ದೇವೆ. ಇಲ್ಲೆಲ್ಲ ಬೇರೆ ಎಲ್ಲ ಕಡೆ ಹೋಗಲಿಕ್ಕೆ ಸಮಯ ಇದೆ ನಮಗೆ. ಆದರೆ ದಯವಿಟ್ಟು ಇವತ್ತಿನಿಂದ ಕೊಟ್ಟವರಿಗೆಲ್ಲ ಧನ್ಯವಾದ. ಮಕ್ಕಳನ್ನೆಲ್ಲ ಚೆನ್ನಾಗಿ ಬೆಳೆಸುವವರಿಗೆ ಇವತ್ತಿನಿಂದಾದರೂ ನಿಮ್ಮ ಮಕ್ಕಳ ಮನೋಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ. ಮಕ್ಕಳ ಜೊತೆ ಅರ್ಧ ಗಂಟೆ ಮಾತಾಡಬೇಕಂತೇಳಿದ್ರೆ ಅದು ಕೂಡ ಅನುಭವ ಆಗಿದೆ. ನಾನು ಕೆಲವು ಕ್ರಾಸ್ ಚೆಕ್ ಮಾಡೋದು, ಅಮ್ಮನಕ್ಲಿ ಮಾತಿತ್ತೆ ಪಾತಿರು ದಾದ ಪಾತಿರು ಇನ್ನಿದಾದ ಕಲ್ಪ ಇರು ಸಾಲೇಡು
ಇನ್ನು ಡಿಕ್ಟೇಷನ್ ಏತು ಬತ್ತನು ಹೌದಾನೆ ಹೇಗೆ ಬತ್ತನಿ ಕೊರ್ಂಬ ಬೊಕ್ಕ ಇನಿ ಗೊಬ್ಬಿಯಗೆ ಹೌದಾನೆ ಔಟಾಯಿನಿ ಅಲ್ಲಿ ಬಿನ್ನೆ ಅಲ್ಲ ಮತ್ತೆ ಎಲ್ಲಿ ಮಾತಾಡ್ತಾರೆ ನಿಮ್ಮ ಜೊತೆ? ಬಿಟ್ಟು ಬಿಡಿ, ಪಾಠ ಪುಸ್ತಕ ಎಲ್ಲವನ್ನು ಬಿಟ್ಟು ಬಿಡಿ. ಒಂದು ತಾಯಿಯಾಗಿ ಅವರ ತಲೆ ನೇವರಿಸಿಕೊಂಡು ಅವ್ರಿಗೆ ಇಷ್ಟವಾದ ತಿಂಡಿ ತಿನಿಸು ಎಂಥದ್ದು ಮಾರ್ರೆ, ನಿನ್ನೆ ಎಲ್ಲ ಮೊನ್ನೆ ಸಂಜೆ ಆಗುವಾಗ ಮಕ್ಕಳ ಕೈಯಲ್ಲಿ ಪಿಂಗು ಕಿಂಗು ಚಿಂಗು ಎಲ್ಲ ಹಿಡ್ಕೊಂಡು ಬಲಿ ಬರ್ತಾ ಇದೆ ಮಕ್ಕಳು ಶಾಲೆಯಿಂದ. ನನ್ನ ಕುತ್ತಾರಲ್ಲಿ ಹೋಗೋ ಒಂದು ದಾದ ಜೋಕುಲ್ಲೆ ಒಂದು ಮಾತ್ರ ತಿಂಡಿ ಎಡ್ಡೆನು ಅವು ಎಡ್ಡೆ ಪುಂಡಿಯೇ ಅಮ್ಮ ಬಂತೀರಿ ಬಯಡು ಬಚ್ಚಿದು ಬಂದಾಗ 50 ರೂಪಾಯಿ ಕೊಡ್ತೀರಿ. ನಾವು ಕೊಡುವ ಜಂಕ್ ಫುಡ್ಗಳು ಕೂಡ ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತದೆ. ಅದಕ್ಕೆ ನೀವು ಮನೆಯಲ್ಲಿ ಎಷ್ಟು ದೊಡ್ಡ ನೀರು ದೋಸೆ ಸೇಮೆ ದಡ್ಡಿಯ ಪುಂಡಿ ಮಾಡಿದರೂ ಕೂಡ ಮಕ್ಕಳಿಗೆ ರುಚಿಸುವುದಿಲ್ಲ. ಪುಂಡಿ ಅಂದರೆ ತಿನ್ನುವ ಪುಂಡಿ ಬೇಯಿಸುವ ಇನ್ನೊಂದು ಪುಂಡಿ ಅಲ್ಲ. ಅಂಥ ಒಂದು ಸಂದರ್ಭಗಳಲ್ಲಿ ಕೂಡ ಮಕ್ಕಳಿಗೆ ಮನೆಯ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳನ್ನು ಕೊಟ್ಟು ನಾವು ಬೆಳೆಸುವ ಹಾಗೆ ಮಾಡಿಕೊಳ್ಳಿ. ತಿಂಗಳಿಗೊಮ್ಮೆಯ ವಾರಕ್ಕೊಮ್ಮೆಯ ಮಕ್ಕಳ ಜೊತೆ ಹೊರಗಡೆ ಹೋಗುವಂಥದ್ದು, ಅವರ ವಿಚಾರಗಳು, ಅವರು ಯಾರ ಜೊತೆ ಹೋಗ್ತಾರೆ, ಹೇಗಿದ್ದಾರೆ, ಶಾಲೆಗಳಿಗೆ ನಮಗೆ ಒಂದಿದೆ ಪೇರೆಂಟ್ಸ್ ಮೀಟಿಂಗಿಗೆ ಮಾತ್ರ ಬಾರಿ ಸ್ಟೈಲಾಗಿ ಇಲ್ಲ, ತಿಂಗಳಿಗೊಮ್ಮೆ ಅವರ ಶಾಲಾ ಟೀಚರ್ಸ್ಗಳನ್ನು ಭೇಟಿಯಾಗಿ ಶಾಲೆಯಲ್ಲಿ ಯಾವ ರೀತಿ ಬಿಹೇವಿಯರ್ಸ್ಗಳಿದೆ, ಅವರ ಆ್ಯಟಿಟ್ಯೂಡ್ಗಳೆಲ್ಲ ಹೇಗಿದೆ, ಇದನ್ನು ಇಂಡೈರೆಕ್ಟಾಗಿ ನೀವು ಕಲೆಕ್ಟ್ ಮಾಡಿ. ಎಷ್ಟೋ ಶಿಕ್ಷಕರು, ನಾನು ಆ ಒಂದು ವರ್ಗದಿಂದ ಬಂದಿರೋದ್ರಿಂದ ಕೆಲವು ಪೇರೆಂಟ್ಸ್ಗಳು ಎಷ್ಟು ಒಳ್ಳೆದಿದ್ದಾರೆ ಮೇಡಮ್, ಕೇಳ್ತಾರೆ ಅವರು ಶಾಲೆ ಬಗ್ಗೆ ಅಲ್ಲ, ನನ್ನ ಮಗ ಇತರ ಮಕ್ಕಳ ಜೊತೆ ಹೇಗಿದ್ದಾನೆ, ನನ್ನ ಮಗಳು ಕರೆಕ್ಟ್ ಇದ್ದಾಳ, ಅವಳ ಇಂಥದ್ದನ್ನು ಪರಿಶೀಲನೆ ಮಾಡಿದಾಗ ಬಹುಶಃ ಭವಿಷ್ಯದ ಉಜ್ವಲ ನಾಗರಿಕರನ್ನಾಗಿ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಅಂತ ಹೇಳ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಯೋಜನೆ ಕಾರ್ಯಕ್ರಮ ಅಂತ ಹೇಳಿದರೆ ಹಾಗೆ, ಅದಕ್ಕೋಸ್ಕರ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಯೋಜನೆ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಕರೆದಿದ್ದಾರೆ. ಬಹುಶಃ ನಾವು ನಿಮಗಿಂತ ಭಾಳಷ್ಟು ಕಿರಿಯರು, ಇಲ್ಲಿ ಭಾಳಷ್ಟು ಹಿರಿಯ ತಾಯಂದಿರಿದ್ದೀರಿ. ಮುಂದಿನ ಭವಿಷ್ಯ ನಿಮ್ಮದು ಚೆನ್ನಾಗಿರಲಿ, ನಿಮ್ಮ ಕುಟುಂಬ ಬೆಳಗಲಿ, ನಮ್ಮ ಮಕ್ಕಳಿಗೆ ಕುಟುಂಬದ ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು, ಸಮಾಜಕ್ಕೆ ಯಾವ ರೀತಿ ಗೌರವವನ್ನು ಕೊಡುವಂಥದ್ದನ್ನೆಲ್ಲ ಕಲಿಸಿಕೊಡುವಂತಹ ಒಂದು ಉಜ್ವಲ ಭವಿಷ್ಯಕ್ಕೆ ನೀವೆಲ್ಲ ಭದ್ರ ಬುನಾದಿಯಾಗಿ ಪೂಜ್ಯ ಕಾವಂದರ ಮಾತಶ್ರೀ ಅಮ್ಮನವರ ಆಶೀರ್ವಾದದೊಂದಿಗೆ ಜ್ಞಾನ ವಿಕಾಸದಲ್ಲಿ ಖಾಲಿ ಸಂಘ ಉಳಿತಾಯ ಪ್ರತಿಭೆಗಳು ಮಾತ್ರ ಅಲ್ಲ, ಮುಂದೊಂದು ದಿನ ನೀವು ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ನನಗೆ ಬಹಳ ಪ್ರೌಡ್ ಫೀಲ್ ಅಂತ ಹೇಳಿದರೆ 2002ರಲ್ಲಿ ನಾವು ಯೋಜನೆಯನ್ನು ಉಳ್ಳಾಲದಲ್ಲಿ ಶುರು ಮಾಡಿದ್ದು. ನಾವು ಇಲ್ಲಿಯೇ ಇದ್ದರೂ ಕೂಡ ನಮ್ಮ ಜೊತೆ ಸಂಘದಲ್ಲಿ ಸೇರಿದವರು ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಎಷ್ಟಿಷ್ಟು ದೊಡ್ಡ ವ್ಯಕ್ತಿಗಳಾಗಿ ಬರುವಾಗ ಬಹಳ ಅದ್ಭುತವಾದಂಥ ಪರಿಕಲ್ಪನೆಯ ಈ ಯೋಜನೆಯ ಒಂದು ಸಾರ್ಥಕತೆ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ಸಮಯದ ಇತಿಮಿತಿಯಲ್ಲಿದ್ದೇನೆ. ಪ್ರತಿ ಸಲದ ಒಂದು ಹಾಡಿನ ಮೂಲಕ ನನ್ನ ಮಾತಿಗೆ ವಿರಾಮವನ್ನು ಹೇಳೋದ್ರ ಮೂಲಕ ಈಗ ಜೋರಾಗಿ ನಿಮ್ಮ ಶಕ್ತಿ ಪ್ರದರ್ಶನ ಆಗಬೇಕು. ನಾರಿ ಶಕ್ತಿಯ ಪ್ರದರ್ಶನ ಮಾಡುವನ ಬಚ್ಚಿನ ಬಿರಗುಲ್ಲದು ಪದಡಿ ಮುಕ್ಕಲಿ ಆನ ಸಮಯದಲ್ಲೇ ಇಲ್ಲೇ ಸರ್ ಒಂಜರೆ ಅಂತೇಳಿ ಒಮ್ಮೆ ಎದ್ದು ನಿಲ್ವನ ಅರ್ಥ ಅಂಡ ಹತ್ತದಲ್ಲ ಮುಂಡಾಸು ಯಾವುದದು ಬಾಲ ಮಾತ್ರ ಉಳಿದಿದೆಯಾ? ಒಬ್ಬ ಪಿರರು ಅಂತ ಇರಪ್ಪ ಮೇರು. ನನ್ನ ಜೊತೆ ನೀವು ಧ್ವನಿ ಸೇರಿಸಬೇಕು. ನಾವೇನು ತಾಯಂದಿರು, ಏನು ಮಾತೃಶಕ್ತಿ ಎಂಬುದನ್ನು ನಾವೆಲ್ಲ ತೋರಿಸುವ. ಆಗ್ಬೋದಾ? ಜೋರಿರ್ಬೇಕು. ಎನ್ನ ಸ್ವರ ಅಂತ ಜೋರುಂಡು ಮೈಕಲ ದಡಬಡ ಬಣ್ಣ ಉಳ್ಳಾಗತ್ತಾರೆ ಆತ ಜೋರದ ಎನ್ನ ಸ್ವರ ಅಂದು. ಸರಿ ಸ್ನೇಹಿತರೆ, ರೆಡಿಯಾ? ಆರ್ ಯು ರೆಡಿ? ಇಬೆ ನಾಲಗೇನು ಜಿ ರೆಡಿಯಾ? ಎಸ್, ನನ್ನ ಜೊತೆ ಹಾಡ್ತೀರಲ್ವಾ? ಪ್ರತಿ ಸಲ ಹಾಡುವಂಥ ಹಾಡು ಈ ವೇದಿಕೆಗೆ ಕೂಡ. ಇಟ್ಟ ಹೆಜ್ಜೆ ಮುಂದಾಕ ತೆಗೆಯ ಬ್ಯಾಡ ಹಿಂದಾಕ. ಚಪ್ಪಾಳೆ ಅನಕ್ಕೆ ಬಿವೆ ನಾನು ಇಲ್ಲ, ಈ ಕಡೆಯವರು ಮಾತ್ರ ಏನು ಕೇಳೋದಿಲ್ಲ. ಮೈ ಚಳಿ ಪಿಟ್ಟು ಹಾಡಿ, ಚಳಿ ಜೋರುಂಡು. ದಕ್ಷಿಣ ಕನ್ನಡ ಅಡಿ ಸಲ ಸ್ಟಾರ್ಟ್ ಮಾಡೋಣ. ಮತ್ತೆ ಹಾಡ್ತಾ ಹೋಗೋದು ಇನ್ನು ನಾನ್ ಸ್ಟಾಪ್. ಯಾವ ಕಡೆ ಒಮ್ಮೆ ಈ ಕಡೆ ಆಡು, ಒಮ್ಮೆ ಆ ಕಡೆ, ಯಾರು ಹುಷಾರಿದ್ದಾರೆ ನೋಡುವ. ಪೊಂಜೋಲ್ನ ದೊಂಡೆ ಏತು ಮಲ್ಲೊಂಡೊಂದು ಗೊತ್ತಾಗ್ಬಿಟ್ಟಿತ್ತು ಹೆಂಗೆ ಯಾಲ್ಲ ಪೊಂಜವೇ 10 ಜುಟ್ಟು ನಾಡಲ್ಲ ಕುಲ್ಲಾವಲಿ 10 ಮುಂಡಾಸನ ಸತಿಸರೆ ಅಲ್ಲ. ಹೆಜ್ಜೆ ಮುಂದಾಕ ತೆಗೆಯ ಬ್ಯಾಡ ಹಿಂದಾಕ. ನೀವು ಎಸ್, ಅವರಿಗೆ ಕ್ಲಾಸ್ ಒಟ್ಟಿಗೆ. ಇಟ್ಟ ಹೆಜ್ಜೆ ಮುಂದಾಕ ತೆಗೆಯ ಬ್ಯಾಡ ಹಿಂದಾಕ. ಜೋ
ನಿನ್ನ ಮನದ ನಾಯಕಿ ನೀನೆ, ನಿನ್ನ ಮನದ ಗಾಯಕಿ ನೀನೆ, ನಿನ್ನ ನಾಳುವ ದೊರೆಯು ನೀನೆ, ನಿನ್ನ ಬದುಕಿಗೆ ಸ್ಫೂರ್ತಿಯು ನೀನೆ, ಇಟ್ಟ ಹೆಜ್ಜೆ ಮುಂದಾಕ ತೆಗೆಯ ಬ್ಯಾಡ ಹಿಂದಾಕ. ಧನ್ಯವಾದಗಳು. ಕ್ರೈಮ್ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ, ಬೇರೆ ಎಲ್ಲವೂ ಇಲ್ಲ. ಸೋಷಲ್ ಮೀಡಿಯಾ ಮತ್ತು ಮೊಬೈಲ್ಗಳು ದಯವಿಟ್ಟು ಬಳಕೆಯನ್ನು ಆಸ್ಟ್ರೇಲಿಯಾದಂಥ ಮುಂದುವರಿದ ದೇಶದಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಇವತ್ತು ಮೊಬೈಲ್ ಕೊಡಬಾರದಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಆದ್ದರಿಂದ ದಯವಿಟ್ಟು ಭಾಳಷ್ಟು ಕತೆಗಳಿದೆ. ಬೆಂಗಳೂರಿನಲ್ಲಿ ಒಬ್ಬ ಸ್ನೇಹ ಎಂಬ ಹುಡುಗಿ, ಅವಳು ಆ್ಯಕ್ಟಿವ್ ಆಗಿ ರೀಲ್ಸ್ ರಾಣಿ. ಈಗೆಲ್ಲ ನಮ್ಮ ಮಕ್ಕಳಿಗೆ ಮೊಬೈಲ್ದು ತೊನ್ನಿ ರೀಲ್ಸ್ ಮನ್ಪನೊಂಜಿ ಮರ್ಲು ಅವು ಮಲ್ಲ ಹಿಡ್ದು ಎಲ್ಲೇ ಮುಟ್ಟಲ್ಲ ಅಂಚ ಅದುಪ್ಪನಾಗ ಆ ರೀಲ್ಸ್ ಪ್ರಿಯರಿಂದಲೇ ಇವಳ ರೀಲ್ಸ್ ಎಲ್ಲ ಆಗಿ ಕೊನೆಗೆ ಡಿಪ್ರೆಷನಿಗೆ ಹೋಗಿ ಅವಳು ಹಾಕುವ ರೀಲ್ಸಲ್ಲಿ ಗೊತ್ತಿದೆ ಎಲ್ಲವನ್ನು ಗಮನಿಸ್ತಾರೆ, ಮಾತು, ಬಟ್ಟೆ, ಅವಳ ಪ್ರೈವೇಟ್ ಪಾರ್ಟ್ಸ್ಗಳನ್ನು ಕೂಡ ಈಗಿನ AI ಮೂಲಕ ಏನೇನು ಮಾಡಿ ಆ ಮಗು ಡಿಪ್ರೆಷನಿಗೆ ಹೋದಂಥ ಸಂದರ್ಭದಲ್ಲಿ ತಂದೆ ತಾಯಿಯರು ಎಚ್ಚೆತ್ಕೊಂಡು ಮಗುವಿನ ಭವಿಷ್ಯವನ್ನು ಬದುಕಿಸಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಭಾಳಷ್ಟು ಒಳ್ಳೆಯದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತದೆ ನಮಗೆ ಕಲೀಲಿಕ್ಕೆ, ಕೆಟ್ಟದ್ದು ಕೂಡ ಸಿಗ್ತದೆ ಅಂತ ಹೇಳ್ತಾ ಮಕ್ಕಳನ್ನು ಆದಷ್ಟು ಇಂಥ ಸೈಬರ್ ಕ್ರೈಮ್ ಅಪರಾಧಗಳಿಗೆ ಬಲಿಯಾಗದಂತೆ, ಬಲಿ ಪಶುಗಳಾಗದಂತೆ ಕಾಪಾಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದಿಸುತ್ತಾ ನಿಮ್ಮೆಲ್ಲರ ಬಾಳು ಬಂಗಾರವಾಗಲಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯದ ಜೊತೆಗೆ ಯೋಜನೆಗೆ ಸಾರ್ಥಕತೆಯ ಈ ಒಂದು ಮೆಟ್ಟಿಲಿಗೆ ನೀವೆಲ್ಲರೂ ಸ್ಫೂರ್ತಿಯಾಗಲಿ ಎಂಬ ಹಾರೈಕೆಯೊಂದಿಗೆ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ನಮ್ಮ ನಾಟಿ ಔಷಧಗಳನ್ನು ನೀಡುವಲ್ಲಿ ಪರಿಣಿತಿಯನ್ನು ಹೊಂದಿದ್ದು ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಶ್ರೀಮತಿ ಮೋಹಿನಿ ಚಿತ್ತರಂಜನ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಸೇವಾ ಪ್ರತಿನಿಧಿಗಳು ವೇದಿಕೆಯಲ್ಲಿ ಅವನನ್ನು ವೇದಿಕೆಗೆ ಬರಮಾಡಿಕೊಂಡು ವೇದಿಕೆಯ ವತಿಯಿಂದ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಇವರನ್ನು ಸನ್ಮಾನಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಿದೆ. ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಿದೆ.
ಪುಷ್ಪಗುಚ್ಛ ಸ್ಪರ್ಧೆ ಹಾಗೂ ಆರತಿ ತಟ್ಟೆಯಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ವಿಶೇಷವಾಗಿ ಬಹುಮಾನ ಬಂದವರಿಗೆ ವೇದಿಕೆಗೆ ಕರೆತೇವೆ, ದಯಮಾಡಿ ಪಡೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತೇವೆ. ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಇವರು ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಧನಲಕ್ಷ್ಮಿ ಗಡ್ಡಿ ಮೇಡಮ್ ಅವರು ಈ ಒಂದು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕಲ್ಪವೃಕ್ಷ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಚಪ್ಪಾಳೆಯ ಮೂಲಕ ನಮ್ಮೆಲ್ಲ ಜ್ಞಾನ ವಿಕಾಸ ಕೇಂದ್ರ ಸದಸ್ಯರು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬ್ರಾಹ್ಮಣಿ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಪದವಿನಂಗಡಿ ಇವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಶ್ರೀಮತಿ ಸೌಮ್ಯ ಮೇಡಮ್ ಅವರು ಇವರಿಗೆ ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಲ್ಲ ಸದಸ್ಯರು ಚಪ್ಪಾಳೆ ಮೂಲಕ ಇವರನ್ನು ಗುರುತಿಸಿ ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಚಪ್ಪಾಳೆಯೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ವಿಶೇಷವಾಗಿ 1 ವರ್ಷದಿಂದ ಆರಂಭಗೊಂಡಿರುವಂತಹ ನಮ್ಮ ದುರ್ಗಾ ಪರಮೇಶ್ವರಿ ಜ್ಞಾನ ವಿಕಾಸ ಕೇಂದ್ರ ಚಿತ್ರಪುರ ಇವರು ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ. ಮಾನ್ಯ ಯೋಜನಾಧಿಕಾರಿಗಳು ಇವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಿದ್ದೇನೆ. ದುರ್ಗಾ ಪರಮೇಶ್ವರಿ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಚಿತ್ರಾಪುರ. ದುರ್ಗಾ ಪರಮೇಶ್ವರಿ ಜ್ಞಾನ ವಿಕಾಸ ಕೇಂದ್ರದ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀ ಗುರುಪ್ರಸಾದ್ ಸರ್ ಇವರಿಗೆ ಬಹುಮಾನವನ್ನು ನೀಡಿ ಗುರುತಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಿದ್ದೇನೆ. ಚಿತ್ರಾಪುರ ದುರ್ಗಾ ಪರಮೇಶ್ವರಿ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಶ್ರೀಮತಿ ಶಶಿಕಲಾ ಇವರು ಅರ್ಥಕ್ಕೆ ರಂಗೋಲಿಯನ್ನು ಹಾಕಿದ್ದು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದ. ಶ್ರೀಮತಿ ಮೂವತ್ತೇಳನೇ ನಂಬರ್ ಸೆಕೆಂಡ್. ಸೇವಾ ಪ್ರತಿನಿಧಿಗಳು ದಯಮಾಡಿ ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊಳ್ತೇನೆ. ಸೇವಾ ಪ್ರತಿನಿಧಿಗಳ ವಿಭಾಗದಲ್ಲಿ ಆರತಿ ತಟ್ಟೆಯಲ್ಲಿ ರಂಗೋಲಿ ಸ್ಪರ್ಧೆ ಮಾಡಿದ್ದು ಸೇವಾ ಪ್ರತಿನಿಧಿಗಳು ತಮ್ಮ ತಟ್ಟೆಯನ್ನು ಗುರುತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಕೇಂದ್ರದ ಸದಸ್ಯರು ನೀಡಿ ಗುರುತಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಪಡೆದುಕೊಂಡು ವೇದಿಕೆಯಲ್ಲಿ ಅವರಿಗೆ ಬಹುಮಾನವನ್ನು ನೀಡಿ ಗುರುತಿಸಬೇಕಾಗಿ ಮಾನ್ಯ ಯೋಜನಾಧಿಕಾರಿಯವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಶ್ರೀಮತಿ ಸೌಮ್ಯ ಮೇಡಮ್ ಅವರು ಇವರನ್ನು ಸಾನ್ನಿಧ್ಯದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿ ದೈವ ದೇವರುಗಳಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಹಾಗೆ ಎದುರಲ್ಲಿ ಆಸೀನರಾಗಿರುವಂಥ ಎಲ್ಲ ತಾಯಂದಿರಿಗೂ ಹಾಗೂ ನನ್ನ ಅಕ್ಕ ತಂಗಿಯಂದಿರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಇವತ್ತು ತುಂಬಾ ಒಂದು ಖುಷಿಯಾಗತ್ತೆ ಇಂತಹ ಒಂದು ವೇದಿಕೆಯಲ್ಲಿ ನಿಂತುಕೊಳ್ಳಲು. ಯಾಕಂದರೆ ಇಂತಹ 3 ಗಣ್ಯರು ನಮಗೆ ಇವತ್ತು ಜೀವನ ಶಿಕ್ಷಣವನ್ನು ಹೇಳಿಕೊಟ್ಟಿದ್ದಾರೆ. ಆದರೆ ಅವರು ಇವತ್ತು ಹೇಳಿಕೊಟ್ಟಿದ್ದಾರೆ, ಆದರೆ ನಾವು ಅದನ್ನು ನನ್ನಲ್ಲಿ ನಾನು ಎಷ್ಟು ಅಳವಡಿಸಿಕೊಳ್ಳುತ್ತೇನೆ ಅನ್ನೋದು ಮುಖ್ಯ. ಇವತ್ತು ನಾವು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟರೆ ಅದು ಅವರು ಇವತ್ತು ಬಂದು ಅವರ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಬ್ಯುಸಿ ಶೆಡ್ಯೂಲಲ್ಲಿರುವಂಥ ಒಂದು ಸಮಯ ಅಲ್ವಾ, ಭಾನುವಾರ ಅವರಿಗೆ ಒಂದು ರಜಾ ದಿವಸ ಇರುತ್ತೆ. ಅಂತಹ ಒಂದು ಸಮಯವನ್ನು ಇವತ್ತು ನಮಗೆ ಬಂದು ಕೊಟ್ಟಿದ್ದಾರೆ. ಮಾಹಿತಿ ಮಾರ್ಗದರ್ಶನವನ್ನು ಕೂಡ ನೀಡಿದ್ದಾರೆ. ಅದನ್ನು ನಾವೇನು ಮಾಡಬೇಕಂದ್ರೆ ಎಲ್ಲರೂ ಸೇರಿ ಅವರೇನು ಹೇಳಿಕೊಟ್ಟಿದ್ದಾರೆ, ಅವರಿವತ್ತು ನಿಜ ಘಟನೆಯನ್ನು ನಮಗೆ ಹೇಳಿಕೊಟ್ಟಿರುವಂಥದ್ದು. ಎಲ್ಲೋ ಆದಂತಹ ಘಟನೆಗಳನ್ನು ನಮಗೆ ಇವತ್ತು ಹೇಳಲಿಲ್ಲ. ನಮ್ಮ ಪರಿಸರದಲ್ಲಿ ಆಗಿರ್ಬೋದು, ನಮ್ಮ ಮನೆಯಲ್ಲಾಗಿರ್ಬೋದು, ನಮ್ಮ ಸುತ್ತಮುತ್ತಲು ಏನು ನಡೆಯುತ್ತಿದೆ ಇವತ್ತು ಅದನ್ನು ನಮಗೆ ಮಹಿಳೆಯರಿಗೆ ಹೇಳಿಕೊಟ್ಟಿರುವಂಥದ್ದು. ಇವತ್ತು ಇಂಥ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಒಂದು ಜ್ಞಾನ ವಿಕಾಸ ಕೇಂದ್ರದಲ್ಲಿ
ಸಿಕ್ಕಿರುವಂಥ ಜ್ಞಾನ ನಮಗೆ ಬೇರೆಲ್ಲೂ ಹೊರಗಡೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಇರುವವರು, ಆದರೂ ಇಂತಹ ಜೀವನ ಶಿಕ್ಷಣ ನನಗೆ ಸಿಕ್ಕಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಹುಟ್ಟಿದಾಗಿನಿಂದಲೂ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರತಿಯೊಂದು ಯೋಜನೆಯನ್ನು ನೋಡುತ್ತಾ ಅದನ್ನು ಅನುಭವಿಸ್ತಾ ಬೆಳೆದವಳು. ಯಾಕೆಂದರೆ 1982ರಲ್ಲಿ ಪ್ರಾರಂಭವಾದಂತಹ ಈ ಯೋಜನೆಯಲ್ಲಿ ನನ್ನ ತಂದೆಯವರು ಪಾಲುದಾರರಾಗಿದ್ದರು. ಅನಂತರ ನಾನು ಮದುವೆಯಾಗಿ ಬಂದ ನಂತರನೂ ನನ್ನ ಮನೆಯಲ್ಲಿ ಬಂದು ನಾನು ಬರುವಾಗ ನನ್ನ ಮನೆಯಲ್ಲಿ ನನ್ನ ಅತ್ತೆ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿದ್ದರು. ಅವತ್ತಿನಿಂದ ನಾನು ಕೂಡ ಸ್ವಸಹಾಯ ಸಂಘದಲ್ಲಿ ಸದಸ್ಯೆಯಾಗಿ ಜ್ಞಾನ ವಿಕಾಸ ಕೇಂದ್ರದ ಒಂದು ಸದಸ್ಯೆಯಾಗಿ ಇವತ್ತು ಪ್ರತಿಯೊಂದು ವೇದಿಕೆಯಲ್ಲಿ ನಮಗೆ ಮಾತನಾಡಲು ಇಂಥ ಒಂದು ಅದ್ಭುತ ವೇದಿಕೆ ಸಿಕ್ಕಿದೆ ಅಂದರೆ ಅದು ನನಗೆ ಇಂಥ ಜ್ಞಾನ ವಿಕಾಸ ಕೇಂದ್ರ ಆಗಿರ್ಬೋದು, ಸ್ವಸಹಾಯ ಸಂಘ ಆಗಿರ್ಬೋದು, ಇದರಿಂದ ನನಗೆ ಸಿಕ್ಕಿರುವಂಥದ್ದು. ಜ್ಞಾನ ವಿಕಾಸ ಕೇಂದ್ರ ಅನ್ನುವುದು ನಮ್ಮ ಮಾತೃಶ್ರೀ ಅಮ್ಮನವರ ಕನಸಿನ ಕೂಸು. ಯಾಕೆಂದರೆ ಇವತ್ತು ಮಹಿಳೆಯರು ವಿದ್ಯೆ ಇರ್ಬೋದು, ವಿದ್ಯೆ ಇದ್ದರೂ ಕೂಡ ನಮಗೆ ಜೀವನ ಶಿಕ್ಷಣ ಅನ್ನೋದು ಸಿಕ್ಕಿಲ್ಲ. ವಿದ್ಯೆ ನಮಗೆ ಕೈಗೆ ಕೆಲಸವನ್ನು ಕೊಡುತ್ತದೆ ಹೊರತು ಬೇರೆ ಏನನ್ನು ಕೊಡಲ್ಲ. ನಮಗೆ ಇಂಥ ಜೀವನ ಶಿಕ್ಷಣ ಸಿಗಬೇಕಂದ್ರೆ ಇಂತಹ ನಮಗೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕೇಂದ್ರದಿಂದ ಖಂಡಿತ ನಮಗೆ ಪ್ರತಿಯೊಬ್ಬರಿಗೂ ಸಿಕ್ಕಿದೆ. ಅದನ್ನು ನಾವು ಎಷ್ಟು ಮಟ್ಟಿಗೆ ಅಳವಡಿಸಿಕೊಳ್ತೇವೆ ಅದರ ಮೇಲೆ ನಮ್ಮ ಜೀವನ ನಿಂತಿದೆ. ಯಾಕೆಂದರೆ ಇವತ್ತು ಸಮಾಜದಲ್ಲಿ ಒಂದು ಬೆಳೆದ ಮಹಿಳೆಯಾಗಿ ನಿಲ್ಬೇಕಂದ್ರೆ ನನಗೆ ಸಿಕ್ಕಿರುವಂಥದ್ದು ಇದರಿಂದ, ಈ ಜ್ಞಾನ ವಿಕಾಸ ಕೇಂದ್ರದಿಂದ ಸಿಕ್ಕಿರುವಂಥ ಜ್ಞಾನ. ಇವತ್ತು ನಾನು ಸುಮಾರು 15 ವರ್ಷಗಳ ಕಾಲ ಹೊರಗಡೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿರೋಳು, ಅಕೌಂಟೆಂಟ್ ಆಗಿ ಕೆಲಸ ಮಾಡಿದವಳು. ಆದರೆ ನನ್ನಲ್ಲಿ ಒಂದಿತ್ತು, ಏನಾದರೂ ಒಂದು ನಾನು ಸ್ವ ಉದ್ಯೋಗ ಮಾಡಬೇಕು, ಇನ್ನೊಬ್ಬರ ಕೈ ಕೆಳಗೆ ನಾನು ಕೆಲಸ ಮಾಡಲೇಬಾರದನ್ನೋ ಉದ್ದೇಶ ಇತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ನಾನು ಬೇರೆ ಕಡೆ ಹೋಗಿ ಕೆಲಸ ಮಾಡುವ ಸಂದರ್ಭ ಬಂದಿದ್ದೆ. ಆದರೆ 15 ವರ್ಷಗಳ ನಂತರ ನನಗೆ ಇದೇ ಜ್ಞಾನ ವಿಕಾಸ ಕೇಂದ್ರದಿಂದ ಸೃಜನಶೀಲ ಎಂಬ ಒಂದು ತರಬೇತಿಯ ಮೂಲಕ ರಿಕ್ಷಾ ಟ್ರೈನಿಂಗ್ ಅನ್ನು ಪಡ್ಕೊಂಡೆ. ರಿಕ್ಷಾ ಟ್ರೈನಿಂಗ್ ಅನ್ನು ಪಡ್ಕೊಂಡು ನಾನು ರಿಕ್ಷಾವನ್ನು ಕೂಡ ಬುಕ್ ಮಾಡಿದ್ದೆ. ಆದರೆ ಅನಿವಾರ್ಯ ಕಾರಣಗಳಿಂದ ಪರ್ಮಿಟ್ ಸಿಗದೇ ಇರುವುದರಿಂದ ಸ್ವಲ್ಪ ವಿಳಂಬ ಆದುದರಿಂದ ನಾನು ಆ ಸಮಯದಲ್ಲಿ ಮಲ್ಲಿಗೆ ಕೃಷಿಯನ್ನು ಆಯ್ಕೆ ಮಾಡಿಕೊಂಡೆ. ಮಲ್ಲಿಗೆ ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ನಾನು ಒಂದು ಯಶಸ್ವಿ ಮಹಿಳೆಯಾದೆ. ಸ್ವಉದ್ಯೋಗದಲ್ಲಿ ಖಂಡಿತವಾಗ್ಲೂ ಹೆಮ್ಮೆಯಿಂದ ಹೇಳ್ತೇನೆ. ಅದಕ್ಕೆ ಬೇಕಾದಂತಹ ಪ್ರತಿಯೊಂದು ಸಪೋರ್ಟ್ಗಳು ನನಗೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದವರು, ಪ್ರತಿಯೊಬ್ಬ ಕಾರ್ಯಕರ್ತರು ನನಗೆ ಕೊಟ್ಟಿರುವಂಥದ್ದು. ಇದರಿಂದ ಏನಾಗಿದೆ ಅಂದರೆ ಮಲ್ಲಿಗೆ ಕೃಷಿ ಗೊತ್ತು ನಮಗೆ. ಈಗ ಹವಾಮಾನದ ವ್ಯತಿರಿಕ್ತದಿಂದ ಒಮ್ಮೆ ನಮಗೆ ಅದರಿಂದ ಆದಾಯ ಸಿಗತ್ತೆ, ಒಮ್ಮೆ ಡೌನ್ ಕೂಡ ಆಗತ್ತೆ. ಯಾವ ಬಿಸ್ನೆಸ್ ಕೂಡ ಹಾಗೇನೆ. ಅದರಿಂದ ನಾನು ಏನು ಟೆನ್ಷನ್ ಮಾಡಲಿಕ್ಕೆ ಹೋಗಲಿಲ್ಲ. ಈಗೇನು ಮಾಡಿದ್ರೆ ಅಂದರೆ ಅದರ ಜೊತೆಗೆ ನಾನು ಆರತಿ ಬತ್ತಿಯನ್ನು ಮನೆಯಲ್ಲಿ, ದೀಪದ ಬತ್ತಿಯನ್ನು ಕೂಡ ಮನೆಯಲ್ಲಿ ಮಾಡಲು ಪ್ರಾರಂಭಿಸಿದೆ. ಯಾಕೆಂದರೆ ನಾನಿವತ್ತು ಮಾಡಿದರೆ ನನ್ನಂಥ ಎಷ್ಟೋ ಮಹಿಳೆಯರು ಸಮಾಜದಲ್ಲಿ ಇದ್ದೇವೆ, ನಮ್ಮ ಸ್ವಸಹಾಯ ಸಂಘದಲ್ಲೇ ಇದ್ದೇವೆ, ಎಜುಕೇಷನ್ ಇದೆ, ನಮಗೆ ಬೇರೆ ಕೆಲಸ ಮಾಡಲು ಅವಕಾಶ ಇರುವುದಿಲ್ಲ ಅಥವಾ ಜ್ಞಾನದ ಕೊರತೆ ಇರುತ್ತದೆ. ಇದರಿಂದ ಏನಂದರೆ ನಾನು ಇನ್ನೊಂದು ಮಹಿಳೆಗೆ ಸ್ಫೂರ್ತಿ ಆಗಬೇಕು, ನನ್ನಿಂದ ಇನ್ನೊಬ್ಬರು ಕೂಡ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಅದರ ಜೊತೆಗೆ ದೀಪದ ಬತ್ತಿಯನ್ನು ಕೂಡ ಮಾಡಲು ಪ್ರಾರಂಭಿಸಿದ್ದೇನೆ. ಅದರ ಜೊತೆಗೆ ನನಗೆ ಇವತ್ತು ಖುಷಿಯಾಗುವಂಥದ್ದು, ಇಂಥ ನನಗೆ ದೊಡ್ಡ ದೊಡ್ಡ ವೇದಿಕೆ ಕೂಡ ಸಿಕ್ಕಿದೆ. ಇವತ್ತು 1,000-1,500 ಜನರು ಕುಳಿತುಕೊಳ್ಳುವಂಥ ವೇದಿಕೆಯಲ್ಲಿ ನನಗೆ ಕುಳಿತು ನಾನು ಇವತ್ತು ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಆಗಿ ಕೂಡ ಟ್ರೈನರ್ ಆಗಿದ್ದೇನೆ. ಪ್ರತಿಯೊಂದು, ಯಾಕಂದರೆ ಮಹಿಳೆಯರು ನಾವು ಎಲ್ಲ ಕೆಲಸವನ್ನು ಮಾಡ್ತೇವೆ, ನಮಗೆ ಮನೆಯಲ್ಲಿ ಪುರುಸೋತಿರುವುದಿಲ್ಲ. ನಾವು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಹೊರಗಡೆ ಕೂಡ ಹೋಗಿ ದುಡಿಯುತ್ತಿದ್ದೇವೆ. ಆದರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವ ಕಾಳಜಿಯನ್ನು ವಹಿಸುವುದಿಲ್ಲ. ನಮ್ಮ ಆರೋಗ್ಯವನ್ನು ನಾವು ಕೊನೆಯದಾಗಿ ನೋಡ್ತೇವೆ, ನಮ್ಮ ಮಕ್ಕಳ ಆರೋಗ್ಯವನ್ನು ಮೊದಲು ನೋಡ್ತೇವೆ, ಮತ್ತು ಗಂಡಂದಿರಾಗಿರ್ಬೋದು, ತಂದೆ ತಾಯಂದಿರಾಗಿರ್ಬೋದು, ಇವರ ಆರೋಗ್ಯವನ್ನು ನೋಡಿಕೊಳ್ತೇವೆ. ಅದಷ್ಟು ಸಮಯ ಆಗುವಾಗ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿರುತ್ತದೆ. ಯಾಕಂದರೆ ಸಮಯಕ್ಕೆ ಸರಿಯಾಗಿ ನಾವು ಊಟ ಮಾಡಲ್ಲ, ಬೇರೆ ನಮ್ಮ ಮನೆಯವರ ಬಗ್ಗೆನೇ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾನಿವತ್ತು ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು, ಅದರ ಜೊತೆಗೆ ತಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು. ನಾವು ಸರಿಯಾಗಿದ್ದರೆ ಮಾತ್ರ ನಮ್ಮ ಮನೆ ಸರಿಯಾಗಿರಲಿಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇದನ್ನು ನಾನು ಈ ಅನುಭವವನ್ನು ಪಡ್ಕೊಂಡು ಬಂದಿರುವಂಥದ್ದು. ಇವತ್ತು ನನಗೆ ಸ್ವಉದ್ಯೋಗ ಮಾಡಲಿಕ್ಕೆ ಯೋಜನೆಯಿಂದ ಎಷ್ಟು ಸಪೋರ್ಟ್ ಇದೆ, ಅದೇ ರೀತಿ ನನಗೆ ನನ್ನ ಮನೆಯವರಿಂದ ಕೂಡ ಸಪೋರ್ಟ್ ಇದೆ. ನನ್ನ ಅತ್ತೆ ಆಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ನನ್ನ ಮಗಳಾಗಿರ್ಬೋದು, ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡ್ತೇವೆ. ನಾವು ಮಾಡ್ತೇವೆ ಅಂತ ಮುಂದೆ ಹೋದರೆ ಮಾತ್ರ ನಮಗೆ ಸಪೋರ್ಟ್ ಸಿಗತ್ತೆ. ಅಂಥ ಸಪೋರ್ಟನ್ನು, ಅಂಥ ಸಿಸ್ಟಮನ್ನು ನಮಗೆ ಕೊಟ್ಟಿರುವಂಥದ್ದು ಮಾತೃಶ್ರೀ ಅಮ್ಮನವರು. ಇಂಥ ನಾನಿವತ್ತು ಹೇಗೆ ಬೆಳೆದಿದ್ದೇನೆ, ಖಂಡಿತವಾಗಿ ಇಲ್ಲಿರುವಂಥ ಪ್ರತಿಯೊಬ್ಬರಿಗೂ ಬೆಳಿಬೋದು. ಪ್ರತಿಯೊಬ್ಬರು ನಮಗೆ
ಕೇಂದ್ರದಲ್ಲಿ ವ್ಯಕ್ತಿತ್ವ ವಿಕಾಸನ ಕೇಂದ್ರ ಒಂದು ಜ್ಞಾನ ಕೂಡ ಸಿಗತ್ತೆ. ನಮ್ಮನ್ನು ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೋದು, ನಮ್ಮ ಮಕ್ಕಳನ್ನು ಇವತ್ತು ಮೇಡಮ್ನವರು ಹೇಳಿದರು, ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ಬೆಳೆಸಬೇಕು ಅನ್ನೋದು. ಇಂತಹ ಶಿಕ್ಷಣ ಸಿಗುವಂಥದ್ದು ನಮಗೆ ಇಂಥ ಒಂದು ವೇದಿಕೆಯಿಂದ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಯಾರು ರಜೆ ಮಾಡಿಕೊಂಡು ಅಥವಾ ಏನೇನೋ ಕೆಲಸವನ್ನು ಬಿಟ್ಟುಕೊಂಡು ಇಲ್ಲಿ ಬಂದಿದ್ದೀರಿ, ಖಂಡಿತವಾಗಲೂ ಇದು ವ್ಯರ್ಥ ಆಗಲ್ಲ. ಇವತ್ತು ಏನಿಲ್ಲಿ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ, ಏನೋ ಒಂದು ಮಾಹಿತಿ ಮಾರ್ಗದರ್ಶನ ಕೊಂಡಿದ್ದಾರೆ, ಖಂಡಿತವಾಗಲೂ ಇದನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ. ಮುಂದಿನ ವರ್ಷ ಅಥವಾ ಮುಂದಿನ ಸಮಯದಲ್ಲಿ ಇಂಥ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮ ನಡೆಯುವಾಗ ನನ್ನಂತಹ ಮಹಿಳೆಯರು 50ರಿಂದ 100 ಮಂದಿ ಆಗಬೇಕು ಅನ್ನೋದನ್ನು ನನ್ನ ಉದ್ದೇಶ. ನಾನು ಪ್ರತಿಯೊಬ್ಬರಿಗೂ ನಾನೇನು ಮಾಡ್ತಿದ್ದೇನೆ ಅದನ್ನು ನಾನು ಪ್ರತಿಯೊಬ್ಬರಿಗೂ ಅದರ ಮಲ್ಲಿಗೆ ಕೃಷಿ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಬತ್ತಿ, ನಾನು ದೀಪದ ಬತ್ತಿಯನ್ನು ತಯಾರಿಸುವಾಗ ಕೂಡ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಎಷ್ಟೋ ಮಂದಿ ಫೋನ್ ಮಾಡಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಮಾಡ್ಬೋದು. ನಾವು 5-6 ಸಾವಿರಕ್ಕೆ ತಿಂಗಳುಗಟ್ಟಲೆ ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಕೆಲಸ ಮಾಡಿ ಬರ್ತೇವೆ ಅಥವಾ ಇನ್ನೊಬ್ಬರ ಕೈ ಕೆಳಗೆ ಹೋಗಿ ಕೆಲಸ ಮಾಡಿಕೊಂಡು ಬರ್ತೇವೆ. ನಮಗೆ ಸಮಯನೂ ಸಿಗಲ್ಲ, ಅರ್ಧ ದಿವಸ 3/4 ದಿವಸ ಕೂಡ ಅದರಲ್ಲಿ ಹೋಗುತ್ತೆ. ಹೇಳಿದ ಸಮಯಕ್ಕೆ ನಮಗೆ ಮನೆಗೆ ಮುಟ್ಟಕ್ಕಾಗಲ್ಲ. ಅಂಥವರು ಖಂಡಿತ ಇಂಥ ಒಂದು ಸ್ವಉದ್ಯೋಗವನ್ನು ಮಾಡ್ಬೋದು. ಇದಕ್ಕೆ ಬೇಕಾದಂಥ ಮಾಹಿತಿ ಮಾರ್ಗದರ್ಶನ ನಮ್ಮ ಯೋಜನೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಮ್ಮ ಮನೆ ಬಾಗಿಲಿಗೆ ತಂದು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಬೇರೆ ಎಲ್ಲಿ ಕೂಡ ಇಂಥ ವ್ಯವಸ್ಥೆ ಖಂಡಿತವಾಗಿಲ್ಲ. ಯೋಜನೆಯಿಂದ ಗೊತ್ತಿರ್ಬೋದು, ನಮಗೆ ಹುಟ್ಟಿದಾಗಿನಿಂದ ಸಾಯುವವರೆಗೆ ಏನೆಲ್ಲ ಬೇಕು ಪ್ರತಿಯೊಂದು ಯೋಜನೆಯನ್ನು ನಮಗೆ ಕೊಟ್ಟಿದ್ದಾರೆ. ಹೌದಲ್ವಾ? ಪ್ರತಿಯೊಬ್ಬರು ಇದರ ಫಲಾನುಭವಿಗಳು ಕೂಡ ನಾವು ಆಗಿದ್ದೇವೆ. ಖಂಡಿತವಾಗಲೂ ನಮಗೆ ಕೊಟ್ಟಂಥ ಏನು ಯೋಜನೆ ಇದೆ, ಏನು ಕಾರ್ಯಕ್ರಮ ಇದೆ, ಖಂಡಿತವಾಗಲೂ ನಮ್ಮ ಜ್ಞಾನ ವಿಕಾಸ ಕೇಂದ್ರ ಆಗಿರ್ಬೋದು, ಸ್ವಸಹಾಯ ಸಂಘ ಆಗಿರ್ಬೋದು, ಇಲ್ಲಿ ಆಗಿರುವಂಥ ತ್ರೈಮಾಸಿಕ ಸಭೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಜ್ಞಾನ ವಿಕಾಸದ ಮಾಸಿಕ ಸಭೆಯಲ್ಲಿ ಆಗಿರ್ಬೋದು, ಇದರ ಜ್ಞಾನವನ್ನು ಪಡ್ಕೊಳ್ಳೋಣ. ನಾವು ಯಶಸ್ವಿಯ ಒಂದು ಮಹಿಳೆಯಾಗಿ ಸಮಾಜದಲ್ಲಿ ಬದುಕೋಣ. ಖಂಡಿತವಾಗ್ಲೂ ಯಾರ ಸಪೋರ್ಟ್ ಇಲ್ಲದೆ ಇವತ್ತೊಂದು ಮಹಿಳೆ ಬದುಕ್ಬೋದು. ಖಂಡಿತವಾಗ್ಲೂ 100% ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಯಾಕೆಂದರೆ ಇವತ್ತು ನನಗೆ ಆಗಿದೆ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಮುಂದೆ ಕುಳಿತವರ ಪ್ರತಿಯೊಬ್ಬರಿಗೂ ಆಗಿದೆ. ಆದಷ್ಟು ಹೆಚ್ಚು ಮಂದಿ ಸ್ವಉದ್ಯೋಗಕ್ಕೆ ನಾವು ಒಂದು ಒತ್ತನ್ನು ಕೊಡೋಣ, ಅದರಲ್ಲಿ ನಾವು ಯಶಸ್ವಿ ಆಗೋಣ. ಪ್ರತಿಯೊಬ್ಬರಿಗೂ ಇದರಲ್ಲಿ ಅವಕಾಶ ಇದೆ. ಈ ಅವಕಾಶವನ್ನು ನಾವೆಲ್ಲರೂ ಬಳಸಿಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಕೊಟ್ಟಂಥ ಪ್ರತಿಯೊಂದು ಜ್ಞಾನವನ್ನು ನನ್ನಲ್ಲಿ ನಾನು ಅಳವಡಿಸಿಕೊಂಡಾಗ ನಾನು ಎಷ್ಟು ಯಶಸ್ವಿ ಆಗ್ತೇನೆ ಅಂತ ಖಂಡಿತ ಗೊತ್ತಾಗತ್ತೆ. ಅದಕ್ಕೆ ನಾನು ನಿಮ್ಮ ಎದುರಲ್ಲೇ ನಿಂತು ಇವತ್ತು ಮಾತಾಡ್ತಿದ್ದೇನೆ ಅಂದರೆ ಮೂಲ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರತಿಯೊಂದು ಯೋಜನೆಗಳು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಅದ್ಭುತ ಅವಕಾಶವನ್ನು ನನಗೆ ಕೊಟ್ಟಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರತಿಯೊಂದು ಕಾರ್ಯಕರ್ತರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಗ್ರಾಮಾಭಿವೃದ್ಧಿ ಯೋಜನೆ.